ನಾಳೆ ಅಂದರೆ ಸೋಮವಾರ ಸಂಜೆ ಜಯದೇವಿ ತಾಯಿ ಲಿಗಾಡೆ ಅವರ ಜೀವನ ಮತ್ತು ಸಾಧನೆ ಅದನ್ನು ಕುರಿತು ಟಿ.ಆರ್. ಮಹಾದೇವಯ್ಯ ಅವರಿಂದ ಉಪನ್ಯಾಸ ಇರುತ್ತೆ ನಾಳೆ ಸಂಜೆ. ಈ ಮಾಲಿಕೆಯ ಈ ಮೊದಲ ಪಂಚಾಹದಲ್ಲಿ ಭೂಮಿಕೆಯಾದ ಮೇಲೆ ಈಶೋಪನಿಷತ್ತು, ಕೇನೋಪನಿಷತ್ತು, ಕಠೋಪನಿಷತ್ತಿನ ಆರಂಭದ ಭಾಗ ಇವುಗಳ ಸಮೀಕ್ಷೆ ಆಗಿದೆ. ಗಾತ್ರದಲ್ಲಿ ಸಣ್ಣವಾದರೂ ವೇದಾಂತದ ಕೆಲವು ಪ್ರಮುಖ ಪ್ರಮೇಯಗಳನ್ನು ಈಶೋಪನಿಷತ್ನಲ್ಲಿ, ಕೇನೋಪನಿಷತ್ನಲ್ಲಿ ಕಾಣ್ತೇವೆ. ವಿದ್ಯೆ ಅವಿದ್ಯೆಗಳ ಪರಾಮರ್ಶನೆಯನ್ನು ಈಶಾವಾಸ್ಯ ನೀಡಿದೆ. ಕೇನೋಪನಿಷತ್ತು ಇಂದ್ರಿಯಗಳ ಹಾಗೂ ಮನಸ್ಸಿನ ಹಿಂದಿರುವ ಶಕ್ತಿ ಯಾವುದು ಮೊದಲಾದ ವಿಷಯಗಳ ವಿವೇಚನೆ ಕೊಟ್ಟಿದೆ. ತಪಸ್ಸು, ಶಮ, ದಮಗಳ ಅನಿವಾರ್ಯತೆಯನ್ನು ತಿಳಿಸಿಕೊಟ್ಟಿದೆ. ಕಠೋಪನಿಷತ್ತಂತೂ ಪ್ರಸಿದ್ಧವಾಗಿಯೇ ಇದೆ. ಚಿಂತನೀಯವಾದ ಹಲವಾರು ಪರಿಷ್ಕರಣಗಳನ್ನು ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ನೀಡಿದ್ದಾರೆ. ಉದಾಹರಣೆಗೆ ಮೊನ್ನೆ ಕರ್ಮ ವಿಸಾವಿ ಜ್ಞಾನ ಇದರ ವಿಷಯ ಬಂತು. ಪ್ರಾಯಶಃ ಈ ಕೆಲವು ವೇದಾಂತ ಸಮಸ್ಯೆಗಳು ಬ್ರಹ್ಮವಸ್ತುವಿನಷ್ಟೇ ಶಾಶ್ವತವಾದವು ಅಂತ ಕಾಣುತ್ತೆ. ಒಂದು ಸಂಗತಿ ನೆನಪಾಗುತ್ತೆ. 50 ವರ್ಷ ಹಿಂದೆ ನಾವೆಲ್ಲ ಗ್ರಂಥ ಪರಿಷ್ಕರಣ, ಪ್ರೂಫ್ ರೀಡಿಂಗು ಇದನ್ನು ವೃತ್ತಿ ಮಾಡಿಕೊಂಡಿದ್ದರಿಂದ ಆಗ ಇಂಗ್ಲೀಷ್ ಭಾಷೆಯನ್ನು ವ್ಯಾಕರಣ ಶುದ್ಧವಾಗಿ ಬಳಸೋದು ಕಡ್ಡಾಯವಾಗಿತ್ತು. ಹೀಗಾಗಿ ನಮಗೆ ಅದಕ್ಕೆ ಅನೇಕ ಆಕರ ಗ್ರಂಥಗಳು ಎಲ್ಲ ಇದ್ದವು. ಅವುಗಳಲ್ಲಿ ಒಂದು ಪ್ರಯೋಗ ರತ್ನಾಕರ ಫೌಲರ್ನ ಮಾಡರ್ನ್ ಇಂಗ್ಲೀಷ್ ಯೂಸೇಜ್ ತುಂಬ ಅದ್ಭುತವಾದ ಗ್ರಂಥ. ವ್ಯಾಕರಣ ವಿಷಯಗಳನ್ನು ಅಷ್ಟು ಸ್ವಾರಸ್ಯವಾಗಿ ಕಾವ್ಯಾತ್ಮಕವಾಗಿ ಪರಾಮರ್ಶೆ ಮಾಡಿದ ಗ್ರಂಥ ಬೇರೆ ಇರಲಿಲ್ಲ. ಯಾಕೆ ಹೇಳಕ್ಕೆ ಬಂದೆ ಅಂದರೆ ಅದರಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಸ್ಪ್ಲಿಟ್ ಇನ್ಫಿನಿಟಿವ್ ಅನ್ನುವ ಒಂದು ವ್ಯಾಕರಣ ದೋಷ ಇದೆ. ಅದನ್ನು ಈಗ ವಿವರಿಸೋಕ್ಕೆ ಹೋಗಲ್ಲ. ಅದರ ಡಿಸ್ಕಷನನ್ನು ಫೌಲರ್ ಹೇಗೆ ಆರಂಭ ಮಾಡಿದ್ರು ಅಂದರೆ, ದಿ ಇಂಗ್ಲೀಷ್ ಸ್ಪೀಕಿಂಗ್ ವರ್ಲ್ಡ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 4 categories. ದೋಸ್ ಹೂ ನೋ ವಾಟ್ ಎ ಸ್ಪ್ಲಿಟ್ ಇನ್ಫಿನಿಟಿವ್ ಈಸ್ ಆ್ಯಂಡ್ ಕೇರ್ ಫಾರ್ ಇಟ್. 2, those who know what a split infinitive and do not care for it. 3, those who do not know what a split infinitive is and care for it. 4, those who do not know what a split infinitive is and do not care. ಈ ರೀತಿ 4 ಕ್ಯಾಟಗರೀಸ್ ಹೇಳ್ತಾ ಅದನ್ನು ಡಿಸ್ಕಷನ್ ಪ್ರಾರಂಭ ಮಾಡಿದರು. ಇದು ಕೂಡ ಹಾಗೇನೆ ಕರ್ಮ, ಜ್ಞಾನ ಈ ವಿಷಯ ಡಿಸ್ಕಷನ್ನು ಕೂಡ ವೇದಾಂತಾಸಕ್ತರನ್ನು ಹೀಗೆ 4 ವರ್ಗಗಳಾಗಿ ವಿಂಗಡಿಸಿದ್ರೆ ತಪ್ಪಾಗೋದಿಲ್ಲ. ರಾಮಕೃಷ್ಣ ಮಠದ ವಿಷಯ ಬಂತು. ರಾಮಕೃಷ್ಣ ಮಠದ ಹೆಸರನ್ನು ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ವೇದಾಂತ ದರ್ಶನದ ದೃಷ್ಟಿಯಿಂದ ರಾಮಕೃಷ್ಣ ಮಠ ತನ್ನದೇ ಆದ ವಿಶಿಷ್ಟ ಪ್ರಸ್ಥಾನವನ್ನೇನೋ ಪ್ರವರ್ತನೆ ಮಾಡಿದೆ ಅಂತ ಹೇಳೋದಕ್ಕೆ ಆಧಾರ ಏನಿಲ್ಲ. ಬಹುಮಟ್ಟಿಗೆ ಶಾಂಕರ ಪರಂಪರೆಯನ್ನು ತನ್ನದೇ ರೀತಿಯಲ್ಲಿ ರಾಮಕೃಷ್ಣ ಮಠ ರೀಸೈಕಲ್ ಮಾಡಿದೆ ಅಷ್ಟೇ. ಇಲ್ಲಿ ಸಮಸ್ಯೆ ಬೇರೆಯೇ ಇದೆ ಅಂತ ನನಗನ್ಸುತ್ತೆ. ಅದು ಸಾಮಾಜಿಕ ಸಮಸ್ಯೆ. ಶಾಸ್ತ್ರನಿಷ್ಠರಾದ ಮೈನಸ್ಕ್ಯೂಲ್ ಪಂಡಿತರು, ಅವರ ವ್ಯಾಪ್ತಿ ತುಂಬ ಕಡಿಮೆ. ಯಾರೋ ದೈವಕೃಪೆಯಿಂದ ಒಬ್ಬರೋ ಇಬ್ಬರೋ ಶಿಷ್ಯರು ಸಿಕ್ಕಿದ್ರೆ ಅಷ್ಟಕ್ಕೆ ಅದು ಸೀಮಿತವಾಗಿರುತ್ತೆ. ಪ್ರತಿಯಾಗಿ ಈ ವೇದಾಂತನ ಮಾರ್ಕೆಟ್ ಮಾಡುವ ದೊಡ್ಡ ಪಡೆ ಇದೆಯಲ್ಲ, ಅದು ಈ ವೇದಿಕೆಗಳಲ್ಲಿ, ಟಿ ವಿಯಲ್ಲಿ ಗಡ್ಡ ಬೆಳೆಸ್ಕೊಂಡೋ ಇಲ್ಲದೆಯೋ ವೇದಾಂತನ ಮಾರ್ಕೆಟ್ ಮಾಡೋ ದೊಡ್ಡ ಪಡೆ ಇದೆಯಲ್ಲ, ಈ ವೇದಾಂತದ ನಗಾರಿ ಬಾರಿಸೋರ ವ್ಯಾಪ್ತಿ ತುಂಬ ದೊಡ್ಡದು. ಇಂಥವರು ಶಾಸ್ತ್ರದೂರವಾದ ಕಲ್ಪನೆಗಳ ಪ್ರಚರಣೆಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾರೆ. ಹೆಚ್ಚಿನ ಪ್ರಚಾರದ ಅವಕಾಶ ಆ ವೇದಿಕೆಗಳಲ್ಲಿ ಇದೆ. ಕೆಲವರು ಕರ್ಮ ಮಾರ್ಗ ಅನುಸರಿಸಿದರೆ, ಕೆಲವು ಭಕ್ತಿ ಮಾರ್ಗ ಅನುಸರಿಸ್ತಾರೆ, ಕೆಲವರು ಜ್ಞಾನ ಮಾರ್ಗ ಅನುಸರಿಸ್ತಾರೆ. ಈ ಥರದ ರಂಡೋಲುಗಳನ್ನೆಲ್ಲ ಕೇಳ್ತೇವೆ. ಅದರಲ್ಲಿ ನೀವು ಏನು ಹೇಳ್ತೀರಿ ಅನ್ನೋದಕ್ಕಿಂತ ಶ್ರೋತೃಗಳು ಏನು ಗ್ರಹಿಸ್ತಾರೆ ಅನ್ನೋದು ಬಹಳ ಮುಖ್ಯವಾಗತ್ತೆ. ಇದನ್ನು ಲೇಖಕರು, ಪ್ರವಚನಕಾರರು ಈ ಅಂಶನ ಗಮನಿಸಬೇಕಾಗತ್ತೆ.
ಬೋಧನ ಸೌಕರ್ಯಕ್ಕೋಸ್ಕರ ಕರ್ಮ, ಭಕ್ತಿ, ಜ್ಞಾನ ಈ ವರ್ಗೀಕರಣವನ್ನು ಕೊಡ್ತಾರೆ. ಆದರೆ ಯಾಂತ್ರಿಕವಾಗಿ ಕೇಳಿಸ್ಕೊಳ್ಳೋರು ಕರ್ಮ ಈಕ್ವಲ್ಸ್ ಭಕ್ತಿ ಈಕ್ವಲ್ಸ್ ಜ್ಞಾನ ಈ ರೀತಿಯ ತೀರ್ಮಾನಗಳಿಗೆ ಬಂದುಬಿಡ್ತಾರೆ. ಈ ಭ್ರಮೆಗಳನ್ನು ಕಿತ್ತಾಕೋದು ಭಾರಿ ಕಷ್ಟ. ಗಣೇಶ್ವರೇ ಅನೇಕ ಸಂದರ್ಭಗಳಲ್ಲಿ ಅದು ಗಮನ ಸೆಳೀತಾರೆ. ಆದರೂ ಇದು ಬಹಳ ಕಷ್ಟದ ಪ್ರಯಾಸ. ಯಾವುದೇ ಎನ್ಯೂಮರೇಷನ್ನಲ್ಲಿ ಈ ಅಪಾಯ ಹುದುಗಿರುತ್ತೆ. 1 2 3 4 ಅಂತ ಹೇಳಿದ್ರೆ 1 = 3 = 3 = 4 ಅಂತ. ಗಣೇಶರಂಥ ಪರಿಷ್ಕಾರ ಪ್ರಜ್ಞೆ ಇರುವವರ ಪ್ರತಿಪಾದನೆಯಲ್ಲಿ ಮಾತ್ರ ಇಂಥ ಆಭಾಸಗಳು ನುಸುಳೋದಿಲ್ಲ. ಇದು ಮುಖ್ಯವಾದ ಸಂಗತಿ ಅಂದರೆ ವೇದಾಂತ ಈಸ್ ನಾಟ್ ಫಾರ್ ಮೆನ್ ಇನ್ ಎ ಹರಿ. ಇದು ತಾಳ್ಮೆಯ ವ್ಯವಹಾರ, ಮನನದ ವ್ಯವಹಾರ, ಅಂತರ್ಮಥನದ ವ್ಯವಹಾರ. ಇದು ಪ್ರಕೃತಿ ಸ್ವರೂಪ, ಜಗತ್ ಸೃಷ್ಟಿ ಕಾರಣ, ಯಾವುದಕ್ಕೆ ನಿಜವಾದ ಅಸ್ತಿತ್ವ ಇದೆ, ಆತ್ಮ ಒಂದೇ ಹಲವೇ, ಶಾಂತವೇ ಅನಂತವೇ, ಜೀವನದ ಲಕ್ಷ್ಯ ಏನು, ಬಂಧನದ ಮೂಲ ಏನು, ಪರಿಹಾರ ಏನು, ಪರಮಾರ್ಥಾಭಿಮುಖವಾದ ಸಾಧನೆಯ ರೂಪರೇಖೆಗಳು ಏನು, ಇಂತಹ ಮೂಲಭೂತ ವಿಷಯಗಳನ್ನು ಬೇರೆ ಬೇರೆ ಬಗೆಯಲ್ಲಿ ಉಪನಿಷತ್ತುಗಳು ವಿವೇಚನೆ ಮಾಡಿವೆ. ಬ್ರಹ್ಮ, ಆತ್ಮ ಮೊದಲಾದ ವಿಷಯಗಳಿಗೆ ಒಂದೋ ಹಲವೋ ವಾಕ್ಯಗಳ ಮೂಲಕ ಲಕ್ಷಣ ನಿರೂಪಣೆ ಕೊಡಬಹುದು. ಆದರೆ ಅದು ಮಾಹಿತಿ ಅಥವಾ ಬೌದ್ಧಿಕ ಗ್ರಹಿಕೆ ಮಾತ್ರ ಆಗತ್ತೆ ಹೊರತು ಅದು ಅನುಭವಗಮ್ಯ ಆಗೋದು ಸುಲಭವಲ್ಲ. ದೀರ್ಘಕಾಲದ ಮನನ ಮತ್ತು ನಿಧಿಧ್ಯಾಸನಗಳ ಫಲವಾಗಿ ಮಾತ್ರ ಸಮ್ಯಜ್ಞಾನಕ್ಕೆ ದಾರಿ ಆಗತ್ತೆ. ಲೌಕಿಕ ವಿಷಯಗಳಲ್ಲೇ ನೋಡ್ತೇವೆ. ತಳಾದಲಾಲ್ ಅಥವಾ ಬೇರಾರ್ದೋ ಪಾಕಶಾಸ್ತ್ರ ಕೈಪಿಡಿಯನ್ನು ತಪ್ಪದೆ ಅನುಸರಿಸಿ ಯಾವುದೋ ಒಂದು ಹೊಸ ರುಚಿಯನ್ನು ವಿಶೇಷವನ್ನು ಮಾಡಿದ್ರೆ ಅದು ಪರಿಣಾಮ ಅನಿಶ್ಚಿತವೇ ಆಗತ್ತೆ. ನಮ್ಮ ಹಿರಿಯರಾದ ಫಿಸಿಕ್ಸ್ ಪ್ರೊಫೆಸರ್ ಪಿ ಶ್ರೀನಿವಾಸ ರಾಯರಿಗೆ ಒಂದು ಸಲ ತಮ್ಮ ಕೈಯಿಂದಾನೇ ಮಜ್ಜಿಗೆ ಹುಳಿ ತಯಾರು ಮಾಡಬೇಕು ಅಂತ ಭಗವತ್ ಪ್ರೇರಣೆ ಆಯಿತು. ಅವರ ಹೆಂಡತಿ ಊರಲ್ಲಿ ಇರಲಿಲ್ಲ. ಅವರು ಆ ಪ್ರಯೋಗವನ್ನು ಶುರು ಮಾಡಿದ್ರು. ಸರಿ, ಅವರು ಆಗ ವೆಂಕಮ್ಮನವರ ಕುಕ್ ಬುಕ್ ಭಾಳ ಪ್ರಸಿದ್ಧವಾಗಿತ್ತು. ಅದನ್ನು ಮುಂದಿಟ್ಕೊಂಡು ಯಥಾವಿಧಿಯಾಗಿ ತಯಾರಿಕೆಯನ್ನು ನಡೆಸಿದ್ರು. ಪರಿಣಾಮನ ಮಾರದಿವಸ ಇಲ್ಲಿ ಬಂದಾಗ ಪರಿಣಾಮ ಏನಾಯಿತು ಅನ್ನೋದನ್ನು ವರದಿ ಮಾಡಿದ್ರು. ನಾನು ಎಲ್ಲ ಶಾಸ್ತ್ರೋಕ್ತವಾಗೇ ಮಾಡಿದೆ, ಅದು ಏನೋ ಒಂದು ಘನದ್ರವ ವಿಲಕ್ಷಣ ತಯಾರಾಯಿತು. ಹೀಗೆಲ್ಲ ಅವರ ಅನುಭವವನ್ನು ಅವರು ಹೇಳಿದರು. ಪಕ್ವತೆ ಅನ್ನೋದು ದೀರ್ಘಕಾಲದ ಸಾಕ್ಷಾತ್ ಅನುಭವದಿಂದ ಮಾತ್ರ ಬರುವಂಥದ್ದು. ಇದೇ ಮಾತನ್ನು ಮರಗೆಲಸ, ಕಮ್ಮಾರಿಕೆ ಯಾವುದಕ್ಕೆ ಬೇಕಾದರೂ ಅನ್ವಯಿಸಿ ಹೇಳಬಹುದು. ಲೌಕಿಕ ವಿದ್ಯೆಗಳ ವಿಷಯವೇ ಹೀಗಿದ್ದ ಮೇಲೆ ಇನ್ನು ಅಧ್ಯಾತ್ಮ ಸಾಧನೆಗೆ ಕಠಿಣ ಮತ್ತು ಸತತ ಪರಿಶ್ರಮ ಬೇಕಾಗತ್ತೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ತಾತ್ಪರ್ಯ ಅಂದರೆ ನಮ್ಮ ಅಂತರಂಗ ಸತತವಾಗಿ ಉದಾತ್ತ ವಿಚಾರದ ಸಹವಾಸದಲ್ಲಿ ಇರಬೇಕು ಅನ್ನೋದು. ಈ ಪಯಣಕ್ಕೆ ಕೈಮರಗಳಂತೆ ಇರೋದು ಉಪನಿಷತ್ತುಗಳು. ಅಧ್ಯಾತ್ಮ ಸಾಧನೆಗೆ ಬೇಕಾದ ಆಂತರಂಗಿಕ ಪರಿಸರವನ್ನು ನಿರ್ಮಿಸಿಕೊಡೋದಕ್ಕೆ ಉಪನಿಷತ್ತುಗಳಷ್ಟು ಸಹಾಯಕ ಸಾಮಗ್ರಿ, ರೀಡರ್ ಫ್ರೆಂಡ್ಲಿ ಸಾಮಗ್ರಿ ಬೇರೆ ಇಲ್ಲ. ಅತ್ಯಂತ ಲೋಕಪ್ರಿಯವಾಗಿರುವ ಭಗವದ್ಗೀತೆಯಾದರೂ ಉಪನಿಷತ್ತುಗಳ ಮಥಿತವಾದ ಸಂಗ್ರಹ ಅನ್ನುವ ಹೇಳಿಕೆಯೇ ಇದೆ. ಹೀಗೆ ಎಲ್ಲ ದೃಷ್ಟಿಗಳಿಂದಲೂ ನಮ್ಮ ನಿರಂತರ ಸಂಗಾತಿಗಳಾಗೋದಕ್ಕೆ ಅರ್ಹವಾದವು ಉಪನಿಷತ್ತುಗಳು. ಈ ಮಾಲಿಕೆಯ ಮುಂದಿನ ಅಂದರೆ 2ನೇ ಸರಣಿ ಜೂನ್ 1ರಿಂದ ನಡೆಯೋದಿದೆ ಅಂತ ತಮಗೆಲ್ಲ ನೆನಪು ಮಾಡ್ತಾ, ಈ ಪರ್ಯಾಯಕ್ಕಾಗಿ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಪ್ರಾಯೋಜಕರ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ನಂತರ ಪ್ರಾಯೋಜಕರು ಪ್ರಸಾದ ವಿತರಣೆ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ದಯವಿಟ್ಟು ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು ಅಂತ ಪ್ರಾಯೋಜಕರು ವಿನಂತಿ ಮಾಡ್ತಾರೆ. ಈಗ ಪ್ರಾಯೋಜಕರಾದ ಶ್ರೀಮತಿ ರಾಧಾ ಶ್ರೀನಿವಾಸ್, ಶ್ರೀ ಎಸ್ ಜೆ ಶ್ರೀನಿವಾಸ್ ಅವರು ಬಂದು ದಯವಿಟ್ಟು ಉಪನ್ಯಾಸಕರಿಗೆ ಗೌರವ ಅರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಉಪನಿಷತ್ತುಗಳು
ಪರಮಾರ್ಥವನ್ನು ಹೇಳ್ತಾ ಇಲ್ಲಿಯೇ ಇಹೈವ ಪರಿಮುಚ್ಯತೆ, ಇಲ್ಲಿಯೇ ಫಲ ಕೊಡುತ್ತವೆ ಅಂತ ಆ ಥರ ಪ್ರಾಯೋಜಕರು ಇಲ್ಲಿಯೇ ಫಲಗಳನ್ನು ಕೊಟ್ಟುಬಿಟ್ಟಿದ್ದಾರೆ. ಧನ್ಯವಾದ. ರಾಮಸ್ವಾಮಿಯವರು ಬಹಳ ಸುಂದರವಾಗಿ ಸ್ವಾರಸ್ಯಕಾರಿಯಾಗಿ ಸತ್ಯವನ್ನು ಹೇಳಿದ್ದಾರೆ. ಸುಂದರವಾಗಿ ಸ್ವಾರಸ್ಯಕಾರಿಯಾಗಿ ಸತ್ಯವನ್ನು ಹೇಳೋದು ಬಹಳ ಕಷ್ಟದ ಸಂಗತಿ. ಅದನ್ನು ತುಂಬ ಹೃದಯಂಗಮವಾದ ರೀತಿಯಲ್ಲೂ ಮಾಡಿದ್ದಾರೆ. ಕಠೋಪನಿಷತ್ತಿನ ಆರಂಭದ ಮಂತ್ರಗಳನ್ನು ನೋಡಿ ಇನ್ನು ಸ್ವಲ್ಪ ಮುಂದೆ ಇದ್ದೀವಿ. ನಚಿಕೇತನ 3ನೇ ವರದ ಬಗೆಗೆ ಬಂದಿದ್ದೇವೆ. ಈ ಒಂದು ಘಟ್ಟದಲ್ಲಿ ಒಂದು ಕೆಲವು ಸ್ಪಷ್ಟೀಕರಣಗಳನ್ನು ಕೊಡಬೇಕು. ನಿನ್ನೆ ದಿವಸ ನಾನು ಸಾಮಾನ್ಯವಾಗಿ ಯಾವ ಭಾಷ್ಯಕಾರರು ವ್ಯಾಖ್ಯಾನಕಾರರು ಗಮನಿಸದೇ ಇದ್ದಂಥ ಒಂದು ಅಂಶವನ್ನು ಸೂಚ್ಯವಾಗಿ ಪ್ರಸ್ತಾವಿಸಿದೆ. ಅದೇನೆಂದರೆ, ಸಾವಿನ ಬಳಿಕ ಏನು ಅನ್ನುವುದಕ್ಕೆ, ಏನಾಗ್ತಾನೆ ಸಾವಿನ ಬಳಿಕ ಜೀವ ಅನ್ನೋದನ್ನು ಇಡೀ ಉಪನಿಷತ್ತಿನಲ್ಲಿ ಯಮಧರ್ಮ ಹೇಳುವುದೇ ಇಲ್ಲ. ಆಮ್ರಾನ್ ಪೃಷ್ಠ ಕೋವಿದಾರಾನ್ ಆಚಷ್ಟೆ ಅಂತ ಒಂದು ಮಾತುಂಟು. ಮಾವಿನ ಮರದ ಬಗ್ಗೆ ಕೇಳಿದ್ರೆ ಕಂಚವಾಳದ ಬಗ್ಗೆ ಉತ್ತರ ಕೊಟ್ಟರು ಅಂತ. ನಚಿಕೇತ ಕೇಳಿದ್ದು ಸಾವಿನ ಬಳಿಕ ಜೀವನ ಗತಿ ಏನು ಅಂತ ಕೇಳಿದ್ರೆ, ಈತ ಆತ್ಮವಸ್ತುವಿನ ಅವಿನಾಶಿತ್ವದ ಬಗ್ಗೆ, ಅವಿಕಾರಿತ್ವದ ಬಗ್ಗೆ ಮತ್ತು ಶ್ರೇಯಸ್ಸು ಪ್ರೇಯಸ್ಸುಗಳ ಬಗೆಗೆ, ವಿದ್ಯೆ ಅವಿದ್ಯೆಗಳ ಬಗೆಗೆ, ಪ್ರಣವೋಪಾಸನೆಯ ಬಗೆಗೆ, ಅವಸ್ಥಾತ್ರಯದ ಬಗೆಗೆ, ಕಟ್ಟಕಡೆಯಲ್ಲಿ ಬ್ರಹ್ಮವಸ್ತು ಮತ್ತು ಜೀವದ ಪರಮಸ್ವರೂಪದ ಬಗೆಗೆ ಹೇಳ್ತಾ ಇದ್ದಾನೆ. ಪರಲೋಕದ ಬಗೆಗೆ, ಸಾವಿನ ಅನಂತರದ ಸ್ಥಿತಿಯ ಬಗೆಗೆ ಏನಂತಲೂ ಹೇಳಿಲ್ವಲ್ಲ, ಇದೇನು ಅಂತ. ಇದು ಅಲ್ಪ ಸ್ವಲ್ಪದವರಿಗೆ ಸಂದೇಹ ಬಂದದ್ದಲ್ಲ. ಪ್ರಸಿದ್ಧರಾದಂಥ ಪದ್ಮಭೂಷಣಾದಿ ಬಿರುದಾಂಕಿತರಾದ ಪ್ರೊಫೆಸರ್ ಎಚ್.ಎನ್. ನರಸಿಂಹಯ್ಯನವರು ಒಮ್ಮೆ ಈ ಪುನರ್ಜನ್ಮ ಇತ್ಯಾದಿಗಳ ಬಗೆಗೆಲ್ಲ ಆಕ್ಷೇಪವನ್ನು ಮಾಡ್ತಾ, ಕಠೋಪನಿಷತ್ತು ಏನೋ ಪ್ರಯೋಜನಕ್ಕೆ ಬರಲಿಲ್ಲ ಈ ವಿಷಯದಲ್ಲಿ ಅಂತಂದರು. ಬರವಣಿಗೆಯಲ್ಲೂ ಅವರು ಹೇಳಿದ್ದಾರೆ. ಸೈನ್ಸ್ ಆ್ಯಂಡ್ ನಾನ್ ಸೈನ್ಸ್ ಇತ್ಯಾದಿ ಗ್ರಂಥಗಳಲ್ಲಿ ನೋಡಬಹುದು. ಹೋರಾಟದ ಬದುಕು ಅನ್ನುವಂಥ ಅವರ ಆತ್ಮಕಥೆಯಲ್ಲಿ ಕೂಡ ಗಮನಿಸಬಹುದು. ಆದರೆ ಅದು ಬಹಳ ಚೆನ್ನಾಗಿ ಹೇಳಿದೆ. ಇದರ ಬಗೆಗೆ ತಲೆ ಕೆಡಿಸಿಕೊಳ್ಳಬೇಡಿ ಅಂತನ್ನುವಂಥದ್ದು. ಯೈವ ಪರಿಮುಚ್ಯತೆ ಅನ್ನೋದರ ಕಡೆಗೆ ಗಮನ ಕೊಡಿ ಅಂತನ್ನುವ ಬಹಳ ಚೆನ್ನಾಗಿ ಆ ಮಾತನ್ನು ಹೇಳಿದ್ದಾರೆ. ಅದನ್ನು ನಾನು ಮತ್ತೆ ವಿಸ್ತರಿಸ್ತೀನಿ ಕೂಡ. ಆ ಮಾತನ್ನು ನಿನ್ನೆ ಹೇಳಿದ ಮೇಲೆ ಅನೇಕರು ಸಾಕಷ್ಟು ಚಕಿತರಾಗಿ, ಕಾತರರಾಗಿ, ಭಯಭ್ರಾಂತರಾಗಿ, ಅರೆ ಯಾರೂ ಕೋಪ ಮಾಡಿಕೊಳ್ಳಿಲ್ಲ, ಪಾಪ ಪ್ರೀತಿಯಿಂದ ಬಂದು ಕಾತರದಿಂದ ಕೇಳಿದ್ರು, ಏನು ಗತಿ, ಪುನರ್ಜನ್ಮ ಇಲ್ಲದೆ ಇದ್ದರೆ ಏನು ಗತಿ ಅಂತೆಲ್ಲ ಹೇಳಿಬಿಟ್ಟು, ಈ ಜನ್ಮ ಇದೆಯಲ್ಲ ಇನ್ಯಾತಕ್ಕೆ ಚಿಂತೆ ಮಾಡಬೇಕು ಅಂತ. ಅಂದರೆ ತುಂಬ ಜನಕ್ಕೆ ಪುನರ್ಜನ್ಮದ ಬಗೆಗೆ ಪ್ರೀತಿ ಇದೆ ಅಂತಾಯಿತು, ಕುತೂಹಲ ಇದೆ ಅಂತಾಯಿತು, ಆಸ್ಥೆ ಇದೆ ಅಂತಾಯಿತು, ಅವರಿಗಿರುತ್ತೆ. ರಮಣ ಮಹರ್ಷಿಗಳು ಈ ಬಗೆಗೆ ನಿರ್ಣಾಯಕವಾದಂಥ ಮಾತುಗಳನ್ನು ಆಡಿದ್ದಾರೆ. ಯಾರೋ ಹೋಗಿ ಅವ್ರನ್ನ ಕೇಳಿದ್ರು. ಅವರಾಗಿ ಏನೂ ಹೇಳ್ತಾ ಇರಲಿಲ್ವಲ್ಲ, ಕೇಳಿದ್ದಕ್ಕೆ ಪ್ರಶ್ನೆಗೆ ಮಾತಿಗೊಂದು ಗೀತು ಅಂತ ಉತ್ತರ ಕೊಡ್ತಾಯಿದ್ರು. ಅವರು ಕೊಡ್ತಾ ಇದ್ದ ಎಲ್ಲ ಉತ್ತರವೂ ಕೂಡ ಆತ್ಮೈಕ ದರ್ಶನದಿಂದ ಬಂದದ್ದಾಗಿತ್ತು. ಈ ಪ್ರಶ್ನೆ ಯಾರು ಕೇಳ್ತಾ ಇದ್ದಾರೆ, ಈ ಪ್ರಶ್ನೆ ಯಾವ ಮೂಲದಿಂದ ಬರ್ತಾ ಇದೆ ಅಂತ ಅವರಿಗೆ ದಿಗ್ಭ್ರಾಂತರಾಗುವಂತೆ, ಅವ್ರನ್ನ ಕಂಗೆಡಿಸುವಂಥ ರೀತಿಯಲ್ಲಿ ರಿಬೌಂಡ್ ಆಗ್ತಾ ಇತ್ತು. ಅವರು ಯಾವತ್ತೂ ಕೂಡ ತಮ್ಮ ಬ್ಯಾಟನ್ನು ಬಳಸಿ ಬೀಸಿ ಒಗಿತಾನೇ ಇರಲಿಲ್ಲ. ಎಂಥ ಫಾಸ್ಟ್ ಬೌಲರ್ಗೂ ಸುಮ್ಮನೆ ಟಚ್ ಮಾಡ್ತಾಯಿದ್ರು. ಕ್ವಶನ್ಸನ್ನು ಡಕ್ ಮಾಡ್ತಾ ಇರಲಿಲ್ಲ, ಜಸ್ಟ್ ಅವರ ಬ್ಯಾಟನ್ನು ಟಚ್ ಮಾಡ್ತಾಯಿದ್ರು. ಅದು ಬೌನ್ಸರು ಎಂಥದ್ದು ಹಾಕೋದು ಹೋಗ್ಬಿಟ್ಟು ಸಿಕ್ಸರು ಬೌಂಡ್ರಿಗಳೇ ಮಾಡ್ತಾಯಿದ್ರು. ಅಂತಹ ಒಂದು ಪ್ರಶ್ನೆಗೆ ಒಂದು ಉತ್ತರವನ್ನು ಕೊಡ್ತಾರೆ. ಸ್ವರ್ಗಾದಿ ಲೋಕಗಳಿವೆಯಲ್ಲ, ನರಕಾದಿ ಲೋಕಗಳಿವೆಯಲ್ಲ, ಸಪ್ತ ಊರ್ಧ್ವ ಲೋಕಗಳು, ಸಪ್ತ ಅಧೋ ಲೋಕಗಳು ಅಂತ, ಮತ್ತು ಇನ್ನೂ ಬೇರೆ ಬೇರೆದೆಲ್ಲ ಇವೆಯಲ್ಲ ಅಂತ. ಯಾಕೆಂದರೆ ರಮಣ ಮಹರ್ಷಿಗಳು ಯಾವ ಅರುಣಾಚಲದಲ್ಲಿದ್ದರೋ ಅದೇ ರಾಜ್ಯದಲ್ಲಿಯೇ ಇದ್ದಂಥ ಮತ್ತೊಂದು ದಿಕ್ಕಿನ ಸಮುದ್ರ ತೀರದಲ್ಲಿ, ಇವರು ಬೆಟ್ಟದ ತುದಿಯಲ್ಲಿದ್ದರೆ ಸಮುದ್ರದ ತೀರದಲ್ಲಿದ್ದಂಥವರು ಅರವಿಂದರು. ಹೆಚ್ಚು ಕಡಿಮೆ ಒಟ್ಟೊಟ್ಟಿಗೆ ಸಮಕಾಲೀನರೇ ಆಗಿದ್ದವರು. ಇವ್ರದ್ದು ನೋಡಿದ್ರೆ ಓಪನ್ ಬುಕ್. ಅವರು ಒಂದು ಶಿವಲಿಂಗವನ್ನು ಪಬ್ಲಿಕ್ಕಾಗಿ ಸ್ಥಾಪನೆ ಮಾಡಿದ್ರೆ ಎಲ್ಲ ಕಡೆಯಿಂದಲೂ ಎಲ್ಲರೂ ನೀರು ಸುರಿಬಹುದಲ್ಲ, ಆ ರೀತಿಯಾಗಿದ್ದವರು ರಮಣ ಮಹರ್ಷಿಗಳು. ಅವರು ನೋಡಿದ್ರೆ ಕಂಪ್ಲೀಟ್ ಕ್ಲೋಸ್ಡ್ ಬುಕ್. ಅವರು ಯಾರಿಗೂ ಸುಲಭ ಪ್ರವೇಶ ದೊರಕ್ತಾ ಇರಲಿಲ್ಲ. ಅವರ ಯೋಗ ಸಾಧನೆಗಳು, ಅವರ ಸಿದ್ಧಿಗಳು ಅದು ಪೂರ್ಣವಾಗಿ ಅವರು ಹೇಳಿದ್ರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಇಟ್ಸ್ ಎ ಕ್ಲೋಸ್ಡ್ ಬುಕ್. ಅರವಿಂದರು ಒಂದು ಕ್ಲೋಸ್ಡ್ ಬುಕ್ ಆದರೆ ರಮಣರು ಪುಸ್ತಕವೇ ಅಲ್ಲ, ಇಟ್ಸ್ ಓಪನ್ ಅಷ್ಟೇ. ಅವರು ಮತ್ತೆ ಹೇಳ್ತಾ ಇದ್ರು, ಸೂಪರ್ ಮೈಂಡು, ಸೂಪರ್ ಮೈಂಡು, ಸೂಪರ್ ಮೈಂಡು, ಈ ರೀತಿಯಾದ ಬಹುಮನಸ್ಸುಗಳ
ಅಂದರೆ ಮಲ್ಟಿ ಮೈಂಡೆಡ್ ಫಿಲಾಸಫಿ ಎನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದರು. ಯೋಗದ ಬೇರೆ ಬೇರೆ ಭೂಮಿಕೆಗಳ ಅನುಭವ ವಿಶೇಷಗಳನ್ನು, ಅಂದರೆ ಸವಿಶೇಷ ಅನುಭವಗಳು, ಸವಿಕಲ್ಪ ಅನುಭವಗಳು, ಈ ಥರದ್ದನ್ನು ಯಾವುದುಂಟು, ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸಸ್, ಅವುಗಳ ಬಗೆಗೆ ತುಂಬ ಬರ್ತಾ ಇತ್ತು. ಎರಡೂ ಕಡೆ ನಡ್ಕೊಳ್ಳೋರಿದ್ದರು. ಕಾಪಾಲಿ ಶಾಸ್ತ್ರಿಗಳು ಮತ್ತು ಅವರ ಗುರುಗಳಾದ ಕಾವ್ಯಕಂಠ ಗಣಪತಿ ಮುನಿಗಳು, ಇನ್ನು ಹಲವರು ಎಲ್ಲ ಕಡೆಗೂ ಬರೋರು. ಈಗ ಪಾಲ್ ಬ್ರಂಟನ್ ಮೊದಲಾದಂಥವ್ರು ಎಷ್ಟೋ ಕಡೆ 7 ಕೆರೆ ನೀರು ಕುಡಿದವರು, ಬಹುದಕರು, ಎಲ್ಲ ಕಡೆ ಸಂಚಾರ ಮಾಡಿದವರಿದ್ದರು. ಅಂಥವರೆಲ್ಲ ಇದ್ದಾಗ ಈ ಪ್ರಶ್ನೆಗಳು ಬರ್ತಾ ಇದ್ವು. ಅವ್ರನ್ನ ಕೇಳಿದ್ದಕ್ಕೆ ಅವ್ರು ಹೇಳಿದಂತೆ, ಇಫ್ ಯು ಬಿಲೀವ್ ದೇ ಎಕ್ಸಿಸ್ಟ್, ಇಫ್ ಯು ಡೋಂಟ್ ಬಿಲೀವ್ ದೇ ಡೋಂಟ್ ಎಕ್ಸಿಸ್ಟ್ ಅಂತ. ನೀವು ನಂಬಿದ್ರೆ ಉಂಟು. ಈಗ ನನಗೆ ನನ್ನ ತಾಯಿ ಇದ್ದಾರೆ, ಯಾಕೆ ಅಂದರೆ ಇವತ್ತು ನನ್ನ ತಾಯಿಗೆ ನಾನಿದ್ದೀನಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೆ ನನಗೆ ಇವರು ನನ್ನ ತಾಯಿ ಅನ್ನೋ ಪ್ರಜ್ಞೆ ಇರೋದ್ರಿಂದ ನನ್ನ ತಾಯಿ ಇದ್ದಾರೆ. ನನ್ನ ತಲೆಗೆ ಏನೋ ಪೆಟ್ಟು ಬಿದ್ದೋ, ಬುದ್ಧಿ ಕೆಟ್ಟಿಲ್ಲ ಅಂತೇನಲ್ಲ, ಈಗ ಬುದ್ಧಿ ನೆಟ್ಟಗಾದರೋ ಅಂತ ಬೇಕಾದರೂ ಹೇಳ್ಬೋದು. ಅಥವಾ ನನಗೂ ಅಮ್ಮನಂತೆಯೇ ಆಲ್ಝೈಮರ್ಸ್ ಆಗಿಯೋ ಇನ್ನೆಂಥದ್ದು ಆದರೆ ನನಗೂ ಅಮ್ಮ ಇಲ್ಲ. ಅಂದರೆ ವೇರ್ ದ ಮೈಂಡ್ ಈಸ್ ದೇರ್ ದಿ ವರ್ಲ್ಡ್ ಅಂತ. ಮನಸ್ಸು ಯಾವ ಥರ ಇದೆ ಆ ರೀತಿಯಾಗಿ ಕಣ್ತೆರೆದಾಗ ಜಗತ್ತು, ಕಣ್ಮುಚ್ಚಿದಾಗ ಇಲ್ಲ ಅಂತಂದರೆ ನಮಗೆ ನಂಬಿಕೆ ಉಂಟು, ಇಲ್ಲವಾದರೆ ಇಲ್ಲ. ಹಾಗಾಗಿ ಈ ಲೋಕಗಳ ಬಗೆಗೆ ಕಾತರರಾದವರಿಗೆ ಒಂದು ಅಭಯಂ ವೈ ಪ್ರಾಪ್ತೋಸಿ ಜನಕ ಅಂತ ಭರವಸೆ ರಮಣ ಮಹರ್ಷಿಗಳು ಕೊಟ್ಟಿರುವಂಥದ್ದು, ನಾನೇನು ಕೊಡುವಂಥದ್ದಲ್ಲ. ನೀವು ನಚ್ಚಿದರೆ ಉಂಟು, ನಚ್ಚದಿದ್ದರೆ ಇಲ್ಲ. ಇದ್ದರೂ ನಿಮಗೆ ತೊಂದರೆ ಇಲ್ಲ, ಇಲ್ಲದೇ ಇದ್ದರೂ ತೊಂದರೆ ಇಲ್ಲ. ಆದರೆ ತಲೆ ಕೆಡಿಸ್ಕೊಂಡ್ರೆ ಮಾತ್ರ ತೊಂದರೆ. ನಚ್ಚಿದ ಮೇಲೆ ಬಿಟ್ಟರೆ ಆಯಿತು. ಈಗ ಮನೆ ಒಳಗೆ ಯಾವುದೋ ಒಂದು ಸಾಮಾನು ಅಂತಂದು ಇಟ್ಟಿದ್ದೀರ, ಒಂದು ಒರಳುಕಲ್ಲು, ಒಂದು ಬೀಸೋ ಕಲ್ಲು, ಒಂದು ಒನಕೆ, ಈ ಕಾಲಕ್ಕೆ ಪ್ರಯೋಜನಕ್ಕೆ ಬರೋಲ್ಲ. ಏನೋ ಒಂದು ಮೋಹದಿಂದ ಇಟ್ಕೊಂಡಿದ್ದೀರ, ಮುತ್ತಜ್ಜಿ ಒನಕೆ ಅಂತ, ಅಥವಾ ಮುತ್ತಾತನ ಕುಟ್ಟಾಣಿ ಅಂತ ಎಲೆಡಿಕೆ ಕುಟ್ಟತಕ್ಕಂಥದ್ದು ಇಟ್ಟಿದ್ದೀರಾ, ಮರೆತು ಬಿಟ್ಟಿದ್ದೀರಾ. ಆದರೆ ಇದೆ ಆ ತರಹ ನಂಬಿಕೆಗಳದ್ರ ಮೇಲೆ ಇದ್ದಲ್ಲಿ ಹಾಗೆ ಹಾಯಾಗಿ ಮುಂದುವರಿಯಿರಿ, ಏನೂ ತೊಂದರೆ ಇಲ್ಲ. ಯು ವಾಂಟ್ ಟು ಕಂಟಿನ್ಯೂ ಇನ್ ದಟ್ ಬ್ಲಿಸ್ ಆಫ್ ಇಗ್ನೊರೆನ್ಸ್, ಲೆಟ್ ಇಟ್ ಬಿ ಸೋ ಅಂತಂತಾರಲ್ಲ, ಹಾಗೆ ಇರಲಿ, ತೊಂದರೆ ಇಲ್ಲ. ಇನ್ನು ಕೆಲವರು ಒರಳುಕಲ್ಲು, ಕುಟ್ಟಾಣಿ ಇತ್ಯಾದಿಗಳನ್ನು ಇಟ್ಟುಕೊಂಡಿಲ್ಲ, ಗ್ರೈಂಡರು, ಮಿಕ್ಸಿ ಇತ್ಯಾದಿಗಳನ್ನು ಇನ್ನೇನು ಪ್ರತ್ಯಾಮ್ನಾಯವಾಗಿ ಇಟ್ಟುಕೊಂಡಿದ್ದಾರೆ, ನಡೆಯುತ್ತದೆ. ಹೀಗಾಗಿ ನಂಬಿಕೆ ಇರಿಸಿಕೊಳ್ಳೋದು ಇರಿಸಿಕೊಳ್ಳದೇ ಇರೋದಕ್ಕಿಂತ ಅವುಗಳ ಜೊತೆಗಿನ ಸಂಬಂಧ ಎಂಥದ್ದು ಅನ್ನೋದು ಬಹಳ ಮುಖ್ಯ. ನಮ್ಮ ಸಂಬಂಧಗಳಂತೆ ನಮ್ಮ ಮನಸ್ಸಿನ ಉದ್ವಿಗ್ನತೆಗಳು, ಪ್ರಶಾಂತಿಗಳು ಬರ್ತವೆ, ಇದು ಇರುವಂಥದ್ದು. ಹಾಗಾಗಿ ಈ ಪುನರ್ಜನ್ಮ ಇತ್ಯಾದಿಗಳ ವಿಷಯದಲ್ಲಿ ಯಮನೂ ಉತ್ತರ ಕೊಡಲಿಲ್ಲ. ಯಾಕೆಂದರೆ ಅದು ಉತ್ತರ ಕೊಡಲು ಅರ್ಹವಾದದ್ದಲ್ಲ ಅಂತ. ಕಾರಣ ದೇ ಆರ್ ನಾಟ್ ವರ್ತ್ ಎನಫ್ ಟು ಡಿಸ್ಕಸ್ ಅನ್ನುವಂಥದ್ದು. ಕಾರಣ ಬ್ರಹ್ಮವಿದ್ಯೆ ನಂಬಿಕೆಯನ್ನು ಕುರಿತಾದ್ದಲ್ಲ, ಅನುಭವವನ್ನು ಕುರಿತಾದದ್ದು. ಆ ಪುನರ್ಜನ್ಮವನ್ನು ಪ್ರತಿಪಾದನೆ ಮಾಡುವವರು ಮತ್ತೊಬ್ಬರು ಯಾರಿದ್ದಾರೆ, ಅವರಿಗೆ ನೀನು ಹಿಂದಿನ ಜನ್ಮವನ್ನು ಹಿಡ್ಕೊಂಡು ಬಂದು ತೋರಿಸು, ಮುಂದಿನ ಜನ್ಮವನ್ನು ಹಿಡ್ಕೊಂಡು ಬಂದು ಇಡು ಅಂತಂದರೆ ಏನು ಮಾಡ್ಯಾರು ಪಾಪ. ರಿಗ್ರೆಷನ್ ಅಂತಾರೆ. ನನಗೆ ಯಾವನಾದರೂ ಮಾಡಲಿ, ನಾನು ಹಲವ್ರ ಹತ್ರ ತುಂಬ ದಿಗ್ಧಂತಿಗಳಾಗಿ ಹಿಪ್ನೋಟೈಸ್ ಮಾಡ್ತಾರೆ ಅನ್ನೋರ ಹತ್ರ ರಿಗ್ರೆಷನ್ ಮಾಡ್ತೀರಾ ಅಂತ ಕೇಳಿ ಅವ್ರ ಕೈಲಿ ಆಗದೆ ಹೋಗಿದ್ದನ್ನು ನಾನು ಅನುಭವಿಸಿಬಲ್ಲೆ. ನಿಮ್ಮದು ಸ್ಟ್ರಾಂಗ್ ಮೈಂಡು ಅಂತಂದರು. ಸ್ವಾಮಿ, ನಂದು ವೀಕ್ ಮೈಂಡು, ಅದಕ್ಕೆ ಹೋಗಲಿಲ್ಲ, ಜನ್ಮಾಂತರಗಳನ್ನು ನೆನೆಸ್ಕೊಳ್ಳೋಷ್ಟು ಶಕ್ತಿ ಇಲ್ಲ ನನ್ನ ಮನಸ್ಸಿಗೆ ಅಂತ ವಿನೋದ ಮಾಡಿ ಬಂದೆ. ಅಂದರೆ ನಮ್ಮ ಇನ್ಯಾವುದೋ ಆಶೋತ್ತರಗಳನ್ನು ಈ ಮೂಲಕ ಈಡೇರಿಸಿಕೊಳ್ಬೋದು ಅಂತ ಏನಾದರೂ ಇದ್ದರೆ ಅದು ಹೇಗೆ ಅಂದರೆ, ನಿಮ್ಮ ಮರಿಮಗನ ಮದುವೆ ಮಂಡಿಗೆ ಊಟ ಮಾಡ್ತೀವಿ ಅಂತ ಆಸೆ ಪಟ್ಟಂತೆಯೇ ಆಗುತ್ತದೆ. ಆ ಮರಿಮಗನ ಹುಟ್ಟಿ ಅವನಿಗೆ ಮದುವೆ ಆಗುವ ಹೊತ್ತಿಗೆ ಮದುವೆ ಅನ್ನೋ ವ್ಯವಸ್ಥೆಯೇ ಇರುತ್ತೋ ಇಲ್ವೋ, ಮಂಡಿಗೆ ಅನ್ನೋ ಪದಾರ್ಥ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ನೀವು ಮಂಡಿಗೆ ತಿನ್ನಬೇಕಾ, ಹಿಂದೆ ಮಾಡಿಸ್ಕೊಳ್ಳಿ ಅಥವಾ ಮಾಡಿಕೊಳ್ಳಿ ಅಥವಾ ಕೊಂಡುಕೊಳ್ಳಿ, ತಿನ್ನಿ. ಅಂದರೆ ಇಹೈವ ಇಲ್ಲಿಯೇ ಈ ಜನ್ಮದಲ್ಲಿಯೇ ನಡೆಸಬೇಕಾದ ಸತ್ಕಾರ್ಯಗಳ ಕಡೆಗೆ, ತತ್ವಚಿಂತನೆಗೆ ಗಮನ ಕೊಡಿ ಅಂತ. ಹಾಗಿದ್ದರೆ ಇವುಗಳ ಪ್ರಯೋಜನವಾಗಲಿಲ್ವೇ? ಪ್ರಯೋಜನವಿಲ್ಲದ್ದು ಯಾವುದೂ ಪ್ರಪಂಚಕ್ಕೆ ಬರೋಲ್ಲ. ಪ್ರಯೋಜನ ಇರುತ್ತದೆ, ಬಟ್ ರೋಸಸ್ ಹ್ಯಾವ್ ಥಾರ್ನ್ಸ್, ಜೊತೆಗೆ ಸಮಸ್ಯೆಗಳು ಬರುತ್ತವೆ. ಅಂದರೆ ಜನ್ಮಾದಿಗಳಿಂದಾಗಿ ಸಾಮಾನ್ಯವಾಗಿ ನಮ್ಮ ಜನತೆಗೆ ಒಂದು ಬಗೆಯ ಸಮಾಧಾನ, ತಾತ್ಕಾಲಿಕ ಉಪಶಾಂತಿ. ನೆನ್ನೆ ಯಾರಿಗೂ ಹೇಳಿದೆ, ಇಟ್ಸ್ ಎ ಪೇಯ್ನ್ ಕಿಲ್ಲರ್ ಅಂತಂದೆ. ಅದು ರೋಗ ನಿವಾರಕ ಅಲ್ಲ. ನನಗೆ ಕುತ್ತಿಗೆ ನೋವು, ಬೆನ್ನೋವು ಬಂದರೆ ನಾನು ಪೇಯ್ನ್ ಕಿಲ್ಲರ್ ತಗೊಳ್ಳಲ್ಲ. ಯಾಕೆ ಅಂತಂದರೆ ಅದು ಅಸಿಡಿಟಿನ ಹೆಚ್ಚು ಮಾಡುತ್ತದೆ, ಉದರ ವ್ರಣವನ್ನು ಉಂಟು ಮಾಡುತ್ತದೆ.
ಆ ಕಾರಣದಿಂದ ಬೇರೊಂದು ದಾರಿಯನ್ನು ನೋಡಬೇಕು. ಅಂದರೆ ಚಿಕಿತ್ಸೆ ಆಗಬೇಕೇ ಹೊರತುನುವೆ ಸುಮ್ಮನೆ ಪ್ರಶಮನ ಮಾಡಬಾರ್ದು. ಕುದಿಯೋ ಹಾಲಿಗೆ ನೀರು ಚುಮುಕಿಸಿದಂತೆ ಅದು ಒಂದು ಬೇಕಾಗುತ್ತದೆ, ಕೆಲವ್ರಿಗಷ್ಟು ಸಾಕಾಗುತ್ತದೆ. ಆದರೆ ಯಾರಿಗೆ ಅದು ಸಂಪೂರ್ಣವಾಗಿ ನಿರ್ಮೂಲನ ಆಗಬೇಕು ಅಂತಿರುತ್ತದೆಯೋ ಅವರು ಜೀವಾಸ್ತಿತ್ವದ ಪರಮ ಸ್ತರ ಎಂಥದ್ದು, ಪರಮ ಗಂತವ್ಯ ಎಂಥದ್ದು, ಜೀವನ ಪರಮ ಸ್ವರೂಪ ಏನು ಅಂತ ಯೋಚನೆ ಮಾಡಬೇಕು. ಅದನ್ನು ಯಮ ಹೇಳೋಕ್ಕೆ ಹೊರಟಿದ್ದಾನೆ. ಅಂದರೆ ಜೀವದ ನಿಜವಾದ ಸ್ವರೂಪ ಏನು, ದೇಹದ ನಿಜವಾದ ಸ್ವರೂಪ ಏನು, ಆತ್ಮದ ನಿಜವಾದ ಸ್ವರೂಪ ಏನು ಅಂತ ನೋಡಿದಾಗ ನಮಗೆ ಖಂಡಿತ ಉತ್ತರ ಸಿಗುತ್ತದೆ. ನಮಗೆ ಜನ್ಮಾದಿಗಳು ಯಾವುದಕ್ಕಿರುವಂಥದ್ದು, ಅಂತಃಕರಣ ವಿಶಿಷ್ಟವಾದ ಜೀವಕ್ಕೆ ಇದೆ ಅಂತ ಸಂಪ್ರದಾಯ ಹೇಳುತ್ತದೆ. ಮತ್ತು ಅದು ಶರೀರ ಸಂಬಂಧಿಯಾದಾಗಲೇ ಜನ್ಮ ಅಂತ ಆಗುವುದು. ಶರೀರವಿಲ್ಲದ ಜೀವವನ್ನು ಪ್ರೇತ ಅಂತ ಕರೀತಾರೆ. ಪ್ರ-ಈತ ಇಲ್ಲಿಂದ ಹೊರಟಿದೆ, ಇಟ್ ಹ್ಯಾಸ್ ಡಿಪಾರ್ಟೆಡ್ ಅಂತ. ಡಿಪಾರ್ಟೆಡ್ ಸೋಲ್ಗೆ ಪ್ರೇತ ಅಂತ ಹೆಸರು. ಹಾಗಾಗಿ ನೀವು ಯಾವುದಾದ್ರು ಡಿಪಾರ್ಟೆಡ್ ಸೋಲ್ಗೆ ಪ್ರೇತ ಅಂತ ಶಬ್ದ ಬಳಸಿದ್ರೆ ಶಾಸ್ತ್ರಶುದ್ಧವಾದದ್ದು, ವ್ಯಾಕರಣಬದ್ಧವಾದದ್ದು. ಆ ಪ್ರೇತ ಅಂತಂದರೆ ಡಿಪಾರ್ಟೆಡ್ ಸೋಲ್ ಅಂದರೆ ಮತ್ತು ಇನ್ನೆಲ್ಲೋ ಒಂದು ಕಡೆಗೆ ಅದು ಸೇರಬೇಕು ಅಂತ ಅರ್ಥ. ಆದರೆ ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ ಅನ್ನುವ ಅಂತಃಕರಣ ಚತುಷ್ಟಯಗಳಿಂದಲೂ ರಹಿತವಾದಂಥ ಚೈತನ್ಯ ಕೇವಲಾತ್ಮ ಅಂತ ಅನ್ನುವಂಥದ್ದು. ಈ ಕೇವಲಾತ್ಮನಿಗೆ ಯಾವುದರ ಹಂಗೂ ಇಲ್ಲ. ನಿಜವಾಗಿ ಇರುವಂಥದ್ದು ಕೇವಲಾತ್ಮನೇ. ನಾನು ಅನ್ನುವ ಒಂದು ನಾಮರೂಪಾತ್ಮಕವಾದ ವಿಶಿಷ್ಟತೆಯನ್ನು ಅಂಟಿಸಿಕೊಂಡ ತಕ್ಷಣವೇ ಅದಕ್ಕೆ ಜೀವತ್ವ, ದೇಹತ್ವ ಎಲ್ಲ ಬರುತ್ತದೆ ಅಂತ. ಅಂದರೆ ಅಭಿಮಾನವನ್ನು ಇಟ್ಟುಕೊಂಡವರಿಗೆ ಜನ್ಮಾದಿಗಳು ಉಂಟು, ಅಭಿಮಾನವನ್ನು ಬಿಟ್ಟವರಿಗೆ ಜನ್ಮಾದಿಗಳು ಇಲ್ಲ ಅನ್ನುವಂಥದ್ದು. ಅಂದರೆ ನಮಗೆ ಇನ್ನೂ ಏನೋ ಪಡೆಯಬೇಕು ಅಂತನ್ನುವ ಆಸೆ ಇದ್ದರೆ ಜನ್ಮ ಇರುತ್ತದೆ. ಇನ್ನೇನೋ ಇನ್ನೆಲ್ಲಿಯೋ ಪಡೆಯಬೇಕು ಅನ್ನೋದು ಇಲ್ಲ. ಇಂದು ಇಲ್ಲಿ ಈಗ ಅಂತ ಯಾರು ಅನುಭವನಿಷ್ಠರಾಗಿದ್ದಾರೆ, ವರ್ತಮಾನ ನಿಷ್ಠರಾಗಿದ್ದಾರೆ, ಅವರಿಗೆ ಜನ್ಮಗಳು ಇಲ್ಲ. ಆದರೆ ವರ್ತಮಾನ ನಿಷ್ಠರಲ್ಲದೆ ಭೂತದ ಭವಿಷ್ಯದ ಬಗ್ಗೆನೇ ಯೋಚನೆ ಮಾಡ್ತಾರಲ್ಲ, ಯಾರಿಗೆ ಇಂದಿಗಿಂತ ನೆನ್ನೆ ನಾಳೆಗಳು ಬಹಳ ರುಚಿಯಾಗಿ ಕಾಣಿಸ್ತಾ ಇರ್ತವೆಯೋ, ಆಲೋಚನೆಗೆ ಬರ್ತಾ ಇರ್ತವೆಯೋ ಅವರಿಗೆ ಜನ್ಮಗಳು ಉಂಟು, ಪೂರ್ವಜನ್ಮಗಳು ಉಂಟು, ಪುನರ್ಜನ್ಮಗಳು ಉಂಟು. ಯಾರಿಗೆ ಇಂದು ಮಾತ್ರ ಕಾಣಿಸುತ್ತದೆಯೋ ಅವರಿಗೆ ಯಾವುದೂ ಇಲ್ಲ. ನೀವು ಯೋಚನೆ ಮಾಡಿ, ಇಂದು ನೀವು ಯಾವುದೋ ಒಂದು ಆಹಾರವನ್ನು ಸ್ವೀಕಾರ ಮಾಡ್ತಾ ಇರ್ತೀರ. ಇಂದು ಬೆಳಗ್ಗೆ ನಾನು ಬಹಳ ನನಗೆ ಇಷ್ಟವಾಗುವುದು ಅಂತ ಭಾವಿಸಿಕೊಂಡು ತಕ್ಕಮಟ್ಟಿಗೆ ಚೆನ್ನಾಗೂ ಆದಂತಹ ಈ ಸಬ್ಬಕ್ಕಿ ಉಪ್ಪಿಟ್ಟನ್ನು ಮಾಡಿದ್ದೆ. ಚೆನ್ನಾಗಿತ್ತು. ಅದನ್ನು ತಿನ್ನುವಾಗ ಇನ್ಯಾವುದರ ಯೋಚನೆಯೂ ಇಲ್ಲ. ನೆನ್ನೆ ನಾನು ತಿಂದಂಥ ಇಡ್ಲಿದ ಯೋಚನೆಯೂ ಇಲ್ಲ, ನಾಳೆ ನಾನು ತಿನ್ನಬಹುದಾದ ದೋಸೆ ಯೋಚನೆಯೂ ಇಲ್ಲ. ಅದನ್ನು ಮಾತ್ರ ಆಸ್ವಾದ ಮಾಡಿದೆ. ಆಗ ಅದರ ಆಸ್ವಾದ ಗೊತ್ತಾಗುತ್ತದೆ. ಹಾಗಲ್ಲದೆ ನಾವು ನೆನ್ನೆಯ ನಾಳೆಯ ಆಲೋಚನೆ ಮಾಡ್ತಾ ಇದ್ದರೆ ಇಂದಿನದು ಗೊತ್ತಾಗೋಲ್ಲ. ಅವಧಾನಿಯಾಗಿ ಹೇಳ್ತಾ ಇದ್ದೀನಿ, ಹಾಗಾಗಿ ನನ್ನ ಮಾತನ್ನು ನಂಬಬಹುದು. 2 things ಕೆನಾಟ್ ಆಕ್ಯುಪೈ ದಿ ಸೇಮ್ ಸ್ಪೇಸ್ ಅಟ್ ಸೇಮ್ ಟೈಮ್ ಅಂತಾರಲ್ಲ, ಆ ರೀತಿಯಾಗಿ 2 ಆಲೋಚನೆಗಳು ಒಟ್ಟಿಗೆ ಇರೋಕ್ಕೆ ಸಾಧ್ಯ ಇಲ್ಲ. ಮತ್ತು ಹೇಗೆ ಅವಧಾನ ಮಾಡ್ತೀವಿ ಅಂತಂದರೆ ಬೇಗ ಬೇಗ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಹೊರಳ್ತಾ ಇರ್ತೀವಿ. ನೀವು ಟಿ ವಿ ಸ್ಕ್ರೀನಲ್ಲಿ ನೋಡಿದ್ದೀರಾ, ಯಾವ ಗೆರೆಯೂ ಅಖಂಡವಲ್ಲ, ಎಲ್ಲ ಬಿಂದುಗಳಿಂದ ಆದಂಥದ್ದು. ಹೈಯರ್ ದಿ ರೆಸಲ್ಯೂಷನ್, ಬೆಟರ್ ಈಸ್ ದ ವಿಷನ್ ಆ್ಯಂಡ್ ಬೆಟರ್ ಈಸ್ ದಿ ಇಲ್ಯೂಷನ್. ಹಾಗಾಗಿ ಅದು ಬಿಂದುಗಳಿಂದ ಆದದ್ದೇ ಹೊರತುನುವೆ ಅದು ನೇರವಾದ ಗೆರೆಗಳಿಂದ, ವಕ್ರರೇಖೆಗಳಿಂದ ಆದಂಥದ್ದು ಅಲ್ಲ. ಆ ರೀತಿಯಲ್ಲಿ ಅವಧಾನದಲ್ಲಿ ಅಪ್ರಸ್ತುತ ಪ್ರಸಂಗವನ್ನೋ, ಘಂಟಾವಾದನವನ್ನೋ, ಸಂಖ್ಯಾಬಂಧವನ್ನೋ, ಮತ್ತೊಂದನ್ನು ಮಗದೊಂದನ್ನು ಬೇಗ 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 ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಹೊರಳಾಡಿಸ್ಕೊಂಡು ಮಗ್ಗದಲ್ಲಿ ಲಾಳಿ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಹೇಗೆ ಹಾಸು ಹೊಕ್ಕುಗಳ ನಡುವೆ ಓಡಾಡ್ತೀವಿ ಹಾಗೆ ಓಡಾಡ್ತೀವಿ. ಅದರಿಂದ ಒಂದೇ ಇರುವಂಥದ್ದು ಚೈತನ್ಯ. ಅವಧಾನ ಒಂದೇ ಪರಮಾರ್ಥವಾಗಿ ಇರುವಂಥದ್ದು, ವ್ಯವಹಾರದಲ್ಲಿರುವಂಥದ್ದು ಒಂದೇ, ಹಲಬಗೆಯದು ಎಂಬಂತೆ ತೋರಿಕೊಳ್ಳುತ್ತದೆ. ಆ ತೋರಿಕೊಳ್ಳುವಂತೆ ಮಾಡುವ ಚಮತ್ಕಾರದಿಂದ ಅದು ಕಲೆ ಅಂತ ಅನಿಸಿಕೊಳ್ಳುತ್ತದೆ. ಅದೇ ರೀತಿ ನಾವು ವರ್ತಮಾನದಲ್ಲಿದ್ದಾಗ ಭೂತದ ಕಡೆಗೆ ಹೋದರೆ ವರ್ತಮಾನ ಹೋಯಿತು ಅಂತ ಅರ್ಥ. ಅರಸನ್ನು ನಂಬಿಕೊಂಡು ಪುರುಷನ ಮರೆತರು ಅಂತ ಗಾದೆ ಉಂಟಲ್ಲ, ಅದು. ಹಾಗಾಗಿ ಅದನ್ನು ತಿನ್ನುವಾಗ ಮತ್ತಾವುದನ್ನೋ ಜ್ಞಾಪಿಸಿಕೊಂಡ್ರೆ ಇದರ ರುಚಿ ಹೊರಟೋಗಿರುತ್ತೆ. ಈ ನನ್ನ ಭಾಷಣಕ್ಕೆ ನೀವು ಭೌತಿಕವಾಗಿ ಬಂದು ಕೂತಿದ್ದಾಗ ಇನ್ಯಾವುದೋ ಉಪನ್ಯಾಸವನ್ನು, ಇನ್ಯಾವುದೋ ವ್ಯಾಸಂಗವನ್ನು ಆಲೋಚನೆ ಮಾಡೋಕ್ಕೆ ಹೋದರೆ ಇದು ಹೋಗ್ತಾ ಇರುತ್ತೆ, ಅದು ಮನಸ್ಸಿನಲ್ಲಿ ಓಡ್ತಾ ಇರುತ್ತದೆ. ಹೆಳವನಕಟ್ಟೆ ಗಿರಿಯಮ್ಮ ದೊಡ್ಡ ಸಂತೆ ತಪಸ್ವಿನಿ, ನಮಗೆ ತುಂಬ ದೂರದಲ್ಲೇನೂ ಅಲ್ಲ, ಹತ್ತಿರದಲ್ಲಿ ಇದ್ದಂಥ ಮಹನೀಯಳು ಆಕೆ ಬದುಕಿನಲ್ಲಿ ಬರುತ್ತದೆ ಎನ್ನುವ ಒಂದು ಘಟನೆ. ಈ ರೀತಿಯಾದ ಘಟನೆಗಳು ಎಷ್ಟೋ ಜನ ಮಹಾನುಭಾವರ ಜೀವನದಲ್ಲಿ ಆದದ್ದು.
ಆಕೆಯ ಮಾವನವರು ಒಮ್ಮೆ ದೇವರ ಕಟ್ಟೆ ಮೇಲೆ ಪೂಜೆ ಮಾಡ್ತಾ ಕೂತಿದ್ದರಂತೆ. ಆಗ ಮನೆಗೆ ಯಾರೋ ಬಂದು ಮಾವನವರು ಇದ್ದಾರಂದರೆ, ಇಲ್ಲ ಹೊಲೆಯರ್ಕೇರಿಗೆ ಹೋಗಿದ್ದಾರೆ ಎಕ್ಕಡ ಕೊಂಡುಕೊಳ್ಳೋದಿಕ್ಕೆ ಅಂತ. ಆಮೇಲೆ ನೋಡಿದ್ರೆ ಮಾವ ಇದ್ದೇ ಇದ್ದಾರೆ. ಏನಮ್ಮ ಸುಳ್ಳು ಹೇಳೋದಿಯಲ್ಲ ಅಂದರೆ, ಅವ್ರನ್ನೇ ಕೇಳಿ ಅಂತ. ಆಗ ಮಾವನವ್ರು ಪೂಜೆ ಮಾಡ್ತಾ, ಪೂಜೆ ಆದ ತಕ್ಷಣವೇ ಎಕ್ಕಡ ಕೊಂಡುಕೊಳ್ಳೋದಕ್ಕೆ ಆಗ ಹೊಲೆಯರು ಅನ್ನುವಂಥ ದಲಿತ ಜನಾಂಗ ಎಕ್ಕಡವನ್ನು ಹೊಲಿತಾ ಇದ್ದರು. ಹಾಗಾಗಿ ಅಲ್ಲಿಗೆ ಹೋಗಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದರಂತೆ. ಈ ಸೊಸೆಯ ದಿವ್ಯಜ್ಞಾನ ಎಂಥದ್ದು ಅಂದರೆ, ಮಾವನ ಮನಸ್ಸಲ್ಲಿ ಓಡಾಡ್ತಾ ಇದೆ ಅಂತ ತಿಳ್ಕೊಳ್ತಕ್ಕಂಥದ್ದು. ಹಾಗಾಗಿ ಅವರು ದೇವರ ಕಟ್ಟೆ ಮೇಲೆ ಕೂತಿಲ್ಲ, ಅಲ್ಲಿ ಚಕ್ಕಳದ ಹತ್ತಿರ ಇದ್ದಾರೆ ಅವರು ಅಂತ. ಇಲ್ಲಿ ಚಕ್ಕಂಬಕ್ಕಳ ಹಾಕ್ಕೊಂಡಿಲ್ಲ, ಇಲ್ಲಿ ಚಕ್ಕಳದ ಸಾಮಾನಿನ ಕಡೆಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಈ ರೀತಿಯಲ್ಲಿ ನಾವು ವರ್ತಮಾನದಲ್ಲಿ ನೆಲೆ ನಿಂತಾಗ ಭೂತ ಭವ್ಯಗಳು ಅಂದರೆ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಅವು ಕಾಡುವಂಥವು ಅಲ್ಲ. ಹಾಗೆ ಕಾಡದೇ ಇದ್ದಾಗ ಅದು ಇಲ್ಲ ಅಂತಲೇ ಅರ್ಥ. ದೊಡ್ಡವರೆಲ್ಲ ವರ್ತಮಾನದಲ್ಲೇ ಬದುಕಿದ್ದಾರೆ. ವಿಷ್ಣು ಪುರಾಣದಲ್ಲಿ ಒಂದು ಕಡೆಗೆ ಕೃಷ್ಣನನ್ನು ಕೇಳ್ತಾರೆ, ಪಾಂಡವರ ಬಗೆಗೆ ನಿನಗೆ ಯಾತಕ್ಕೆ ಪ್ರೀತಿ ಅಂತ. ಅದಕ್ಕೆ ಬಹಳ ಚೆನ್ನಾಗಿ ಕೃಷ್ಣ ಹೇಳ್ತಾನೆ, ಗತೇ ಶೋಕಂ ನ ಕುರ್ವಂತಿ ಭವಿತವ್ಯೇನ ಕಾತರಾಹ ವರ್ತಮಾನೇನ ವರ್ತಂತೆ ತಸ್ಮಾನ್ಮೇ ಪಾಂಡವ ಪ್ರಿಯಾ ಅಂತ. ಭೂತದ ಬಗ್ಗೆ ಕಾತರ ಇಲ್ಲ, ಭವಿಷ್ಯತ್ತಿನ ಬಗ್ಗೆ ವ್ಯಾಮೋಹ ಇಲ್ಲ, ವರ್ತಮಾನದಲ್ಲಿರ್ತಾರೆ ಅಂತ. ಚೋಪ್ರಾ ಅವರು ಮಾಡಿದಂಥ ಮಹಾಭಾರತ ದೂರದರ್ಶನ ಧಾರಾವಾಹಿಯಲ್ಲಿ ಜಯದ್ರಥ ವಧೆಯ ಸಂದರ್ಭದಲ್ಲಿ ಒಂದು ಮಾತನ್ನು ಕೃಷ್ಣನ ಬಾಯಿಂದ ಮಾಹಿಂ ರಾಜ ಅವರು ಬರೆಸಿ ಆಡಿಸಿದ್ದಾರೆ. ತುಂಬ ಚೆನ್ನಾಗಿರುವ ಮಾತು. ಸೂರ್ಯಾಸ್ತ ಆಗಿಬಿಡ್ತದೆ, ಅದಕ್ಕೆ ಮುನ್ನ ಜಯದ್ರಥನ ಕೊಲ್ಲಬೇಕು, ಇಲ್ಲದೇ ಇದ್ದರೆ ಗತಿ ಹೇಗೆ ಅಂತ ಹೇಳಿಬಿಟ್ಟು ಅರ್ಜುನ ಕಾತರನಾಗಿ ಆಕಾಶದ ಕಡೆಗೆ ಒಮ್ಮೆ ದಿಕ್ಕುಗಳ ಕಡೆಗೆ ಒಮ್ಮೆ ಜಯದ್ರಥ ಇದ್ದಾನ ಅಂತ ನೋಡ್ತಾ ಇರ್ತಾನೆ. ಆಗ ಹೇಳ್ತಾನೆ, ಕಣ್ಣು ಮೇಲೆ ಇದ್ದಾಗ ಶತ್ರು ಕಾಣೋದಿಲ್ಲ ಅಂತ. ಸೂರ್ಯನ ಮೇಲೆ ಕಣ್ಣಿದ್ದಾಗ ಅದು ಬಹಳ ಚೆನ್ನಾಗಿ ಬರ್ತದೆ. ಮಿತ್ರನ ಮೇಲೆ ಕಣ್ಣಿದ್ದಾಗ ಶತ್ರು ಕಾಣೋದಿಲ್ಲ ಅಂತ. ಮಿತ್ರ ಅಂದರೆ ಸೂರ್ಯ, ಸೂರ್ಯನ ಮೇಲೆ ಕಣ್ಣಿದ್ದಾಗ ಶತ್ರು ಎಲ್ಲಿ ಕಾಣಿಸ್ತಾನೆ ಅಂತ. ಇದು ಬಹಳ ಮುಖ್ಯ. ಹೀಗಾಗಿ ತತ್ವಜಿಜ್ಞಾಸುಗಳಾದವರು ಮಾತ್ರವಲ್ಲ, ಅನುಭವ ರಸಿಕರಾದವರು ವರ್ತಮಾನದಲ್ಲಿ ಜೀವಿಸ್ತಾರೆ. ಹಾಗಾಗಿ ತುಂಬ ಹಿಂದು ಮುಂದುಗಳ ಕಡೆಗೆ ಒದ್ದಾಡುವುದಿಲ್ಲ. ಡಿ ವಿ ಜಿಯವರ ಬದುಕನ್ನೇ ತೆಗೆದುಕೊಂಡ್ರೆ ಗೊತ್ತಾಗುತ್ತದೆ ಅವರು ಅದೆಷ್ಟು ಉತ್ಕಟವಾಗಿ ಬದುಕಿದವರು ಅಂತ. ಎನಿ ಪ್ಯಾಷನೇಟ್ ಪರ್ಸನ್ಯಾಲಿಟಿ ವಿಲ್ ಲಿವ್ ಇನ್ ದಿ ಪ್ರೆಸೆಂಟ್ ಟೆನ್ಸ್. ಲೈಫ್ ಈಸ್ ಪ್ರೆಸೆಂಟ್ ಟೆನ್ಸ್. ಭೂತ ಏನು? ನೆನಪು. ಭವಿಷ್ಯತ್ತು ಏನು? ಊಹೆ. ವರ್ತಮಾನ ಯಾವುದು? ಅನುಭವ. ಹೀಗಾಗಿ ಅನುಭವ ನಿಷ್ಠೆ ಅನ್ನೋದು ಬೇಕು ಅಂದರೆ ವರ್ತಮಾನತ್ವ ಬೇಕು. ಕುವೆಂಪು ಅವರು ಹೇಳ್ತಾರಲ್ಲ ದೋಣಿ ಹಾಡಿನಲ್ಲಿ, ನೆನ್ನೆ ನೆನ್ನೆಗೆ, ಇಂದು ಇಂದಿಗೆ, ಇರಲಿ ನಾಳೆಯು ನಾಳೆಗೆ ಅಂತ. ಅದು ಅಲ್ಲಿಗೆ, ಇದು ಇಲ್ಲಿಗೆ, ಈ ರೀತಿಯಾದದ್ದು. ಹಾಗಂತಂದರೆ ತುಂಬ ಬೊಹಿಮೆಯನ್ನಾಗ್ಬಿಡುತ್ತಲ್ವ, ಯಾವುದೇ ರೀತಿಯಲ್ಲೂ ದೂರದೃಷ್ಟಿ ಇರೋದಿಲ್ಲ. ಭೂತದ ಬಗ್ಗೆ ಚಿಂತನೆ ಇಲ್ಲದೇ ಇದ್ದರೆ ನಮ್ಮ ವರ್ತಮಾನ ಬೆಳೆಯೋದು ಹೇಗೆ ಅಂತ. ಅದಕ್ಕೆ ಒಂದು ಇದೇ ಇದೆ. ಆ ಶ್ಲೋಕದಲ್ಲಿ ನೋಡಿ, ಗತೇ ಶೋಕಂ ನ ಕುರ್ವಂತಿ ಭವಿತವ್ಯೇ ನ ಕಾತರಾಹ. ಈ ಶೋಕ ಆ ಕಾತರ ಎರಡೂ ಇಲ್ಲದೆ, ಈ ಕಾತರ್ಯವನ್ನು ಆ ದುಃಖವನ್ನು ಇಟ್ಟುಕೊಳ್ಳದೆ ಅದನ್ನು ನೋಡಿದ್ರೆ ಪರವಾಗಿಲ್ಲ. ಅದನ್ನು ಇಟ್ಟುಕೊಂಡು ನೋಡಿದಾಗ ಅವು ಕಾಡುತ್ತವೆ. ಅದನ್ನು ಜನ್ಮಾಂತರದ ರೋಗ, ರುಜಿನ ಅಂತಲೋ ಮತ್ತೊಂದು ಅಂತಲೋ ಅಂದುಕೊಂಡ್ರೆ ಅಲ್ಲಿಗೆ ಆ ನಂಬಿಕೆಗೆ ತಕ್ಕಂತೆ ಆ ಫಲವೂ ಆಗುತ್ತದೆ. ಇನ್ನು ಧರ್ಮಶಾಸ್ತ್ರಾದಿಗಳಲ್ಲಿ ಕರ್ಮವಿಪಾಕ ಅನ್ನುವ ಒಂದು ಅಧ್ಯಾಯ ಬರುತ್ತದೆ. ನಾನು ಹಿಂದೆ ಪುರಾಣಗಳ ಬಗೆಗೆ ಮಾತನಾಡುವಾಗ ಅದನ್ನು ಕುರಿತು ಪ್ರಸ್ತಾವನೆಯನ್ನು ಮಾಡಿದ್ದೆ. ಇಂತಿಂಥ ತಪ್ಪು ಮಾಡಿದವರಿಗೆ ಮುಂದಿನ ಜನ್ಮದಲ್ಲಿ ಇಂತಿಂಥ ಪಾತಕ ಫಲವಾಗಿ ಈ ರೀತಿಯಾದ ದಂಡನೆಗಳು, ಕಷ್ಟಗಳು ಬರುತ್ತವೆ ಅಂತ. ಅದು ಲೋಕಕ್ಕೆ ಒಂದು ಎಚ್ಚರ ಕೊಟ್ಟದ್ದು. ಆ ಮೂಲಕವಾಗಿ ಆದರೂ ಜನ ಸರಿಯಾಗಿರ್ತಾರೆ ಅನ್ನುವ ಭಾವನೆಯಿಂದ. ಆದರೆ ನಮಗದು ಒಂದು ಒಳ್ಳೆಯ ಭರವಸೆಯಾಗಿ ಎಲ್ಲಿವರೆಗೂ ಬರ್ತಾ ಇತ್ತು ಅಂತಂದರೆ, ಅವಿಶ್ವಾಸಗಳು, ಸಂದೇಹಗಳು ಏಳದೇ ಇರತಕ್ಕಂಥ ವಿಜ್ಞಾನ ಯುಗ ಬರೋವರೆಗೂ. ಈಗ ಬೇಡ ಅಂತಂದರೂ ನಮಗೆ ಎಲ್ಲ ದಿಕ್ಕುಗಳಿಂದ ಮಾಹಿತಿ ಮಹಾಪೂರ್ವವಾಗಿ ಬರ್ತಾ ಇದೆ. ನಾನು ಅನೇಕ ಬಾರಿ ಈ ವೇದಿಕೆಯಲ್ಲೂ ಹೇಳಿದ್ದೀನಿ, ಬೇರೆ ಕಡೆಯಲ್ಲೂ ಹೇಳಿದ್ದೀನಿ. ತುಂಬ ಕಡೆ ಮಾತನಾಡುವವರಿಗೆ, ಬರೆಯೋರಿಗೆ ಇರುವ ಸಮಸ್ಯೆ ಏನಂದರೆ ಎಲ್ಲಿ ಏನು ಹೇಳಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಇಂದು ಬೆಳಗ್ಗೆ ಒಬ್ಬರು ಇಲ್ಲಿಗೆ ಬರತಕ್ಕಂಥ ತಾಯಿ ಒಬ್ಬರು ಒಂದು ಸಭೆಯಲ್ಲಿ ನಾನು ಇದ್ದಾಗ ನನ್ನದೇ ಮಾತನ್ನು ನನ್ನದೇ ಕಡೆಗೆ ತಿರುಗಿಸ್ಬಿಟ್ರು. ಹೌದಮ್ಮ, ಇರಬಹುದು ಅಂತಂದೆ. ನಾನು ಆಡದೆ ಮಾತನ್ನು ಕೆಲವರು ಬೇಕಾದ್ರೆ ತಿರುಗಿಸ್ಬೋದು, ಯಾಕೆಂದರೆ ಅಷ್ಟಾಡಿಬಿಟ್ಟಿದ್ದೀನಿ, ಆಲೋಚನೆಗಿಂತ ಹೆಚ್ಚಾಗಿ ಮಾತಾಡಿಬಿಟ್ಟಿದ್ದೀನಿ. ಅದರಿಂದ ಎನಿಬಡಿ ಕ್ಯಾನ್ ಟಾರ್ಗೆಟ್ ಎನಿ ಗನ್ ಎಗೇನ್ಸ್ಟ್ ಮೀ. ಇದು ಆಗಿರುವಂಥ ವಿನೋದ. ಅಂದರೆ ಅಲ್ಲಿ ಆ ಒಂದು ಈ ಥರದ ವಿಜ್ಞಾನ ಯುಗದಲ್ಲಿ ನಮಗೆ ಬಂದಿರುವ ಕಷ್ಟ ಏನಂದರೆ, ಸೌಲಭ್ಯಗಳು ಬೇಕಾದಷ್ಟಾಗಿವೆ. ಈ
ಡೆಮಾಕ್ರಸಿ ಆ್ಯಂಡ್ ರೀಸನಿಂಗ್ ಅಂತ ಎರಡು ಯಾವುದಿವೆ, ಪ್ರಜಾಪ್ರಭುತ್ವ ಅಂದರೆ ಸಮಾನತೆ ಅಂತ, ವಿಜ್ಞಾನ ಅಂದರೆ ಕಾರ್ಯಕಾರಣ ಭಾವ, ಹೇತುವಾದ ಅಂದರೆ ಸಮಾನತೆ ಮತ್ತು ಹೇತುವಾದ ಅಂತ ಈಕ್ವಾಲಿಟಿ ಆ್ಯಂಡ್ ರೀಸನಿಂಗ್ ಅನ್ನುವುದು ಬಂದ ಮೇಲೆ ನಮಗೆ ಮೇಲೆ ಯಾರೂ ಇಲ್ಲ, ನಮಗೆ ಯಾರೂ ಮೇಲಿನವರಿಲ್ಲ, ನಾವೇ ಎಲ್ಲರಿಗಿಂತ ಸಮಾನವಾಗಿ ಹಾಯಾಗಿದ್ದೀವಿ, ಅದರಿಂದ ನಮಗೆ ಯಾವ ಕೀಳರಿಮೆ ಇಲ್ಲ ಅಂತನ್ನುವುದರ ಜೊತೆಗೆ ತುಂಬ ದೊಡ್ಡ ಬಾಧ್ಯತೆಯೂ ಬಂದುಬಿಟ್ಟಿದೆ. ನಮಗೆ ಮೇಲಿನವರೊಬ್ಬ ಇದ್ದಾರೆ ಅಂತಂದರೆ ಅವ್ರು ಹೇಳದಂತೆ ಕೇಳ್ತೀವಿ. ತಮಿಳಿನಲ್ಲಿ ಒಂದು ಮಾತುಂಟು, ಮಣ್ಣು ಮಾಮಿಯಾರ್ ಅಂತ. ಮಣ್ಣಿನಲ್ಲಾದರೂ ಒಂದು ಅತ್ತೆಯನ್ನು ವಿಗ್ರಹ ಮಾಡ್ಕೊಂಡು ಇಟ್ಕೊಳ್ಬೇಕಂತೆ. ನಮಗೇ ನಾವು ಒಬ್ಬ ನಾಯಕನನ್ನು ಕಲ್ಪಿಸಿಕೊಳ್ಳಬೇಕು ನಮ್ಮ ಮನಸ್ಸಿನಲ್ಲಿ. ಇಲ್ಲವಾದರೆ ನಾವೇ ನಾಯಕರಾಗಬೇಕು, ಇಲ್ಲದೇ ಅನಾಯಕವಾಗಿಬಿಡುತ್ತದೆ. ಹೀಗಾಗಿ ಡೆಮಾಕ್ರಸಿಯ ಬೈ ಪ್ರಾಡಕ್ಟ್ ಆಗಿ ರೆಸ್ಪಾನ್ಸಿಬಿಲಿಟಿ ಬರುತ್ತದೆ, ಆದರೆ ಅದನ್ನು ಬಿಟ್ಟರೆ ಕಷ್ಟ. ಹಾಗಾಗಿ ಓನ್ಲಿ ಎನ್ ಎಜುಕೇಟೆಡ್ ಪರ್ಸನ್, ಓನ್ಲಿ ಎನ್ ಎನ್ಲೈಟೆಂಡ್ ಪರ್ಸನ್ ವಿಲ್ ಬಿ ಎ ಡೆಮಾಕ್ರೇಟ್. ಇನ್ನು ರೀಸನಿಂಗು ಅಷ್ಟೇ, ಕಾರ್ಯಕಾರಣ ಭಾವ ಬಂದೊಡನೆಯೇ ನಮಗೆ ಅವಿಶ್ವಾಸ ಉಂಟಾಗುತ್ತದೆ. ಇದನ್ನು ಪ್ರತ್ಯಕ್ಷವಾಗಿ ಪ್ರಮಾಣಿಸಿದ ಹೊರತು ನಂಬಬಾರದು ಅಂತಾಗುತ್ತದೆ. ಆಗ ನೆಮ್ಮದಿಗೆ ಭಂಗ ಬರುತ್ತದೆ. ಅಂದರೆ ಒಂದು ನಾಯಕನನ್ನು ಒಪ್ಪಿಕೊಳ್ಳಬೇಕು ತಾತ್ಕಾಲಿಕವಾಗಿ ಆದರೂ ಅಂತ, ಮತ್ತೊಂದು ನಂಬಿಕೆಯನ್ನು ಇಡಬೇಕು ಯಾವುದರ ಮೇಲಾದರೂ ಅಂತ. ಅಂದರೆ ತರ್ಕಾತೀತವಾದದ್ದನ್ನು ಒಪ್ಪಬೇಕು, ಆದರೆ ಒಪ್ಪಕ್ಕಾಗ್ತಾ ಇಲ್ಲ. ಹೀಗಾಗಿ ಅದರ ಗುಡ್ ಆ್ಯಂಡ್ ಬ್ಯಾಡ್ ಅಂತೀವಲ್ಲ, ಅದರ ಒಳಿತು ಕೆಡಕುಗಳೆಲ್ಲ ಬರುತ್ತವೆ. ರೀಸನಿಂಗಿನ ಒಳಿತು ಕೆಡಕುಗಳು ಒಂದು ಕಡೆಗೆ ಬಂದರೆ, ಡೆಮಾಕ್ರಸಿ ಒಳಿತು ಕೆಡಕುಗಳು ಇನ್ನೊಂದು ಕಡೆಗೆ ಬರ್ತವೆ. ಸಮಾನತೆ ಒಂದು ಒಳಿತಾದರೆ ಅನಾಯಕತ್ವ ಒಂದು ಕೆಡಕು. ಇನ್ನು ತರ್ಕಶುದ್ಧಿ ಒಂದು ಒಳಿತಾದರೆ ವಿಶ್ವಾಸರಾಹಿತ್ಯ ಒಂದು ಕೆಡಕು. ಇವನ್ನು ಮ್ಯಾನೇಜ್ ಮಾಡಬೇಕು, ಅದು ಯೋಗ, ಅದು ಕರ್ಮಸು ಕೌಶಲ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋಕ್ಕೆ ಹೊರಟದ್ದು ಇಂಥ ವಿಷಯವನ್ನೇ. ಅಂದರೆ ಒಮ್ಮೆ ತೀರ್ಮಾನ ಮಾಡಿ ನಿಶ್ಚಯ ಮಾಡಿ ಅದನ್ನು ಗಂಟು ಕಟ್ಟಿಟ್ಟಿದ್ದೀವಿ ಅಂತಲ್ಲ, ನಿರಂತರವಾಗಿ ಅದನ್ನು ಶ್ರುತಿ ಮಾಡಿಕೊಳ್ತಾ ಇರಬೇಕು. ಒಂದು ವಾದ್ಯವನ್ನು ನುಡಿಸದೇ ಇಟ್ಟಾಗಲೂ ಶ್ರುತಿ ಇಳಿಯುತ್ತದೆ, ಇನ್ನು ನುಡಿಸ್ತಾ ಇದ್ದಾಗ ಶ್ರುತಿ ಇಳಿಯದೇ ಇರುತ್ತದೆಯಾ? ನೀವು ಹೇಳ್ಬೋದು ಎಲೆಕ್ಟ್ರಾನಿಕ್ ತಂಬೂರಿ ಶ್ರುತಿ ಇಳಿಯೋಲ್ಲ ಅಂತ. ಕರೆಂಟ್ ಇಳಿದು ಹೋಗೋದಿಲ್ವೇ? ಅದರ ಸೆಲ್ ವೀಕ್ ಆಗದೆ ಹೋಗುತ್ತೆ. ವಯಲಿನ್ ತಂತಿಗಳನ್ನು ಮೀಟಿದಾಗ ಒಂದು ತಂತಿಯನ್ನು ಮೀಟಿದ ಮೇಲೆ ಮೀಟಿದ ಕಾರಣ ಅದರ ಒಂದು ಯಾವ ಕರ್ಷಣ ಶಕ್ತಿ ಟೆನ್ಷನ್ ಇದೆ ಅದು ಹೆಚ್ಚು ಕಡಿಮೆ ಆಗೋದಿಲ್ವೇ? ಒಂದು ವೀಣೆಯಲ್ಲಿ ಆಗೋಲ್ವೇ? ಅಂದರೆ ಕಾಲಕ್ಕೆ ಒಳಪಟ್ಟ, ದೇಶಕಾಲಗಳಿಗೆ ಒಳಪಟ್ಟ ವ್ಯವಸ್ಥೆಯಲ್ಲಿ ಎಲ್ಲ ಈ ಏರುಪೇರುಗಳು ಇದ್ದೇ ಇರುತ್ತವೆ. ಆಗ ಮತ್ತೆ ಮತ್ತೆ ಜಾಗರೂಕವಾಗಿ ನಾವು ಪರಿಶೀಲನೆ ಮಾಡಬೇಕು. ಅಂದರೆ ಫಿಲಾಸಫಿ ನೆವರ್ ಮೇಕ್ಸ್ ಅಸ್ ಸ್ಲೀಪ್ ಓವರ್ ದಿ ಇಶ್ಯೂಸ್. ನಾವು ಏನು ಮಾಡ್ತೀವಿ, ವೇದಾಂತ ಕೇಳ್ಕೊಂಡು ಬಿಟ್ಮೇಲೆ ಹಾಯಾಗಿ ಮಲಗಿರ್ಬೋದು ಅಂತ. ವೇದಾಂತ ನಿತ್ಯ ಜಾಗೃತ್ ಪ್ರಜ್ಞೆ, ಸುಷುಪ್ತಿ ಅನುಭವವನ್ನು ಎಚ್ಚರದಲ್ಲಿ ಹೇಗೆ ತಂದುಕೊಳ್ಬೋದು ಅನ್ನೋ ಪ್ರಯತ್ನ ವೇದಾಂತ ಮಾಡುತ್ತೆ ಹೊರತು ಹಾಯಾಗಿ ಮಲಗಿರೋದು ಹೇಗೆ ಅಂತ ವೇದಾಂತ ಹೇಳೋದಿಲ್ಲ. ಅದಕ್ಕೆ ವೇದಾಂತ ಬೇಕಾಗಿಲ್ಲ, ಬಾಧಾಂತ ಸಾಕು. ಅಂದರೆ ನಿರಂತರ ಜಾಗರೂಕತೆ, ಅವೇರ್ನೆಸ್, ಇದನ್ನೇ ಮತ್ತೆ ಮತ್ತೆ ಭಕ್ತಿಯಲ್ಲಿ ಭಗವತ್ ಸಮಕ್ಷತಾಭ್ಯಾಸ, ಫೀಲಿಂಗ್ ದಿ ಪ್ರಾಕ್ಸಿಮಿಟಿ ಆಫ್ ದಿ ಲಾರ್ಡ್ ಅಂತ ಹೇಳ್ತಾರೆ. ಯೋಗದವರು ಬ್ರಾಹ್ಮೀ ಸ್ಥಿತಿ ಅಂತ ಹೇಳ್ತಾರೆ. ಕರ್ಮದವರು ನಿರ್ಲೇಪ ಕರ್ಮ ಅಂತ ಹೇಳ್ತಾರೆ. ವೇದಾಂತಿಗಳು ಸಾಕ್ಷಿ ಪ್ರಜ್ಞೆ ಅಂತ ಕರೀತಾರೆ. ಹೀಗಾಗಿ ಈ ಸಾಕ್ಷಿ ಪ್ರಜ್ಞೆಯಲ್ಲಿ ಇರುವುದು ಅಂತಂದರೆ ಡೆಮಾಕ್ರಸಿಯನ್ನು ಅನಾಯಕತ್ವ ಇಲ್ಲದೆ ಕಾಪಾಡುವುದು, ರೀಸನಿಂಗನ ಅವಿಶ್ವಾಸ ಇಲ್ಲದೆ ಹೊಂದಿಸಿಕೊಳ್ಳುವಂಥದ್ದು, ಈ ರೀತಿಯಾಗಿ ಮಾಡ್ತಾ ಇರುತ್ತದೆ. ಆ ಕಾರಣದಿಂದಲೇ ರಾಮಸ್ವಾಮಿಯವರು ಹೇಳಿದಂತೆ ವೇದಾಂತ ಅವಸರದ ಅಡುಗೆ ಅಲ್ಲ, ಸಾವಕಾಶವಾಗಿ ಸಾವಧಾನವಾಗಿ ಗಮನ ಇಟ್ಟು ನೋಡಬೇಕಾದಂಥದ್ದು, ಮನಸ್ಸೆಲ್ಲ ಮೈಯೆಲ್ಲ ಕಣ್ಣಾಗಿ ಕಿವಿಯಾಗಿ ಮಾಡಬೇಕಾದದ್ದು. ಇದು ಚಿಕ್ಕ ವಯಸ್ಸಿನಲ್ಲಿ ಇಂದ್ರಿಯಗಳಿಗೆ ಪಟುತ್ವ ಇದ್ದಾಗ ಸಾಧಿಸಬೇಕಾದದ್ದು. ರಿಟೈರ್ಮೆಂಟ್ನ ಪ್ಲ್ಯಾನ್ಗಳ ತರಹ ವೇದಾಂತ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿಕೊಂಡ್ರೆ ಏನೂ ಆಗುವಂಥದ್ದಲ್ಲ. ಯಾಕೆಂದರೆ ಮತ್ತೆ ಮತ್ತೆ ಅಲ್ಲಿ ಸ್ಥೂಣ ನಿಖನನ ನ್ಯಾಯ ಅಂತಾರೆ. ಕಂಬವನ್ನು ನೆಟ್ಟ ಮೇಲೆ ಅಲ್ಲಾಡಿಸಿ ಗಟ್ಟಿ ಮಾಡಬೇಕಲ್ಲ, ಹಾಗೆ ಮಾಡುವುದಕ್ಕೆ ಒಂದು ಮಟ್ಟದ ಆತ್ಮಾವಲೋಕನಕ್ಕೆ ಅನಿವಾರ್ಯವಾದ ಪ್ರಾಮಾಣಿಕತೆ ಮತ್ತು ತರ್ಕಶುದ್ಧಿ ಬೇಕಾಗುತ್ತದೆ. ಪ್ರಾಮಾಣಿಕತೆ ಭಕ್ತಿ ಅಂತಂದರೆ, ತರ್ಕಶುದ್ಧಿಯನ್ನು ನಾವು ಕರ್ಮದಾಕ್ಷ್ಯ ಅಂತ ಕರೀಬಹುದು. ಇವೆರಡೂ ಕೂಡ ಬೇಕಾಗುತ್ತದೆ. ಹೀಗೆ ಹೋಗಬೇಕು. ಅದರಿಂದ ಸಲೀಸಾಗಿ ಎಲ್ಲ ತೀರ್ಮಾನ ಆಗಿಬಿಡುತ್ತದೆ ಅನ್ನುವಂಥದ್ದು ಅಲ್ಲ. ಅದೇ ಸಂದರ್ಭದಲ್ಲಿ
ಇವುಗಳೆಲ್ಲ ದ್ವಂದ್ವಗಳಾಗಿ ನಮಗೆ ಕಾಡ್ತಾ ಇದ್ದಾಗ ಸಮನ್ವಯ ಮಾಡಬೇಕಾಗುತ್ತದೆ. ಅದನ್ನೇ ಯೋಗ ಅಂತ ಹೇಳುವಂಥದ್ದು. ಅಂದರೆ ವಿಭಿನ್ನ ಭಾವಗಳು, ವಿಚಿತ್ರ ಭಾವ ಧರ್ಮಾಂಶಗಳು ಯಾವುದಿವೆ ಅವನ್ನು ಹೊಂದಿಸಿಕೊಂಡು ಗಮನಿಸುವುದನ್ನೇ ದರ್ಶನ. ಭಟ್ಟತೋತನ ಮಾತಲ್ಲಿ ಹೇಳೋದಿದ್ದರೆ ವಿಚಿತ್ರ ಭಾವ ಧರ್ಮಾಂಶ ತತ್ವಪ್ರಖ್ಯಾ ಚ ದರ್ಶನಂ, ಹೀಗೆ ಕಾಣಬೇಕು. ಒಟ್ಟಿನಲ್ಲಿ ಈ ಉಪನಿಷತ್ತು ಕಠವಂತೂ ಅತ್ಯದ್ಭುತವಾಗಿ ಆ ಮಾರ್ಮಿಕ ಸ್ವರೂಪದಲ್ಲಿ ಹೇಳ್ತಾ ಇದೆ. ಪುನರ್ಜನ್ಮದ ಬಗೆಗೆ ಚಿಂತನೆ ಮಾಡುವ ಬದಲು ಆತ್ಮನಿತ್ಯತ್ವ ಮತ್ತು ದೇಹ ಆತ್ಮಗಳ ಹಗಲಿರುಳಿನಂಥ ಭಿನ್ನತೆಯನ್ನು ಗಮನಿಸಿ ಅಂತ. ದೇಹವೇ ಸರ್ವಸ್ವ ಅಂತ ಭಾವಿಸುವುದು ಚಾರ್ವಾಕ ದರ್ಶನ. ಅಂದರೆ ಈಶ್ವರೋಹಮಹಂ ಭೋಗಿ ಇತ್ಯಾದಿ ಗೀತೆಯಲ್ಲಿ ಬರುವಂಥ ಮಾತುಗಳು ಯಾವುದು ಉಂಟು, ಈ ದೇಹ ನಷ್ಟವಾದರೆ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ, ಈ ರೀತಿಯಾದ ಮಾತುಗಳು ಎಲ್ಲ ಬೃಹಸ್ಪತಿ ಸೂತ್ರದ್ದು ಅಂತಾರಲ್ಲ, ಅವೆಲ್ಲ ಚಾರ್ವಾಕ ದೃಷ್ಟಿ. ಅಂದರೆ ಯಾವುದು ಮೆಟೀರಿಯಲಿಸಮ್ ಆರ್ ಕನ್ಸ್ಯೂಮರಿಸಮ್ ಅಂತೀವಿ, ಕೊಳ್ಳಬಾಕ ಸಂಸ್ಕೃತಿ, ಅದು ಪುನರ್ಜನ್ಮದ ಬಗ್ಗೆ ಬಹಳ ಚಿಂತನೆ ಮಾಡಬೇಕಾಗುತ್ತದೆ. ದೇಹ ಸುಟ್ಟ ಮೇಲೆ ಎಲ್ಲ ಹೊರಟೋಯ್ತಾ ಏನು ಗತಿ ಅಂತ. ಆದರೆ ನಾವಲ್ಲ, ದೇಹವೇ ನಾನು ಅಂತ ಅಂದುಕೊಂಡವರು ಮುಂದೆ ಏನಪ್ಪ ಗತಿ ಅಂತ ಯೋಚನೆ ಮಾಡಬೇಕು. ಇನ್ನು ಮತ್ತೊಂದು ಮುಖ ಯಾವುದು? ಆತ್ಮ ಬಿಟ್ಟು ಇನ್ಯಾವುದೂ ಇಲ್ಲ, ದೇಹ ಅನ್ನುವುದು ಉಪಾಧಿ ಮಾತ್ರ ಆತ್ಮನಿಗೆ ಅಂತ ಅಂದುಕೊಂಡವರು. ಹಾಗಿದ್ದಾಗ ಚಿಂತೆ ಇಲ್ಲ. ಗಾಢನಿದ್ರೆಯಲ್ಲಿ ನಮಗೆ ಅನುದಿನವೂ ದೇಹರಹಿತತೆಯ ಮೂಲಕವಾಗಿ ಸಿಗುವ ಆನಂದ ಗೊತ್ತಾಗ್ತಾ ಇದೆಯಲ್ಲ. ಅಷ್ಟ್ಯಾಕೆ ನಮಗೆ ದೇಹವೆಲ್ಲ ಚೆನ್ನಾಗಿದ್ದಾಗ, ಈ ಹೊತ್ತಲ್ಲಿ ನನಗೆ ಬೆನ್ನೋವಿಲ್ಲ, ಕಣ್ಣೋವಿಲ್ಲ, ಕಿವಿ ನೋವಿಲ್ಲ, ಯಾವುದೂ ಇಲ್ಲ ಅಂದಾಗ, ಮಾತನಾಡೋದಕ್ಕೆ ಬಾಯಿ ನೋವು ಇಲ್ಲ, ಗಂಟ್ಲು ನೋವು ಇಲ್ಲ ಅಂದಾಗ, ಇವುಗಳ ಮೂಲಕವಾಗಿ ಈ ಕೆಲಸ ಎಲ್ಲ ನಡೀತಾ ಇದೆ ಅನ್ನೋದು ಜ್ಞಾಪಕದಲ್ಲಿರೋಲ್ಲ. ಅಂದರೆ ಯಾವುದೋ ಒಂದು ಬೈಕಿನ ಅಡ್ವರ್ಟೈಸ್ಮೆಂಟ್ ಟಿ ವಿನಲ್ಲಿ ನೋಡಿದ್ದೆ, ಫಿಲ್ ಇಟ್, ಶಟ್ ಇಟ್ ಆ್ಯಂಡ್ ಫರ್ಗೆಟ್ ಇಟ್ ಅಂತ ಬರ್ತಾ ಇತ್ತು. ಆ ರೀತಿಯಾಗಿ ದೇಹಕ್ಕೆ ಒಂದಿಷ್ಟು ಆಹಾರ ಹಾಕಿದ ಮೇಲಿಂದ ಮುಗೀತು, ಅದರ ಕೆಲಸ ಅದು ಮಾಡ್ಕೊಂಡು ಹೋಗ್ತಾ ಇದೆ, ಫರ್ಗೆಟ್ ಇಟ್ ಅಂತ. ಇದು ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸೇನೆ. ವೆನ್ ವಿ ಫರ್ಗೆಟ್ ದಿ ಬಾಡಿ, ಬಾಡಿ ಈಸ್ ಇನ್ ದಿ ಪರ್ಫೆಕ್ಟ್ ಕಂಡೀಷನ್. ಇದು ನಮಗೆ ಅನುಭವಕ್ಕೆ ಬರ್ತಲೇ ಇದೆ. ನಾನು ಕಣ್ಣಿಂದ ನೋಡ್ತಾ ಇದ್ದೀನಿ, ಕಿವಿಯಿಂದ ಕೇಳ್ತಾ ಇದ್ದೀನಿ ಅಂತ ಅಂದುಕೊಂಡಾಗ ಕಣ್ಣಿಗೆ ರೋಗ ಬಂದಿದೆ, ಕಿವಿಗೇನೋ ಕೇಡಾಗಿದೆ ಅಂತ ಅರ್ಥ ತಾನೆ. ಹೀಗಾಗಿ ಸ್ವಸ್ಥನಾದವನಿಗೆ ಪ್ರತಿ ಕ್ಷಣವೂ ಕೂಡ ದೇಹಾತೀತತೆಯ ಅನುಭವ ಬರ್ತಾ ಇದೆ. ಅದಕ್ಕಾಗಿಯೇ ಕೇನೇಷಿತಂ ಪ್ರೇಷಿತಂ ಮನಃ ಅಂತೆಲ್ಲ ಬರ್ತದೆ. ಕೇನೇಷಿತಂ ಪ್ರೇಷಿತಂ ಪತತಿ ಮನಃ. ಆ ಮನಸ್ಸು ಯಾರಿಂದ ಪ್ರೇರಿತವಾಗಿ, ಯಾರ ಬಯಕೆಯಿಂದ ವಿಷಯವನ್ನು ಗ್ರಹಿಸ್ತಾ ಇದೆ, ಕಣ್ಣು ಯಾವುದರಿಂದಾಗಿ ಕಾಣ್ತಾ ಇದೆ, ಕಿವಿ ಯಾವುದರಿಂದ ಕೇಳ್ತಾ ಇದೆ ಅಂದರೆ ಆತ್ಮವಸ್ತುವಿನಿಂದಾಗಿ, ದೇಹದಿಂದಾಗಿ ಅಲ್ಲ. ಇಲ್ಲದೇ ಇದ್ದರೆ ನಾವು ಮನಸ್ಸನ್ನು ಎಲ್ಲೋ ಇಟ್ಕೊಂಡಿದ್ದರೆ ಅಲ್ಲಿ ಕೂತಿದ್ದಾಗಲೂ ಕಾಣಿಸೋಲ್ಲ, ಕೂತಿದ್ದಾಗಲೂ ಕೇಳಿಸೋದಿಲ್ಲ. ದೊಡ್ಡ ದೊಡ್ಡ ಹೆವಿ ರಶ್ ಇರ್ತಕ್ಕಂಥ ಹೋಟೆಲ್ಗಳಲ್ಲಿ ಸ್ನೇಹಿತರನ್ನು ಕರ್ಕೊಂಡು ಹೋಗಿ ಅಕ್ರಾಸ್ ದಿ ಟೇಬಲ್ ಏನೋ ಸ್ವಾರಸ್ಯಕಾರಿಯಾದ ಗಾಸಿಪಿಂಗ್ ಮಾಡ್ತಾ ಇದ್ದಾಗ, ಗಪ್ಪ ಹೊಡಿತಾ ಇದ್ದಾಗ, ಆ ಪಕ್ಕ ಈ ಪಕ್ಕ ಟೇಬಲ್ನಲ್ಲಿ ಅಂಥದ್ದೇ ಮಾಡ್ತಾ ಇದ್ದರೂ ನಮ್ಮ ಕಿವಿ ಫಿಲ್ಟ್ರ್ ಮಾಡ್ತಾ ಇರ್ತದೆ. ಸಿನಿಮಾದಲ್ಲಿ ಫೋಕಸ್ಡ್ ಆ್ಯಂಡ್ ಔಟ್ ಆಫ್ ಫೋಕಸ್ ಅನ್ನುವಂಥದ್ದು ಎರಡು ದೃಶ್ಯಗಳು ಕಾಣಿಸ್ತಾ ಇರ್ತದಲ್ಲ. ಔಟ್ ಆಫ್ ಫೋಕಸ್ ಬ್ಲರ್ ಆಗ್ತಾ ಇರ್ತದೆ. ಅದು ಕ್ಯಾಮ್ರಾ ಮಾಡೋದಾದರೆ ಕಣ್ಣೆಂಬ ಕ್ಯಾಮ್ರಾ ತನ್ನಂತೆ ತಾನೇ ಮಾಡ್ತಾ ಇರ್ತದೆ, ಫೋಕಸಿಂಗ್ ಆ್ಯಂಡ್ ಔಟ್ ಆಫ್ ಫೋಕಸಿಂಗ್. ಇನ್ನು ಮನಸ್ಸು ಅನ್ನುವ ಕ್ಯಾಮ್ರಾ ಬಹಳ ಅಚ್ಚುಕಟ್ಟಾಗಿ, ಕನ್ವೀನಿಯೆಂಟಾಗಿ ನಮಗೆ ಬೇಕಾದವ್ರನ್ನ ಫೋಕಸ್ ಮಾಡಿ, ಬೇಡದವ್ರನ್ನ ಔಟ್ ಆಫ್ ಫೋಕಸ್ ಮಾಡಿ ಎಲಿಮಿನೇಟೇ ಮಾಡಿಬಿಡ್ತಾ ಇರ್ತದೆ. ಕನ್ವೀನಿಯೆಂಟ್ಲಿ ವಿ ಫರ್ಗೆಟ್ ಸೋ ಮೆನಿ ಥಿಂಗ್ಸ್, ಕನ್ವೀನಿಯೆಂಟ್ಲಿ ವಿ ರಿಕಲೆಕ್ಟ್ ಸೋ ಮೆನಿ ಥಿಂಗ್ಸ್. ಹಾಗೆ ನಡೀತಾ ಇದೆ ಅಂತಂದರೆ ನಮಗೆ ಗೊತ್ತಾಗುತ್ತದೆ ಇದೆಲ್ಲವೂ ಕೂಡ ಆತ್ಮನಿಂದಾಗಿ, ಆತ್ಮಶಕ್ತಿಯಿಂದಾಗಿ ಆಗ್ತಾ ಇದೆ. ಅದು ಸಾಕ್ಷಿಯೇ ಆಗಿದ್ದರೂ ಕೂಡ ಅಂತಃಕರಣ ವಿಶಿಷ್ಟತೆಯಿಂದಾಗಿ ನಡೆಸ್ತಾ ಇದೆ ಎನ್ನುವಾಗ ಅನುಕ್ಷಣವು ನಾನು ದೇಹವಲ್ಲ ಅನ್ನುವುದು ಪ್ರತ್ಯಭಿಜ್ಞಾನ ಇಲ್ಲದೆ ಆಗ್ತಾ ಇದೆ. ವಿತೌಟ್ ವಿ ರೆಕಗ್ನೈಸಿಂಗ್ ಇಟ್, ನಾವು ಪ್ರತ್ಯಭಿಜ್ಞಾನ ಮಾಡಿಕೊಳ್ಳದೆ ಆಗ್ತಾ ಇದೆ. ಅದನ್ನು ಪ್ರತ್ಯಭಿಜ್ಞಾನ ಮಾಡಿಕೊಂಡ್ರೆ ಅಷ್ಟರ ಮಟ್ಟಿಗೆ ನಮಗೆ ದೇಹಾತೀತತೆಯ ಭಾವ ಬರುತ್ತದೆ. ಅಷ್ಟರ ಮಟ್ಟಿಗೆ ದೇಹದ ಬಗೆಗೆ ಮೋಹ ಕಡಿಮೆ ಆಗುತ್ತದೆ, ಸಾವಿನ ಬಗೆಗೆ ಭಯ ಕಡಿಮೆ ಆಗುತ್ತದೆ. ದೇಹದ ಮೋಹ ಕಡಿಮೆ ಆಗೋದು ಅಂದರೆ ಮೃತ್ಯುಭೀತಿಯನ್ನು ಗೆಲ್ಲುವ ಹಂತಗಳಲ್ಲಿದ್ದೀವಿ ಅಂತ. ಮೃತ್ಯುಭೀತಿಯನ್ನು ಗೆಲ್ಲುವ ಹಂತಗಳಲ್ಲಿ ನಾವಿದ್ದೀವಿ ಅಂತಂದರೆ ಇನ್ನು ಜನ್ಮ, ಮೃತ್ಯು, ಮರಣ ಇತ್ಯಾದಿಗಳ ಬಗೆಗೆ ಪ್ರಶ್ನೆ ಮಾಡಲೇಬೇಕಾಗಿಲ್ಲ. ಜನ್ಮ, ಜರ, ಮೃತ್ಯುಗಳ ಚಿಂತನೆ ಅನಾವಶ್ಯಕ ಅಂತ ಗೊತ್ತಾಗುತ್ತದೆ. ಕಾರಣ ಇಷ್ಟೇ, ನಮಗೀಗ ಎಲ್ಲ ಡಿಗ್ರಿಗಳು ಸಿಕ್ಕಿವೆ, ವಿಶ್ವವಿದ್ಯಾಲಯ ಡಿಲಿಟ್ಗಳು, ಡಾಕ್ಟ್ರೇಟ್ಗಳು ಕೊಟ್ಟಿವೆ ಅಂದರೆ SSLC ಪರೀಕ್ಷೆ ಕೂತ್ಕೊಳ್ಳೋದು ಹೇಗೆ ಅಂತ ನಾವು ಯೋಚನೆ ಮಾಡಬೇಕೆ? ಬೇಕಾಗಿಲ್ಲ. ಅದರಿಂದ ಬೇರೆಯವರಿಗೆ ಸಮಸ್ಯೆ ಇರಬಹುದು, ನಮ್ಮ ಮಟ್ಟಿಗೆ ಸಮಸ್ಯೆ ಇರೋದಿಲ್ಲ.
ಆ ವೇದಾಂತ ಸಮಸ್ಯೆಯ ಪರಿಹಾರಕ್ಕೆ ಹೋಗುವಂಥದ್ದಲ್ಲ. ಈ ಅರ್ಥದಲ್ಲಿ ಅದು ಸಮಸ್ಯೆಯ ಕೇಂದ್ರ ಬೇರೊಂದು ಕಡೆ ಇದೆ ಅಂತ ತೋರ್ಪಡಿಸುತ್ತದೆ. ಹಾಗಾಗಿ ಇಟ್ ಫೋಕಸಸ್ ರೈಟ್ಲಿ ಟು ದ ಅದರ್ ಪ್ಲೇಸ್. ಅನ್ಫಾರ್ಚುನೇಟ್ಲಿ ವಿ ವರ್ ಇನ್ ಎ ರಾಂಗ್ ಪ್ಲೇಸ್. ಬೇರೊಂದು ಜಾಗದಲ್ಲಿ ಸಮಸ್ಯೆಯ ಪರಿಹಾರ ಹುಡುಕ್ತಾ ಇದ್ವಿ, ಇನ್ನೊಂದು ಕಡೆ ನೋಡಿ ಸಮಸ್ಯೆ ಅಂತ ನೋಡಿದಾಗ ಸಮಸ್ಯೆಯೇ ಇಲ್ಲ. ಅಂದರೆ ಏನು, ಅಗ್ರಹಣ ಅಥವಾ ಅಸದ್ಗ್ರಹಣದಿಂದಾಗಿ, ಅನ್ಯಥಾಗ್ರಹಣದಿಂದಾಗಿ ಸಮಸ್ಯೆಯೇ ಹೊರತು ಬೇರೊಂದು ರೀತಿಯಿಂದ ಅಲ್ಲ ಅಂತ ಹೇಳುತ್ತದೆ. ಇದು ಗಮನಿಸಬೇಕಾದಂಥದ್ದು. ಇಂಥ ಸೂಕ್ಷ್ಮತೆ ಇಲ್ಲದೇ ಇದ್ದರೆ ವೇದಾಂತ ಶ್ರವಣ ಮನನಾದಿಗಳಿಂದ ಏನೂ ಪ್ರಯೋಜನ ಇಲ್ಲ. ಇನ್ನಷ್ಟು ಭಯಶೋಕ ಮೋಹಗಳು ಹೆಚ್ಚಾಗುವುದು, ಇನ್ನಷ್ಟು ರಾಗದ್ವೇಷಗಳು ಹೆಚ್ಚಾಗುವುದು, ಇನ್ನಷ್ಟು ಲೋಕೋಪಪ್ಲವ ಹೆಚ್ಚಾಗುವುದು. ಹೇಳುವವರು ಲೋಕವನ್ನು ಹಿಂಡುತ್ತಾನೇ ಇರ್ತಾರೆ, ಕೇಳುವವರು ಲೋಕಕ್ಕೆ ಇನ್ನಷ್ಟು ಮತ್ತಷ್ಟು ಭಾರವಾಗ್ತಲೇ ಇರ್ತಾರೆ. ಈ ಕಾರಣದಿಂದ ಉಪನಿಷತ್ತನ್ನು ಸರಿಯಾಗಿ ಗ್ರಹಿಸಿಕೊಳ್ಳಬೇಕು. ಮತ್ತು ನಾನು ಈಗ ಈ ಉಪನಿಷತ್ತುಗಳ ಮಾಲಿಕೆಯನ್ನು ಏನು ಮಾತನಾಡ್ತಿದ್ದೀನಿ ಅದು ಒಂದಲ್ಲದೆ ಯಾವ ಮಾತಾಡಿದ್ರೂ ಎಲ್ಲರ ಅನುಭವದಲ್ಲಿ ಅದು ಬರ್ತದೆಯಾ ಇಲ್ಲವಾ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ನೋಡ್ತಿರ್ತೀನಿ. ಹಾಗಾಗಿ ನೀವು ಅಷ್ಟೇ ಕೇಳುವಾಗ ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ ಇಲ್ಲವಾ ಅಂತ ನೋಡಿಕೊಳ್ಳಿ. ನಿಮ್ಮ ಅನುಭವದಲ್ಲಿ ಇಲ್ಲದೇ ಇದ್ದದ್ದನ್ನು ನಾನು ಯಾವುದನ್ನು ಹೇಳೋಲ್ಲ. ಉಪನಿಷದ್ ವಾಕ್ಯಗಳನ್ನು ಯಾತಕ್ಕೆ ಹೇಳ್ತೀನಿ ಅಂದರೆ ನಮ್ಮ ಅನುಭವವನ್ನೇ ಅದು ಪ್ರತಿಧ್ವನಿಸ್ತಾ ಇದೆ ಅಂತ, ಇನ್ಯಾತಕ್ಕೂ ಅಲ್ಲ. ನಮ್ಮ ಅನುಭವ ವಿರುದ್ಧವಾದದ್ದನ್ನು ಹೇಳಿದಾಗ ಮಾತ್ರ ಉಪನಿಷತ್ತಿಗೂ ಬೆಲೆ ಇಲ್ಲ ಅಂತ ಆಗುತ್ತದೆ, ಯಾವುದಕ್ಕೂ ಬೆಲೆ ಇಲ್ಲ. ಅನುಭವಕ್ಕೆ ಅನುಕೂಲವಾಗಿರೋದ್ರಿಂದಲೇ ಅಲ್ಲಿಯ ಬೆಲೆ, ಅಲ್ಲಿಯ ನೆಲೆ ಇರುವಂಥದ್ದು ಅಂತ. ಈ ಅಂಶವನ್ನು ಅರ್ಥ ಮಾಡಿಕೊಳ್ಳದೆ ತುಂಬ ಜನ ಉಪನಿಷತ್ ವಿರೋಧಿಗಳು ದೂಷಣೆ ಮಾಡ್ತಾರೆ. ಉಪನಿಷತ್ತುಗಳು ಕಂದಾಚಾರವನ್ನು, ಅಂಧಶ್ರದ್ಧೆಯನ್ನು, ಪ್ರೀಸ್ಟ್ ಕ್ರಾಫ್ಟ್ ಅಂತ ಈಚೆಗೆ ಪ್ರಸಿದ್ಧವಾದ ಶಬ್ದ, ಕುವೆಂಪು ಅವರು ಅದನ್ನು ಪುರೋಹಿತಶಾಹಿ ಅಂತ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ರು. ಅದೆಲ್ಲ ಒಂದು ಚೂರು ಸಂಬಂಧಪಟ್ಟಿದ್ದಲ್ಲ. ಉಪನಿಷತ್ತುಗಳಿಗಿಂತ ಶುದ್ಧವಾದ ಪ್ರಾಮಾಣಿಕವಾದ ಸಾಹಿತ್ಯ ಈ ದಿಕ್ಕಿನಲ್ಲಿ ಜಗತ್ತಿನಲ್ಲಿ ಎಲ್ಲಿಯೂ ಸಿಗೋದಿಲ್ಲ. ಇನ್ನೇನಾದರೂ ಸಿಕ್ಕಿದ್ರೆ ವಿಚಾರ ಇದಕ್ಕೆ ಸಂವಾದಿಯಾಗಿರುತ್ತೆ ಹೊರತುನುವೆ ಇದಕ್ಕೆ ವಿವಾದಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಮಹಾಭಾರತದಲ್ಲಿ ಹೇಳ್ತೀವಲ್ಲ, ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನತತ್ಕ್ವಚಿತ್. ಉಪನಿಷತ್ತು ಆ ಬಗೆಯಲ್ಲಿ. ಮತ್ತು ಇದು ಜಗತ್ತಿನ ಮೊದಲ ಈ ಬಗೆಯ ಸತ್ಯಾಭಿವ್ಯಕ್ತಿಯ ಆತ್ಮಾನ್ವೇಷಣೆಯ ಮಹಾ ಅಭಿವ್ಯಕ್ತಿ. ಹಾಗಾಗಿ ಇದಕ್ಕೆ ಕಾಂಟೆಂಪೊರೇನಿಟಿ ಆ್ಯಂಡ್ ಆ್ಯಂಟಿಕ್ವಿಟಿ ಎರಡೂ ಇದೆ. ಅಷ್ಟು ಮಾತ್ರವಲ್ಲ, ಯೂನಿವರ್ಸ್ಯಾಲಿಟಿನೂ ಇದೆ. ಅಂದರೆ ಇದಕ್ಕೆ ಸಂಪ್ರದಾಯ ಸಿದ್ಧಿ, ಸಂಪ್ರದಾಯ ಶುದ್ಧಿ, ವೇದೋಪವಸತಿ, ಆರ್ಷತ್ವ ಇವೆಲ್ಲ ಹೇಗೆ ಆ್ಯಂಟಿಕ್ವಿಟಿ ಅಂತೀವಲ್ಲ ಅದು ಇರುವುದರ ಜೊತೆಗೆ ಕಾಂಟೆಂಪ್ರರಿ ರೆಲೆವೆನ್ಸ್, ವಾರ್ತಮಾನಿಕತೆ ಅದು ಉಂಟು. ಜೊತೆಗೆ ವೈಶ್ವಿಕತೆ, ವಿಶ್ವಜನೀನತೆ, ಅಬ್ಸಲ್ಯೂಟ್ಲಿ ಯೂನಿವರ್ಸಲ್. ಅದರಿಂದ ದೇಶಕಾಲಾತೀತತೆ ಇವಷ್ಟು ಕೂಡ ಉಂಟು ಅನ್ನೋದು ಗೊತ್ತಾಗುತ್ತದೆ. ಇಷ್ಟು ಪೀಠಿಕೆ ಸಾಕು. ಇನ್ನು ನಚಿಕೇತನ ಪ್ರಶ್ನೆಗೆ ಬಹಳ ಸುಂದರವಾದ ಪ್ರಲೋಭನೆಗಳನ್ನು ಮಾಡ್ತಾನೆ ಯಮ. ಅದನ್ನು ನೋಡೋಣ. ನಚಿಕೇತ ಹೇಳ್ತಾನೆ, ನನಗೆ ಆ ಒಂದು ವಿಶಿಷ್ಟವಾದಂಥ ವರವನ್ನು ಕೊಡು ಅಂತ ಹೇಳ್ಬಿಟ್ಟು ಅಂತಾನೆ. ಆ ಒಂದು ಮರಣಾನಂತರದ ಕಲ್ಪನೆ ಏನು? ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತೀತ್ಯೇಕೆ ನಾಯಮಸ್ತೀತಿ ಚೈಕೆ ಏತದ್ವಿದ್ಯಾಮಿ ಅನುಶಿಷ್ಟಸ್ತ್ವಯಾಹಂ ವರಾಣಾಮೇಶ ವರಸ್ತೃತೀಯ ಅಂತ. ಆಗ ಯಮ ಹೇಳ್ತಾನೆ, ದೈವೈರತ್ರಾಪಿ ವಿಚಿಕಿತ್ಸಿತಂ ಪುರ ನಹಿ ಸುವಿಜ್ಞೇಯಂ ಅನುರೇಷ ಧರ್ಮ ಅನ್ಯಂ ವರಂ ನಚಿಕೇತೋ ವೃಣೀಶ್ವ ಮಾ ಮೋಪರೋತ್ಸೀರತಿ ಮಾ ಸೃಜೈನಂ. ಹೇಳ್ತಾ ಇದ್ದಾನೆ, ಅಪ್ಪ ಇದನ್ನು ದೇವತೆಗಳು ಕೂಡ ವಿಚಿಕಿತ್ಸಿತಂಪುರ ಸಂದೇಹಪಟ್ಟಿರು. ವಿಚಿಕಿತ್ಸಾ ಅಂದರೆ ಸಂದೇಹ. ದೇವತೆಗಳು ಈ ಬಗ್ಗೆ ಕನ್ಫ್ಯೂಸ್ ಮಾಡ್ಕೊಂಡಿದ್ರು. ನಹಿ ಸುವಿಜ್ಞೇಯಂ, ಇದು ಸುಲಭವಾಗಿ ತಿಳಿಯುವಂಥದ್ದಲ್ಲ, ಅಣು ಸೂಕ್ಷ್ಮವಾದದ್ದು ಇದು. ಅನ್ಯಂ ವರಂ ವೃಣೀಶ್ವ ನಚಿಕೇತ, ಇನ್ನೊಂದು ಬೇರೆ ವರ ಕೇಳ್ಕೊ, ಇದು ತುಂಬ ಕಷ್ಟವಾದದ್ದು, ನಿನಗೆ ಅರ್ಥನೂ ಆಗೋದಿಲ್ಲ, ಬೇಡ ಅಂತ ಹೇಳ್ತಾನೆ. ಮತ್ತು ಮೋಪರೋತ್ಸಿ, ನನ್ನನ್ನು ನಿರ್ಬಂಧ ಮಾಡಬೇಡ. ಅತಿಮಾ ಸೃಜೈನಂ, ನಾನು ಬಿಟ್ಟುಕೊಟ್ಬಿಡು, ನನ್ನನ್ನು ಒತ್ತಾಯ ಮಾಡಬೇಡ ಈ ವಿಷಯದಲ್ಲಿ. ಡೋಂಟ್ ಫಸ್ ಅಂತಾರಲ್ಲ, ಕಂಪೆಲ್ ಮಾಡಬೇಡಿ ಅಂತ. ಯಮ ಭಾಳ ಕನ್ವೀನಿಯೆಂಟ್ ಸೈಡ್ಸ್ ತೊಗೋತಾನೆ. ಅದಕ್ಕೆ ನಚಿಕೇತ ಹೇಳ್ತಾನೆ, ಅದಕ್ಕಾಗಿಯೇ ಬೇಕು. ದೇವೈರತ್ರಾಪಿ ವಿಚಿಕಿತ್ಸಿತಂಕಿಲ ತ್ವಂಚ ಮೃತ್ಯೋ ಎನ್ನ ಸುಜ್ಞೇಯ ಮಾಥ ವಕ್ತಾಚಾಸ್ಯತ್ವಾದೃಗನ್ಯೋ ನ ಲಭ್ಯೋ ನಾನ್ಯೋ ವರಸ್ತುಲ್ಯ ಏತಸ್ಯ ಕಶ್ಚಿತ್. ದೇವತೆಗಳಿಗೆ ಕೂಡ ಇಲ್ಲಿ ಸಂದೇಹ ಇದೆಯಲ್ಲ ಅಂದ್ಯಲ್ಲ, ಅದಕ್ಕಿಂತ ಒಳ್ಳೆ ಪಾಯಿಂಟ್ ಇನ್ಯಾವುದು? ಇನ್ನು ನಮ್ಮಂಥವ್ರಿಗೆ ಇನ್ನೆಂಥ ಸಂದೇಹ ಪೆಡಂಭೂತವಾಗಿ ಕಾಡಬೇಕು. ಹಾಗಾಗಿ ನನಗೆ ಬೇಕು.
ದೇವತೆಗಳಿಗೆ ಸ್ಪಷ್ಟ ಇದೆ ಅಂದರೆ ಮನುಷ್ಯರಿಗೂ ಹೇಗೋ ಆಗುತ್ತದೆ ಅಂತ. ದೇವತೆಗಳಿಗೆ ಸ್ಪಷ್ಟತೆ ಇಲ್ಲ ಅಂದರೆ ಇದು ಬಹಳ ಮುಖ್ಯವಾಗಿ ಬೇಕಾದದ್ದು. ಅಪ್ಪ ಇದು ಒಂಥರ ಎಲ್ಲ ರೋಗಗಳನ್ನು ನಿವಾರಣೆ ಮಾಡೋ ಔಷಧ, ಅದಕ್ಕೆ ಕುಡಿಯಬೇಡ ಅಂದರೆ ಮೊದಲು ಕೊಡೋ ಅದನ್ನು ಅಂತ ಕೇಳ್ತೀವಿ. ಆ ರೀತಿಯಾಗಿ ಏನೋ 1-2 ರೋಗಗಳಿಗೆ ಅಂದರೆ ಕೊಟ್ಬಿಡ್ತಾ ಇದ್ದೆ ಅಂತಲ್ಲ. ತ್ವಂಚ ಮೃತ್ಯು ಎನ್ನ ಸುಜ್ಞೇಯ ಮಾಥ. ಮತ್ತು ನೀನು ಮೃತ್ಯು, ಸಾವಿನ ಅಧಿದೇವತೆ. ಯಮ ಮೃತ್ಯುಲೋಕದ ಅಧಿಪತಿಯಾದದಕ್ಕೆ ಕಾರಣ ಏನು ಅಂತ ಋಗ್ವೇದದಲ್ಲಿ ಒಂದು ಕಡೆ ಆಖ್ಯಾಯಿಕೆ ಬರುತ್ತದೆ. ಮೊದಲು ಯಮನೇ ಸತ್ತು ಹೋಗಿದ್ದಂತೆ. ಸತ್ತ ವ್ಯಕ್ತಿನೇ ಮೊದಲು ಸಾವಿನ ಲೋಕಕ್ಕೆ ಒಡೆಯ ಆದ ಅಂತ. ತುಂಬ ಒಳ್ಳೆಯದಲ್ವ ಇದು? ಆ ಏರಿಯಾಗೆ ಯಾರು ಮೊದಲು ಬರ್ತಾರೋ ಅವರೇ ಆ ಏರಿಯಾ ರಾಜ ಅಂದಂಗೆ. ಹಾಗಾಗಿ ನೀನು ಮೃತ್ಯುಲೋಕದ ಒಡೆಯ. ಸಾವು ಅಂತನ್ನೋದು ನಿನಗೆ ಮೊದಲು ಬಂದು ಸಾವಿನ ಲೋಕಕ್ಕೆ ನೀನು ಶಾಸಕ ಆದ ಮೇಲೆ ಸಾವಿನ ಬಗ್ಗೆ ನೀನಲ್ಲದೆ ಇನ್ಯಾರು ಹೇಳೋದಕ್ಕೆ ಅರ್ಹರಾಗ್ತಾರೆ? ಅವರಲ್ಲದೆ ಇನ್ಯಾರು ಹೇಳ್ತಕ್ಕಂಥವ್ರು? ಯಾರಿಗೆ ಯಾವ ವಿಷಯದಲ್ಲಿ ಎಕ್ಸ್ಪರ್ಟೀಸ್ ಇದೆ ಅಂತಂತಾರೋ, ಕೌಶಲ ಇದೆ, ಪ್ರಜ್ಞಾವಂತಿಕೆ ಇದೆ ಅಂತಾರೆ, ಅವ್ರನ್ನ ಕೇಳ್ತಾರೆ. ನೀನಲ್ಲದೆ ಇನ್ಯಾರು? ವಕ್ತಾಚಾಸ್ಯ ತ್ವಾದರ್ಗನ್ಯೋ ನ ಲಭ್ಯ. ನಿನ್ನಂಥವ್ನು ಇನ್ಯಾರು ವಕ್ತರು ಗುರು ಸಿಗ್ತಾನೆ? ನಾನ್ಯೋ ವರಸ್ತುಲ್ಯ ಏತಸ್ಯ ಕಶ್ಚಿತ್. ಹಾಗಾಗಿ ನಾನು ಕೇಳುವ ಈ ವರಕ್ಕಿಂತ ಯೋಗ್ಯವಾದ ವರ ಮತ್ತೊಂದಿಲ್ಲ, ಇದಕ್ಕಿಂತ ಉತ್ತಮವಾದದ್ದು ಯಾವುದೂ ಇಲ್ಲ ಅಂತಂತಾನೆ. ಅಂದರೆ ತನ್ನ ಒಂದು ಅಪೇಕ್ಷೆಯ ಸಾಧುತ್ವವನ್ನು, ಅನನ್ಯತೆಯನ್ನು, ಅದ್ವಿತೀಯತೆಯನ್ನು ಸ್ಪಷ್ಟವಾಗಿ ಕೇಳ್ತಾ ಇದ್ದಾನೆ. ಇಂಥ ಮೇಧಾವಿ, ಎಷ್ಟು ತೀಕ್ಷ್ಣವಾದ ಬುದ್ಧಿಶಕ್ತಿ, ಆಮೇಲೆ ಆ ಕನ್ವಿಕ್ಷನ್, ನಿಶ್ಚಲ ಪ್ರಜ್ಞೆ ತುಂಬ ದೊಡ್ಡದಾದದ್ದು. ಆಮೇಲೆ ಪುನಃ ಪ್ರಲೋಭಯನ್ ಉವಾಚ ಮೃತ್ಯು ಅಂತ ಭಾಷ್ಯಕಾರರು ಹೇಳ್ತಾರೆ. ಶತಾಯುಷ ಪುತ್ರ ಪೌತ್ರಾನ್ ವೃಣೀಶ್ವ ಬಹೂನ್ ಪಶೂನ್ ಹಸ್ತಿ ಹಿರಣ್ಯಮಶ್ವಾನ್ ಭೂಮೇರ್ ಮಹದಾಯತನಂ ವೃಣೀಶ್ವ ಸ್ವಂಚ ಜೀವ ಶರದೋ ಯಾವದಿಚ್ಛಸಿ. 100 ವರ್ಷ ಬೇಕಾದರೆ ಇರು. ಪುತ್ರ ಪೌತ್ರಾನ್ ವೃಣೀಶ್ವ, ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನೂ ಕಟ್ಕೊಳ್ಬಹುದು. ಬಹೂನ್ ಪಶೂನ್ ಹಸ್ತಿ ಹಿರಣ್ಯನ್ ಅಶ್ವಾನ್, ದುಡ್ಡು ಕಾಸು ಆನೆ ಕುದುರೆ ಯಾವುದನ್ನು ಬೇಕು. ಭೂಮೇರ್ ಮಹದ ಆಯತನಂ, ಈಗಂತೂ ಕೇಳಲೇಬೇಕಾಗಿಲ್ಲ. ಯಾವುದೆಲ್ಲ ನಮಗೆ ಭೂಮಿಯ ವಿಷಯದಲ್ಲಂತೂ ನಡೀತಲೇ ಇದೆ. ಬೆಂಗಳೂರಿನಂಥ ಪಟ್ಟಣದಲ್ಲಿ ಕೇಳಲೇಬೇಕಾಗಿಲ್ಲ, ನಮಗೆ ಗೊತ್ತೇ ಇರತಕ್ಕಂಥದ್ದು. ಅದು ಸೈಟ್ಗಳ ಬೆಲೆ ಯಾವ ಥರ ಆಕಾಶಕ್ಕೆ ಹೋಗ್ತಾ ಇದೆ, ಆಕಾಶಕ್ಕೂ ಪರಮಾಕಾಶದ ಮೇಲಕ್ಕೆ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟಿದ್ದನುವೆ. ಅಂದರೆ ನಮಗೆ ಗೊತ್ತಾಗ್ಬಿಡ್ತದೆ ಡೆವಲಪರ್ಸು, ಲ್ಯಾಂಡ್ ಸೆಲ್ಲಿಂಗು, ಬೈಯಿಂಗು ಅಂತೆಲ್ಲ ಯಾವುದು ಉಂಟು. ಇದಕ್ಕೆ ಒಂದು ಅಚ್ಚುಕಟ್ಟಾದ ಶಬ್ದವನ್ನು ಈಗಿನ ಕಾಲದಲ್ಲಿ ಹೇಳ್ತಾರಲ್ಲ, ಅದು ಯಾವುದದು ಈ ತಕ್ಷಣ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಈ ಒಂದು ಭೂಮಿಯನ್ನು ಮಾರುವುದು, ಕೊಳ್ಳುವುದು, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, ಇವೆಲ್ಲ ನಿನಗೆ ಅನುಕೂಲ ಮಾಡಿಕೊಡ್ತೀನಿ. ವೃಣೀಶ್ವ ಅನ್ಯದ್ವರಂ ವೃಣೀಶ್ವ ಸ್ವಯಂಚ ಜೀವ ಶರದೋ ಯಾವದಿಚ್ಛಸಿ. ನೀನು ಎಷ್ಟು ಕಾಲ ಬದುಕಿರಬೇಕು ಅಷ್ಟು, 100 ಬೇಡವೇ, 1000 10,000 ಎಷ್ಟು ಬೇಕಾದರೂ ಬದುಕಿರು ಅಂತ. ಯಾರಿಗೂ ಪ್ರಲೋಭನೀಯವಾದದ್ದು. ಈ ಒಂದು ಸದೃಶವಾದ ಸಂದರ್ಭ ಪ್ಯಾರಡೈಸ್ ರಿಗೈಡ್ನಲ್ಲಿ ಜಾನ್ ಮಿಲ್ಟನ್ ಹೇಳ್ತಾನೆ. ಅದು 4 ಅಧ್ಯಾಯಗಳಿರ್ತಕ್ಕಂಥ ಕಾವ್ಯ. ಒಂದು ಪರ್ವತದ ತಪ್ಪಲಿನಲ್ಲಿ ಕ್ರಿಸ್ತನ ಪ್ರಲೋಭನೆಗಾಗಿ ಪರ್ವತದ ಮೇಲೆ ನಿಂತು ಸೇಟನ್ ಒಂದು ದೊಡ್ಡ ವಿಶ್ವವನ್ನೇ ಸೃಷ್ಟಿ ಮಾಡಿಕೊಡ್ತಾನಂತೆ. ಇಂತಿಂಥ ಮಹಾ ಪ್ರಲೋಭನೀಯವಾದಂಥವು ಎಷ್ಟನ್ನೂ ಕೊಡ್ತೀನಿ, ನೀನು ಆತ್ಮಾನ್ವೇಷಣೆಯನ್ನು ಬಿಟ್ಟು ಬಿಡು ಅಂತ. ನನಗೆ ಅದು ಯಾವುದು ಬೇಡ, ಬೇಕಾಗಿರುವಂಥದ್ದು ಇದೆ ಅಂತ ಹೇಳ್ಬಿಟ್ಟಂತಾನೆ. ಅದನ್ನು ಒಬ್ಬ ಚಿತ್ರಕಾರ ಕೂಡ ತುಂಬ ಚೆನ್ನಾಗಿ ಪೇಂಟ್ ಮಾಡಿದ್ದಾನೆ. ಆ ಸೇಟನ್ ತೋರ್ಬೆರಳಿಂದ ಚಾಚಿ ಪರ್ವತದ ತಪ್ಪಲಿನಲ್ಲಿ ತೋರಿಸುವಂತಹ ಬಾಜಾ ಭಜಂತ್ರಿ ಮೆರವಣಿಗೆ ವೈಭವ ಯಾವುದುಂಟು, ಅದನ್ನು ಬರೆಯೋದಕ್ಕೆ ಚಿತ್ರಕಾರನಿಗೆ ಹಲವು ವರ್ಷಗಳು ಬೇಕಾಯಿತು ಅಂತ. ಯಾಕೆಂದರೆ ಪ್ರಲೋಭನೆ ಯಾವತ್ತೂ ಸಿಕ್ಕಾಪಟ್ಟೆ ಮಲ್ಟಿಮೀಡಿಯಾ ಪ್ರೆಸೆಂಟೇಷನ್ ಅಷ್ಟು ಜೋರಾಗಿರ್ತದೆ. ಎಷ್ಟೆಷ್ಟು ಮಟ್ಟಿಗೆ ಟೊಳ್ಳಾಗುತ್ತದೆಯೋ ವಿಷಯ, ಅಷ್ಟೆಷ್ಟು ಮಟ್ಟಿಗೆ ಇದು ಜೋರಾಗಿರಬೇಕು. ತೆಲುಗಿನಲ್ಲಿ ಒಂದು ಗಾದೆ ಇದೆಯಲ್ಲ, ಗುರ್ರಾನಿಕನ್ನ ಲದ್ದಿ ಬಿರುಸು ಅಂತ, ಕುದುರೆಗಿಂತ ಲದ್ದಿ ಜೋರು ಅಂತ. ಆ ರೀತಿಯಲ್ಲಿ ಇರುತ್ತದೆ ಇವೆಲ್ಲ. ಆಮೇಲೆ ಹೇಳ್ತಾನೆ, ಇದು ನಿನಗೆ ಸರಿಯಿಲ್ಲ ಅನಿಸ್ತಿದೆಯಲ್ಲಪ್ಪ ಅನ್ಸಿದ್ರೆ ಇನ್ನೊಂದು ಕೇಳ್ತೀನಿ. ಏತತ್ ತುಲ್ಯಂ ಯದಿ ಮನ್ಯಸೇವರಂ ವೃಣೀಶ್ವ ವಿತ್ತಂ ಚಿರಜೀವಿಕಾಂಚ. ಪ್ರಾಪರ್ಟಿ ಬಹಳ ಕಷ್ಟ ಅಂತಂದರೆ ಸ್ವಿಸ್ ಬ್ಯಾಂಕಲ್ಲಿ ಅಕೌಂಟ್ ಇಟ್ಬಿಡ್ತೀನಿ ನಿನಗೆ. ಎಷ್ಟು ವಿತ್ತ, ದುಡ್ಡು ಎಷ್ಟು ಬೇಕು, ಚಿರಜೀವಿಕಾಂಚ, ನೀನು ಶಾಶ್ವತವಾಗಿ ಬದುಕಿರ್ತೀಯ, ಚಿರಂಜೀವಿ ಆಗ್ಬಿಡ್ತೀಯ. ಮಹಾಭೂಮೌ ನಚಿಕೇತಸ್ತ್ವಮೇಧಿ.
ನೀನು ರಾಜನಾಗಿರು, ಸಾರ್ವಭೌಮನಾಗಿರು. ಸಾಮ್ರಾಜ್ಯಂ ಭೋಜ್ಯಂ ವೈರಾಜ್ಯಂ ಪ್ರಾಜ್ಯಂ ಪಾರಮೇಷ್ಠಿಕಂ ರಾಜ್ಯಂ ಅಂತೆಲ್ಲ ವೇದ ಹೇಳುತ್ತದಲ್ಲ, ಅದಷ್ಟು ಬರ್ತದೆ. ಕಾಮಾನಾಂ ತ್ವಂ ಕಾಮಭಾಜಂ ಕರೋಮಿ. ನೀನು ಬಯಸಿದ್ದು ಸಿಗುತ್ತದೆ, ಕಾಮನಾಗ್ತೀಯ, ನೀನು ಆಪ್ತ ಕಾಮನಾಗ್ತೀಯ, ಎಲ್ಲವನ್ನ ಪಡ್ಕೊಳ್ಳುವಂತೆ ಆಗುತ್ತೆ. ಹಾಗಾಗಿ ಏನು ಬೇಕಾದರೂ ಮಾಡ್ಕೋ ಅಂತ. ಕಿಂಚ ವಿತ್ತಂ ಪ್ರಭೂತಂ ಹಿರಣ್ಯ ರತ್ನಾದಿ ಚಿರಜೀವಿಕಾಂಚ ಸಹ ವಿತ್ತೇನ ವೃಣೀಶ್ವ. ಭಾಷ್ಯಕಾರರು ಹೇಳ್ತಾರೆ, ಕಾಮಾನಾಂ ದಿವ್ಯಾನಾಂ ಮಾನುಷಾಣಾಂಚ ತ್ವಾಂ ಕಾಮಭಾಜಂ ಕಾಮಭಾಗಿನಂ ಕಾಮಾರ್ಹಂ ಕರೋಮಿ. ಸತ್ಯಸಂಕಲ್ಪೋ ಹ್ಯಹಂ ದೇವ. ನಾನು ಕೊಟ್ಟಿದ್ದಂತೂ ಸುಳ್ಳಾಗೋಲ್ಲ, ಧರ್ಮದೇವತೆ ಅಲ್ವಾ, ಹಾಗಾಗಿ ನಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋ ತರಹ ಅಲ್ಲ ಅಂತ ಹೇಳ್ಬಿಟ್ಟಂತಾನೆ. ಅದಕ್ಕೆ ಅವನ ಉತ್ತರ, ಇದು ಒಂಥರ ನಮ್ಮ ಎಲ್ಲರ ಬದುಕಿನಲ್ಲಿ ನಮ್ಮ ಯೋಗ್ಯತೆಯ ಮಟ್ಟಿಗೆ ಬರ್ತಕ್ಕಂಥದ್ದು. ಮರದಷ್ಟು ಗಾಳಿ ಅಂತ ತೆಲುಗಿನಲ್ಲಿ ಒಂದು ಗಾದೆ, ಚೆಟ್ಟು ಕೊದ್ದಿ ಗಾಳಿ ಅಂತಂತಾರೆ. ದೊಡ್ಡ ಮರಕ್ಕೆ ಬೀಸಿದ್ರೆ ಜೋರಾಗಿ ಗಾಳಿ ಬರುತ್ತೆ, ತುಂಬೆ ಗಿಡಕ್ಕೆ ಎಷ್ಟು ಬೀಸುತ್ತೋ ಅಷ್ಟೇ ಗಾಳಿ. ಆ ರೀತಿಯಲ್ಲಿ ಅವರವರ ಯೋಗ್ಯತೆಗೆ ತಕ್ಕಂತೆ ನಮ್ಮ ಬದುಕಿನಲ್ಲೂ ಅಷ್ಟೋ ಇಷ್ಟೋ ಪ್ರಲೋಭನೆ ಬರ್ತದೆ. ಅದನ್ನು ನಾವು ಹೇಗೆ ಎದುರಿಸ್ತೀವಿ, ಯಾವ ಥರ ನೋಡ್ತೀವಿ ಎನ್ನುವುದು ಇದು ಪೂರ್ಣವಾಗಿ ಆತ್ಮಾವಲೋಕನ. ಏತೇ ಕಾಮ ದುರ್ಲಭ ಮರ್ತ್ಯಲೋಕೆ ಸರ್ವಾನ್ ಕಾಮಾಂಸ್ ಛಂದತಃ ಪ್ರಾರ್ಥಯಸ್ವ ಇಮಾ ರಾಮ ಸರಥ ಸತೂರ್ಯ ನಹೀದೃಶ ಲಂಭನೀಯ ಮನುಷ್ಯೈ ಅಭಿರ್ಮತ್ ಪ್ರತ್ತಾಭಿ ಪರಿಚಾರಯಸ್ವ ನಚಿಕೇತೋ ಮರಣಂ ಅನುಪ್ರಾಕ್ಷಿ. ಇದು ನೋಡಪ್ಪ, ಬೈಕೆಗಳಿಗೆ ಕೊಡ್ತಾ ಇದ್ದೀನಿ, ಮರ್ತ್ಯಲೋಕದಲ್ಲಿ ಏನು ಅಸಾಧ್ಯ ಅಂತ ಮನುಷ್ಯ ಹೇಳ್ತಾನೆ ಅದೆಲ್ಲವನ್ನೂ ಕೊಡ್ತಾ ಇದ್ದೀನಿ. ಸರ್ವಾನ್ ಕಾಮಾಂಸ್ ಛಂದತಃ ಪ್ರಾರ್ಥಯಸ್ವ. ನಿನಗೇನನ್ಸುತ್ತೆ ಅದನ್ನು ಕೇಳು. ಈ ರೀತಿಯಾಗಿ ಹಿರಣ್ಯಕಶಿಪುವಿಗಾಗಲಿ ಅಥವಾ ರಾವಣನಿಗಾಗಲಿ ಮತ್ಯಾವ ರಾಕ್ಷಸನಿಗಾಗಲಿ ಬ್ರಹ್ಮದೇವನೂ ಕೊಟ್ಟಿರಲಿಲ್ಲ ವರವನ್ನು. ಈ ಥರ ಓಪನ್ ಚಾಯ್ಸು, ಸಾವೊಂದು ಬಿಟ್ಟು ಇನ್ಯಾವುದನ್ನು ಕೇಳು ಅಂತ ಈ ರೀತಿಯಾಗಿ ಅದು ಬಿಟ್ಟು ಇದು ಬಿಟ್ಟು ಅಂತ ಹೇಳಿಬಿಟ್ಟಿದ್ರು ಆ ಥರವೇ ಅವ್ರು ರಿಸ್ಟ್ರಿಕ್ಷನ್ಸ್ ಮಾಡಿದ್ದುಂಟು. ನಚಿಕೇತನಿಗೆ ಅದೂ ಇಲ್ಲ, ಯಾವುದೂ ಇಲ್ಲ, ಖುಲ್ಲಾಂಗ್ ಎಲ್ಲವನ್ನೂ ಕೊಡ್ತಾ ಇದ್ದಾನೆ. ಮತ್ತು ಸುಂದರಿಯರೇ, ರಥಗಳೇ, ಮಹಾವಾದ್ಯಗಳೇ ಯಾವುದೆಲ್ಲ ಉಂಟು, ಮನುಷ್ಯರು ಇಂಥದ್ದು ಅಂತ ಬಯಸುವುದು ಏನಿದೆ ಅಷ್ಟನ್ನು ನಾನು ಕೊಡ್ತೀನಿ. ಮತ್ತು ಪರಿಚಾರಯಸ್ವ, ಎಷ್ಟು ಬೇಕಾದ್ರೂ ಪರಿಚಾರಿಕೆ ಮಾಡಿಸ್ಕೊ. ಪಿಪ ವಿಹರ ರಮಸ್ವ ಭುಂಕ್ಷ್ವ ಭೋಗಾನ್ ಅಂತ ರಾವಣ ಹೇಳದನಲ್ಲ ಸೀತೆಗೆ, ಆ ಥರದ್ದೆಲ್ಲ. ಅರೆ ಮರಣಂ ಅನುಪ್ರಾಕ್ಷೀಹಿ, ಸಾವಿನ ಬಗ್ಗೆ ಮಾತ್ರ ಪ್ರಶ್ನೆ ಕೇಳಬೇಡ ಅಂತ. ಹೇ ನಚಿಕೇತ, ಮರಣ ಸಂಬಂಧಂ ಪ್ರಶ್ನಂ ಪ್ರೇತೆ ಅಸ್ತಿ ನಾಸ್ತೀತಿ ಕಾಕದಂತ ಪರೀಕ್ಷಾರೂಪಂ ಮಾ ಅನುಪ್ರಾಕ್ಷೀಹಿ ಅಂತ ಆಚಾರ್ಯ ಹೇಳ್ತಾರೆ. ಕಾಗೆ ಹಲ್ಲು ಹುಡುಕ್ದಂಗೆ ಸಾವಿನ ಬಗ್ಗೆ ಮಾತು ಬೇಡಪ್ಪ ಅಂತ, ಅದನ್ನು ಬಿಟ್ಟು ಇನ್ನೇನಾದರೂ ಕೇಳು ಅಂತ ಹೇಳಿಬಿಟ್ಟು ಅಂತಾನೆ. ಆಗ ನಚಿಕೇತ ತುಂಬ ಚೆನ್ನಾಗಿ ಹೇಳ್ತಾನೆ. ಮಹಾಹೃದವದ ಅಕ್ಷೋಭ್ಯಾಹ ಅಂತ ಆಚಾರ್ಯರು ಹೇಳ್ತಾರೆ. ದೊಡ್ಡ ಮಡು ಹೊಯ್ದಾಟ ಇಲ್ಲದೆ ನಿಶ್ಚಲವಾಗಿರುತ್ತದಲ್ಲ, ಆ ರೀತಿಯಾಗಿ ಏಕಘನ ಚಿತ್ತದಿಂದ ಶೋಭಾವ ಮರ್ತ್ಯಸ್ಯ ಯದಂತಕೈ ತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ ಅಪಿ ಸರ್ವಂ ಜೀವಿತಮಲ್ಪಮೇವ ತವೈವ ವಾಹಾಸ್ತವ ನೃತ್ಯ ಗೀತೆ. ನಾಳೆವರೆಗೂ ಇರಬಹುದಾದಂಥದ್ದು ಇದಷ್ಟೇ, ಹೋಗೇ ಹೋಗುತ್ತದೆ. ಪಾಶ್ಚಾತ್ಯರಲ್ಲಿ ಒಂದು ಸಂವಾದಿಯಾದಂಥ ಘಟನೆ ಬರುತ್ತದೆ. ಅಲ್ಲಿ ಪ್ರಲೋಭನೆಗೆ ತುತ್ತಾಗಿ ಬಲಿಬಿದ್ದ ಜೀವದ ಘಟನೆ. ಡಾಕ್ಟರ್ ಫೌಸ್ಟಸ್ ಅಂತ ಗೈಟೆ, ಮಾರ್ಲೆ ಮೊದಲಾದವರೆಲ್ಲರೂ ನಾಟಕಗಳಾಗಿ ಬರೆದಿದ್ದಾರೆ. ಅದು ಒಂದು ಮಹಾಪ್ರತೀಕವೇ, ಮೆಟಫಾರೇ ಆಗಿ ಕೂತುಬಿಟ್ಟಿದೆ. ಕ್ರಿಸ್ತ ಮತದ ಪ್ರಕಾರ, ಅಷ್ಟೇಕೆ ಸೆಮಿಟಿಕ್ ಮತದ ಪ್ರಕಾರವೇ ದೈವಶಕ್ತಿಗೆ ವಿರುದ್ಧವಾದದ್ದು ದುಷ್ಟಶಕ್ತಿ ಸೈತಾನ ಅಂತ ಏನು ಹೇಳ್ತಾರೆ. ಆ ಸೈತಾನನಿಗೆ ಇವನೊಂದು ಕರಾರು ಪತ್ರ ಬರ್ಕೊಟ್ಬಿಡ್ತಾನೆ. ಅವನು ದೊಡ್ಡ ವಿದ್ವಾಂಸ, ಜ್ಞಾನಿ, ವಿಜ್ಞಾನಿ, ಕವಿ, ಕಲಾವಿದ ಎಲ್ಲ ಆದಂಥವನು. ಮಧ್ಯಯುಗದಲ್ಲಿ ಯುರೋಪ್ನಲ್ಲಿ ತುಂಬ ಪ್ರಚಲಿತವಾಗಿದ್ದಂಥ ಕತೆ. ಅವನು ತನ್ನ ಬದುಕನ್ನು ಸೇಟನಿಗೆ ಒತ್ತೆ ಇಟ್ಬಿಡ್ತಾನೆ. ಇಂತಿಷ್ಟು ವರ್ಷ ಆದಮೇಲಿಂದ ನನ್ನ ಆತ್ಮ ನಿನ್ನ ಪಾಲಿಗೆ ಅಂತ. ಅದರೊಳಗೆ ಅವನು ಏನು ಬೇಕಾದರೂ ಮಾಡ್ಬೋದು. ನಚಿಕೇತನಿಗೆ ಅಮ್ಮ ಕೊಟ್ಟ ಪ್ರಲೋಭನೆಗಳೆಲ್ಲ ಅವನಿಗೆ ಬಂದುಬಿಡುತ್ತೆ. ಆಮೇಲೆ ಅವನ ದೂತ ಬರ್ತಾನೆ, ಸೇಟನ್ನ ದೂತ ಮೆಫಿಸ್ಟೋಫಾಲಿಸ್ ಅಂತ. ಅವನು ಬರುವ ಹೊತ್ತಿಗೆ ಇವನ ಅಂತರಂಗದಲ್ಲಿ ಆಗುವಂಥ ಕ್ಷೋಭೆ, ಅಯ್ಯೋ ನಾಳೆ ನನ್ನ ಆತ್ಮವನ್ನು ಸೈತಾನನಿಗೆ ಅರ್ಪಣೆ ಮಾಡಬೇಕಲ್ಲ, ಏನು ಅನ್ಯಾಯ ಮಾಡಿಕೊಂಡೆ ಅನ್ನುವಂಥದ್ದು. ಈ ಒಂದು ಮಾರ್ಮಿಕವಾದ ಅಂತರೀಕ್ಷಣೆಯನ್ನು ಆ ಕಾವ್ಯಗಳು ಕೊಡ್ತವೆ. ನಮ್ಮಲ್ಲಿ ನೋಡಿ ನಚಿಕೇತ ಹೇಗೆ ಎದುರಿಸ್ತಾನೆ ಅದನ್ನು ಅಂತ. ಶೋಭಾವ ಮರ್ತ್ಯಸ್ಯ ಯದಂತಕ ಏತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ. ಎಲ್ಲವೂ ಕೂಡ ಮೃತ್ಯುವಿನಿಂದ ಕಾಲಬಾಹ್ಯವಾಗಲ್ಪಡುತ್ತೆ. ಎವ್ರಿಥಿಂಗ್ ಬಿಕಮ್ಸ್ ಔಟ್ಡೇಟೆಡ್. ಈ ಹೊತ್ತು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ,
ಆ ಮಸ್ತಿಷ್ಕದಲ್ಲಿ ಒಂದು ಬಾದಾಮಿ ಗಾತ್ರದ ಇಂದ್ರಿಯ ಉಂಟು. ಅಲ್ಲಿ ಕೆಲವು ಊತಕಗಳಿಂದ, ಟಿಶ್ಯೂಸಿಂದ, ಕೆಲವು ಸ್ರಾವಗಳಿಂದ, ಅಂತಃಸ್ರಾವಗಳಿಂದ, ಎಂಡೋಕ್ರೈನ್ ಗ್ಲ್ಯಾಂಡ್ ಸೆಕ್ರೀಷನ್ ಅಂತ ಕರೀತಾರಲ್ಲ, ಅವುಗಳ ಮೂಲಕವಾಗಿ ಈ ಮುಪ್ಪು ಬರುತ್ತದೆ. ಆ ಮುಪ್ಪನ್ನು ಕಡಿಮೆ ಮಾಡೋದಕ್ಕೆ ಆ ಸ್ರಾವಕಗಳಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡಿದ್ರೆ ಆಗುತ್ತದೆ ಅಂತ. ಹೀಗಾಗಿ ಯೌವನವನ್ನು ಉಂಟು ಮಾಡುವ, ಮುಪ್ಪನ್ನು ಮುಂದೆ ಹಾಕುವಂತಹ ಒಂದು ಶಕ್ತಿ ಇಲ್ಲೇ ಉಂಟು. ಒಳಗಡೆ ಒಂದು ಮೆಕ್ಯಾನಿಸಮ್ ಇದೆ, ತಲೆ ರಿಪೇರಿ ಮಾಡಿಕೊಳ್ಳಿ ಅಂತ. ಆದೀತೋ ಏನೋ, ಆದರೆ ಜೀವನದಲ್ಲಿ ರುಚಿಯನ್ನು ತಂದುಕೊಳ್ಳೋದು ಹೇಗೆ? ಅದು ಬಹಳ ದೊಡ್ಡ ಪ್ರಶ್ನೆ. ಮರಣವನ್ನು ಮುಂದೆ ಹಾಕ್ಬೋದು, ಆದರೆ ಬೇಸರವನ್ನು ಮುಂದೆ ಹಾಕೋದು ಹೇಗೆ? ಎಷ್ಟು ದಿವಸ ನಾವು ಸಂತೋಷವಾಗಿರ್ತೀವಿ ಅನ್ನೋದು ಗ್ಯಾರಂಟಿ? ನಮ್ಮ ಮನಸ್ಸು ನಾವು ಹೇಳದಂತೆ ಕೇಳೋಲ್ವಲ್ಲ. ನಮಗೆ ಸರ್ವಶಕ್ತಿಯೇ ಬರಬಹುದು, ಬಂದರೂ ಇನ್ನೊಬ್ಬ ನನ್ನ ಮಾತು ಕೇಳ್ತಾ ಇದ್ದಾನೋ ಇಲ್ಲವೋ ಹೇಗೆ ನಮಗೆ ಗೊತ್ತಾಗುತ್ತದೆ? ರಾವಣಾಸುರ ನೋಡಿ, ಎಷ್ಟೆಷ್ಟು ಜನರ ಮೇಲೆ ಅತ್ಯಾಚಾರ ದೌರ್ಜನ್ಯ ಮಾಡಿದವನು. ಆಮೇಲೆ ಅವನು ಗೊತ್ತಾಯಿತು, ದೇವತಾ ಸ್ತ್ರೀಯರಲ್ಲಿ ಶ್ರೇಷ್ಠಳಾದವಳು ರಂಭೆ. ರಂಭೆಯನ್ನು ಬಲಾತ್ಕಾರ ಮಾಡ್ದ, ಪುಂಜಿಕ ಸ್ಥಲೆಯನ್ನು ಬಲಾತ್ಕಾರ ಮಾಡ್ದ. ಅವನ ಲಿಸ್ಟಲ್ಲಿ ಇಲ್ಲದೇ ಇದ್ದಂಥವರೇ ಇಲ್ಲ. ಎಲ್ಲ ದೇವಯೋನಿಗಳ, ಎಲ್ಲ ಮಾನವ ಯೋನಿಗಳ, ಎಲ್ಲ ರೀತಿಯಾದವರನ್ನು ಕೂಡ, ಸ್ತ್ರೀಯರನ್ನು ಕೂಡ ಅವನು ಲಂಪಟತನದಿಂದ ನೋಡಿದ್ದ. ಅಷ್ಟಾದರೂ ಕೂಡ ಅವನಿಗೆ ತೃಪ್ತಿ ಸಿಗಲಿಲ್ಲ. ಕಾರಣ, ತನ್ನ ಬಲಾತ್ಕಾರವೋ ಇಲ್ಲ, ಅವರೇ ಒಲಿದು ಬರೋದು ಆಯಿತು. ಆದರೆ ತಾನಾಗಿ ಬಯಸಿ ಒಲಿದು ಬರದೇ ಇದ್ದಂಥ ಹೆಣ್ಣಿಲ್ಲ. ಈಗ ಅವನಿಗೆ ಸೀತೆಯ ಮೇಲೆ ಬಲಾತ್ಕಾರ ಮಾಡುವಂಥ ಮನಸ್ಸಿಲ್ಲ. ಯಾಕೆಂದರೆ ಪೌಡರ್ ಹಾಕಿ ಹಣ್ಣು ಮಾಡಿಸಿದ ಮಾವಿನ ಹಣ್ಣು ಮೇಲೆ ಕೆಂಪು, ಒಳಗಡೆ ಹುಳುಕು, ಹುಳಿ ಚೆನ್ನಾಗಿರೋದಿಲ್ಲ. ತಾನಾಗಿ ಒಲಿದು ಬರಬೇಕು ಅಂತ ಅದು ಒಂದು ನವೀನವಾದ ಅವನ ರುಚಿ ಬಂತು. ಅಂದರೆ ಪರಸ್ತ್ರೀ, ಉತ್ತಮ ಸ್ತ್ರೀ, ಸಾಧ್ವಿ ತಾನಾಗಿ ಬಯಸಿ ಬರಬೇಕು. ಪತಿವ್ರತೆ ಹಾದರಕ್ಕಿಳಿದು ಪತಿವ್ರತೆಯಾಗಿರಬೇಕು. ಇದೆಂಥ ಇಂಪಾಸಿಬಿಲಿಟಿ. ಹೀಗಾಗಿ ಸೀತೆಯ ಮೇಲೆ ಅವನ ಫ್ಯಾನ್ಸಿ ಆ ಥರ ಆರಂಭವಾಯಿತು. ಅವನಿಗೇನಾದರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವಾಯಿತು? ಅದರಿಂದ ಖಂಡಿತ ಇರೋಕ್ಕೆ ಸಾಧ್ಯವಾಗಲಿಲ್ಲ. ಅವನ ಸಾವಿಗೆ ಮುಖ್ಯಾಲ ಕಾರಣ ಆ ಒಂದು ಅಸ್ಥಿರತೆಯೇ. ನಮ್ಮ ದಿವಾಕರ ಹೆಗಡೆಯವರು ಧಾರವಾಡದ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅತ್ಯಂತ ಉತ್ತಮವಾದ ಸಾಹಿತ್ಯ ಮತ್ತು ಯಕ್ಷಗಾನ ಕಲೆಯ ಸೂಕ್ಷ್ಮ ಸಂವೇದನೆಯನ್ನು ಒಳಗೊಂಡವರು. ಒಂದು ಕಡೆಗೆ ಅವರು ಮಂಡೋದರಿಯಾಗಿ ತಾಳಮದ್ದಳೆಯಲ್ಲಿ ಅರ್ಥ ಹೇಳ್ತಾ ಈ ಮಾತನ್ನು ಹೇಳ್ತಾರೆ ರಾವಣನಿಗೆ, ಸ್ವಾಮಿ, ಸೀತೆಯನ್ನು ನೋಡಿದ ಮೇಲೆ ನಮ್ಮ ಪಾತಿವ್ರತ್ಯದ ಬಗ್ಗೆ ನಮಗೆ ಶಂಕೆ ಆಗ್ತಾ ಇದೆ ಅಂತ. ಯಾಕೆಂದರೆ ಇಲ್ಲಿವರೆಗೂ ನಿಮ್ಮನ್ನು ಕಂಡು ಮಾರು ಹೋಗದೇ ಇದ್ದ ಹೆಣ್ಣೇ ಇಲ್ಲ. ನೀವು ಬೇಕಾದಷ್ಟು ಹೆಣ್ಣುಗಳ ಸಹವಾಸ ಮಾಡಿದರೂ ನನಗೊಂದು ಸಮಾಧಾನ ಇತ್ತು. ನನ್ನ ಗಂಡ ಆ 3 ಲೋಕದ ಹೆಂಗಸರನ್ನು ಅಲ್ಲಾಡಿಸಿಬಿಡ್ತಾನೆ, ಯಾವಳೋ ಅವನ ಮುಂದೆ ಗಟ್ಟಿಯಾಗಿ ನಿಲ್ಲೋಕ್ಕಾಗೋಲ್ಲ. ಇಂಥವನಿಗೆ ನಾನು ಧರ್ಮಪತ್ನಿ ಆಗಿದ್ದೀನಿ, ಹಾಗಾಗಿ ನನ್ನ ಪಾತಿವ್ರತ್ಯ ಗಟ್ಟಿ, ನಾನು ಚಂಚಲೆ ಆಗೋಲ್ಲ ಅಂತ. ಈಗ ಸೀತೆ ಎದುರಿಗೆ ಬಂದು ಧುತ್ತಂತ ಕೂತಿದ್ದಾಳಲ್ಲ, ನೀನು ಕಸಕ್ಕಿಂತ ಕಡೆ ಅಂತ ತೃಣಮಂತರ ಕೃತ್ವ ಬಭಾಷೆ ಜನಕಾತ್ಮಜ ಮಾತಾಡ್ತಾ ಇದ್ದರೆ ಇನ್ನು ರಾಮ ಎಂಥವನಾಗಿರಬೇಕು ಅನ್ನೋ ಒಂದು ಆಲೋಚನೆ ನಮ್ಮ ಮನಸ್ಸಲ್ಲಿ ಬಂದರೆ ಸಾಕಲ್ಲ, ನಮ್ಮದೆಲ್ಲ ಮಾನ ಹರಾಜಾಗ್ಬಿಡುತ್ತೆ ಅಂತ. ಅಂದರೆ ರಾವಣನ ಮನಸ್ಸಿನಲ್ಲಿ ಇಂಥ ಅಂತಕ್ಷೋಭೆಯನ್ನು ಉಂಟು ಮಾಡಿದಳು ಸೀತೆ ಅಂತಂದರೆ, ನಾವು ಎಷ್ಟು ಯೌವನವನ್ನು, ಎಷ್ಟು ಸಂಪನ್ಮೂಲಗಳನ್ನು, ಎಷ್ಟು ಸಾಧನಗಳನ್ನು ಪಡೆದರೂ ಕೂಡ ಸೌಖ್ಯವನ್ನು ಪಡಿತೀವಿ ಅಂತ ಹೇಳೋಕ್ಕಾಗೋಲ್ಲ. ಕೆಲವರು ಹೇಳೋದುಂಟು, ನಮ್ಮ ಪೂರ್ವಜರಿಗಿಂತ ನಮಗೆ ಸಾಧನ ಸಂಪತ್ತಿ ಹೆಚ್ಚಾಗಿತ್ತು, ಸಂಪನ್ಮೂಲಗಳು, ರಿಸೋರ್ಸಸ್ ಹೆಚ್ಚಾಗಿವೆ, ಎಂಟರ್ಟೈನ್ಮೆಂಟ್ ಹೆಚ್ಚಾಗಿದೆ, ಹಾಗಾಗಿ ನಮ್ಮ ಆನಂದ ಹೆಚ್ಚು ಪ್ರಮಾಣ ಅಂತ. ಕಷ್ಟ ಇದು ಹೇಳೋಕ್ಕಾಗೋಲ್ಲ. ಇಷ್ಟಿದ್ದು ನಾವು ದುಃಖದಲ್ಲಿರಬಹುದು, ಏನೂ ಇಲ್ಲದೆ ಅವರು ಸುಖದಲ್ಲಿಯೂ ಇದ್ದಿರಬಹುದು. ಹಾಗಂತ ನಾನು ಏನೂ ಇಲ್ಲದೆ ಇರುವಿಕೆ ನಿತ್ಯ ಪುರಂದರದಾಸರ ತನ, ಅದು ಉನ್ನತವಾದದ್ದು, ಆದರೆ ಲೋಕರೂಢಿಯಲ್ಲಿರುವಂಥದ್ದು. ನಾಟ್ ಐಮ್ ಎ ಪ್ರೊಫೆಸರ್ ಆಫ್ ಪ್ರೊಫೆಷನಲ್ ಪಾವರ್ಟಿ. ಆದರೆ ಆ ದ್ರವ್ಯ ಮಾತ್ರದಿಂದ, ಆಯುರ್ಮಾತ್ರದಿಂದ ಆನಂದ ಬರುತ್ತದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಇವೆಲ್ಲ ಇದ್ದು ಅಶಾಶ್ವತ ಸಂಕಟದಲ್ಲಿರೋರು, ಇಲ್ಲದೆಯೂ ಸುಖದಲ್ಲಿರುವವರ ಸಾಧ್ಯತೆ ಇದೆ. ಅದು ಒಂದು ಸಾಧ್ಯತೆ ಇದೆ ಅಂದ್ರೇ ಸಾಕು, ಅಂತರಂಗಕ್ಕೆ ಸಂಕಟ ಬಂದ್ಬಿಡುತ್ತೆ. ಕಂಟಿಕೆ ನಿದ್ರವಚ್ಚುನೇ ಸುಖಂಬಗುನೇ ರತಿ ಕೇಳಿ ಅಂತ ಹರವಿಲಾಸದಲ್ಲಿ ಶ್ರೀನಾಥ ಹೇಳ್ತಾನಲ್ಲ. ಒಬ್ಬ ಶತ್ರು ಅನ್ನೋನು ಬಂದ ಅಂತ ಗೊತ್ತಾದ ತಕ್ಷಣ ಕಣ್ಣಿಗೆ ನಿದ್ರೆ ಬರೋದಿಲ್ಲ, ಮೈಗೆ ಸುಖ ಹತ್ತೋದಿಲ್ಲ ಅಂತ. ಆ ರೀತಿಯಾಗಿ ಇನ್ನೊಂದು ಸಾಧ್ಯತೆ ಇದೆ, ಇನ್ನೊಂದು ಪಾಸಿಬಿಲಿಟಿ ಇದೆ ಅಂತ ಗೊತ್ತಾದ ತಕ್ಷಣ ಹುಳ ಬಿಟ್ಟಂತೆ ತಲೆಗೆ. ಏನಿಲ್ಲ ನೋಡಿ, ನನ್ನ ಆತ್ಮೀಯರು, ಗೆಳೆಯರು, ಅವರಿಗೆ ವಿದ್ಯುತ್ತಿನ ಬಗ್ಗೆ ಒಂದು ಪ್ರಶ್ನೆ ಹಾಕಿಬಿಟ್ಟೆ. ಅವರಿಗೆ 2 ದಿವಸ ತಲೆಗೆ ಹುಳ ಬಿಟ್ಟಂತೆ ಆಗಿದೆ. ಇನ್ನೂ ಪೂರ್ಣ ಹೋಗಿಲ್ಲ ಹುಳ ಇದೆ,
ಯಾಕೆಂದರೆ ಪೂರ್ಣ ಸಮಾಧಾನಕಾರಿಯಾದ ಉತ್ತರ ಬಂದಿಲ್ಲ. ಒಂದು ಸಾಮಾನ್ಯ ಸ್ವಾರ್ಥ ಇಲ್ಲದ ವಿದ್ಯಾವೈಷಯಿಕವಾಗಿ ಹೀಗಾಯಿತು ಅಂದರೆ ಯಾಕೆ ಉತ್ತರ ಕಂಡುಕೊಳ್ಳಬೇಕು ಅನ್ನೋದು ಅಹಂಕಾರ ಅಂದರೆ ಗರ್ವ ಅನ್ನೋ ಅರ್ಥದಲ್ಲ. ತಿಳ್ಕೊಳ್ಳುವವನು ನಾನು, ಜ್ಞಾತೃಭಾವ ಇದೆಯಲ್ಲ, ಜ್ಞಾತೃತ್ವದ ಭಾವ ಅದರಿಂದ ಬಂದದ್ದು. ಎಷ್ಟು ತತ್ತರಿಸಿ ಹೋಗುವಂತೆ ಮಾಡುತ್ತದೆ. ಯಾರೋ ಏನೋ ಪದ ಹೇಳಿಬಿಡ್ತಾರೆ, ಅದಕ್ಕೆ ಅರ್ಥ ಹುಡ್ಕೋಕ್ಕಾಗೋದಿಲ್ಲ, 2 ದಿವಸ ನಿದ್ರೆ ಬರೋದಿಲ್ಲ ಮನಸ್ಸಿಗೆ. ನನ್ನ ಪೂಜ್ಯ ಗುರುಗಳಾದ ರಂಗನಾಥ್ ಶರ್ಮರು ಅವ್ರ ಹತ್ರಕ್ಕೆ ಯಾವಾಗಲೂ ಹೋಗ್ಬಿಟ್ಟು ಏನೋ ಪ್ರಶ್ನೆ ಕೇಳಿಬಿಡ್ತೀನಿ. ಅವರು ಆಮೇಲೆ ತಲೆ ಕೆಡಿಸ್ಕೊಂಡು 2 ದಿವಸ ಆದಮೇಲೆ ಫೋನ್ ಮಾಡ್ತಾರೆ, ನಿದ್ರೆ ಬರಲಿಲ್ಲ ನಿಮ್ಮ ಪ್ರಶ್ನೆಯಿಂದ ಅಂತ ಶುರು ಮಾಡ್ತಾರೆ ಉತ್ತರವನ್ನು. ಇದೆಲ್ಲ ಏನನ್ನು ತೋರಿಸುತ್ತದೆ? ಅಭಿಮಾನದಿಂದ ನಾವು ಕೈಗೊಳ್ಳುವಂಥದ್ದು. ಉಳಿತಿರಬಹುದು, ಆದರೆ ಅಷ್ಟರ ಮಟ್ಟಿಗೆ ಸಂಚಲನವನ್ನು, ಉದ್ವಿಗ್ನತೆಯನ್ನು ತಂದಿದೆಯಲ್ಲ. ಅದರಿಂದ ವಿಜ್ಞಾನ ತಂತ್ರಜ್ಞಾನಾದಿಗಳು ಏನೆಷ್ಟು ಮಾಡಿದ್ರೂ ಮನಸ್ಸಿನ ಮೇಲೆ ಹತೋಟಿಯನ್ನು ತಂದುಕೊಡೋಕ್ಕಾಗೋಲ್ಲ. ತಂದು ಕೊಡುತ್ತೋ ಅದು ವಿಜ್ಞಾನವಾಗಿ ಇರೋದಿಲ್ಲ, ಜ್ಞಾನವಾಗಿಬಿಟ್ಟಿರುತ್ತೆ. ಅದು ವೇದಾಂತವೇ ಆಗಿದೆ. ಹಾಗಾಗಿ ನಾವು ಮನುಷ್ಯನ ಎಲ್ಲ ಸಮಸ್ಯೆಗಳಿಗೂ ವಿಜ್ಞಾನ ತಂತ್ರಜ್ಞಾನದಲ್ಲಿ ಪರಿಹಾರ ಇದೆ ಅಂತ ಭ್ರಮಿಸಿಕೊಳ್ಳೋದಕ್ಕಿಂತ ಅವಿವೇಕ ಇಲ್ಲ. ಹಾಗೆಂತ ನಿಷ್ಪ್ರಯೋಜನ ಅಲ್ಲ. ಯಾವುದಕ್ಕೆ ಪ್ರಯೋಜನ? ಇವು ಎಲ್ಲವನ್ನೂ ಉಂಟು ಮಾಡೋಲ್ಲ, ಒಂದಷ್ಟು ಅನುಕೂಲತೆ ಮಾಡಿವೆ, ಆ ವಿರಾಮದಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಿಡಬೇಕು ಅಂತ. ಅಂದರೆ 2 ಚಂಡಮಾರುತಗಳ ಮಧ್ಯೆ ನಾವು ಮನೆ ಸೇರಬೇಕು ಅಂತ. ವಿಜ್ಞಾನ ಆ ಒಂದು ಉಸಿರಾಟ ತೆಗೆದುಕೊಳ್ಳುವಂತಹ ಅವಕಾಶವನ್ನು ಕೊಡುತ್ತದೆ. ವಿಜ್ಞಾನ ತಂತ್ರಜ್ಞಾನಗಳ ಸಂಪನ್ಮೂಲದಿಂದ ನಮಗಾಗಿರೋದೇನೆಂದರೆ ತತ್ವಾಭಿಮುಖತೆಗೆ ಒಂದಿಷ್ಟು ವ್ಯವಧಿ, ಅಷ್ಟು ನಮಗೆ. ಈ ಜೀವ ಅಶಾಶ್ವತವೋ, ಜನ್ಮ ಅಪೂರ್ಣವೋ, ಮತ್ತೊಂದು ಮಗದೊಂದು ಏನೇ ಇದ್ದರೂ ಈ ಸ್ವಲ್ಪಾವಧಿಯಲ್ಲಿ ನಾವು ಆತ್ಮಾವಲೋಕನ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ ಅನ್ನೋದೇ ದೇವತೆಗಳಿಗಿಂತಲೂ ಮನುಷ್ಯರನ್ನು ಉತ್ತಮವಾಗಿ ಮಾಡಿದೆ ಅಂತ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಹೇಳ್ತಾ ಇದ್ರಂತೆ. ದೇವತೆಗಳಿಗೆ ಜ್ಞಾನ ಆಗೋದೇ ಇಲ್ಲ ಅಂತ. ಯಾಕೆಂದರೆ ಭ್ರಮೆ ಆಗದೇ ಇದ್ದರೆ ಭ್ರಮೆ ಗೊತ್ತಾಗೋದು ಹೇಗೆ? ಅವರಿಗೆ ಭ್ರಮೆಗೆ ಅವಕಾಶ ಇಲ್ಲ. ಎಚ್ಚರ, ನಿದ್ರೆ, ಕನಸು ಇತ್ಯಾದಿ ಅವಸ್ಥಾತ್ರಯ ಅವರಿಗಿಲ್ಲ. ಹಾಗಾಗಿ ನಿದ್ರೆಯಲ್ಲಿ ದೇಹಾತೀತವಾಗಿಯೂ ಸಚ್ಚಿದಾನಂದ ಘನ ಇತ್ತು ಅನ್ನೋದು ಅವ್ರಿಗೆ ಗೊತ್ತಾಗೋಲ್ಲ. ಮತ್ತು ಅಧ್ಯಾರೋಪಾಪವಾದ ಮಾಡಬೇಕು ಅಂತಂದರೆ ಕತ್ತಲಲ್ಲಿ ಹಗ್ಗ ಹಾವಿನಂತೆ ಕಾಣಬೇಕು, ಹಾವು ಹಗ್ಗದಂತೆ ಕಾಣಬೇಕು. ಅಲ್ಲಿ ಕತ್ತಲೇ ಇಲ್ಲವಾದ್ದರಿಂದ ಹಾವು ಹಾವಾಗೇ ಕಾಣುತ್ತೆ, ಹಗ್ಗ ಹಗ್ಗವಾಗೇ ಕಾಣುತ್ತದೆ. ಹೀಗಾಗಿ ಭ್ರಮೆಗಳ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಎಚ್ಚರ, ಕನಸು, ನಿದ್ರೆಗಳ ಮೂಲಕವಾಗಿ ದೇಹಾತೀತವಾದ ಆತ್ಮಾನುಭವ ಏನು ಅಂತ ಗೊತ್ತಾಗೋಲ್ಲ. ಹೀಗಾಗಿ ಉಪದೇಶ ಮಾಡೋದಕ್ಕಿರಬೇಕಾದ ಮಾಡೆಸ್ ಅಪರಂಡಿ ಅಧ್ಯಾರೋಪಾಪವಾದ ಅಭ್ಯಾಮ್ ನಿಷ್ಪ್ರಪಂಚಂ ಪ್ರಪಂಚತೆ ಸಾಧ್ಯವೇ ಆಗೋದಿಲ್ಲವಾದ್ದರಿಂದ ದೇವತೆಗಳಿಗೆ ಜ್ಞಾನ ಇಲ್ಲ. ಹಾಗಾಗಿ ಅವರು ಮನುಷ್ಯರಾಗಿ ಹುಟ್ಟಬೇಕು ಅಂತಿದ್ದರಂತೆ. ಹೀಗಿದ್ದಾಗ ನಮಗೆ ಸಿಕ್ಕ ಈ ಅವಕಾಶ ವಿಜ್ಞಾನದಿಂದ ನೋಡಿ ಪುಸ್ತಕಗಳು ಅಚ್ಚಾಗಿವೆ. ನಾವು ಎಲ್ಲೋ ಯಾವುದೋ ಹಿಮಾಲಯದ ಗುರುಗಳ ಹತ್ರಕ್ಕೆ ಹೋಗೋ ಅವಶ್ಯಕತೆ ಇಲ್ಲದೆ ಎಲ್ಲಿಯೋ ಯಾವುದೋ ಕಾಲದಿದ್ದ ಶಂಕರರೋ, ರಾಮಾನುಜರೋ, ಮಧ್ವರೋ, ಮತ್ತೊಬ್ಬರೋ, ವಲ್ಲಭರೋ, ನಿಂಬಾರ್ಕರೋ ಅವ್ರನ್ನೆಲ್ಲ ಹುಡುಕೊಂಡು ಹೋಗದೆ ಅವ್ರ ಪುಸ್ತಕಗಳು ನಮ್ಮ ಮನೆಗೆ ಸಿಗುತ್ತವೆ. ಏನೋ ಪುಣ್ಯವಶಾತ್ ಆದಿದೇವಾನಂದರು, ಸಚ್ಚಿದಾನಂದ ಸರಸ್ವತಿಗಳು, ಮತ್ತು ದಯಾನಂದ ಸರಸ್ವತಿಗಳು, ಚಿನ್ಮಯಾನಂದರು ಇತ್ಯಾದಿ ಅನೇಕರು ದೇಶ ಭಾಷೆಗಳಲ್ಲಿ ಅನುವಾದ ಮಾಡಿದ್ದಾರೆ. ಹೀಗಾಗಿ ಅವುಗಳೆಲ್ಲ ನಮಗೆ ಸಿಗ್ತಾ ಇವೆ. ಅಷ್ಟರ ಮಟ್ಟಿಗೆ ವಿಜ್ಞಾನ ಮಾಡಿಕೊಟ್ಟಿದೆ. ಅಮಾವಾಸ್ಯೆ ದಿವಸವೂ ದೇದೀಪ್ಯಮಾನವಾಗಿ ಬೆಳಗ್ತಕ್ಕಂಥ ದೀಪಗಳನ್ನು ಕೊಟ್ಟಿದೆ. 30-40 ಮೈಲಿಯಿಂದಲೂ ಸುಖವಾಗಿ ಬರೋದಕ್ಕೆ ಬೇಕಾಗಿರ್ತಕ್ಕಂಥ ಬಸ್ಸು ಕಾರುಗಳನ್ನು ಕೊಟ್ಟಿದೆ. ಇಲ್ಲಿ ಆಡೋ ಮಾತು ಅಲ್ಲಿಗೂ ಕೇಳಿಸುವಂತೆ ಧ್ವನಿವರ್ಧಕದ ವ್ಯವಸ್ಥೆ ಆಗಿದೆ. ಇವತ್ತು ಬರದೇ ಇದ್ರೂ ನಾಳೆ ಸಿಗ್ತಕ್ಕಂಥ ರೆಕಾರ್ಡಿಂಗ್ ವ್ಯವಸ್ಥೆನೂ ಇದೆ. ಹೀಗಾಗಿ ವಿಜ್ಞಾನ ನಮಗೆ ಮಾಡಿಕೊಡಬಹುದಾದದ್ದು ಏನೆಂದರೆ ತತ್ವಾಭಿಮುಖತೆಗೆ ಬೇಕಾಗಿರುವಂತಹ ಸಂಪನ್ಮೂಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತದೆ ಅದು ಏನು ಮಾಡಿಕೊಡುತ್ತದೆ ಅಂತ. ಭಕ್ತಿ ಕರ್ಮಗಳು ಯಾವ ರೀತಿಯಾಗಿ ಜ್ಞಾನಕ್ಕೆ ಒತ್ತಾಸೆಯಾಗಿ ನಿಂತು ಚಿತ್ತಶುದ್ಧಿಯನ್ನು ಕಲ್ಪಿಸಿಕೊಡುತ್ತವೋ ಅಷ್ಟರ ಮಟ್ಟಿಗೆ ಮಾಡುತ್ತವೆ. ಲೈಫ್ ಹ್ಯಾಸ್ ಬೀನ್ ಮೇಡ್ ಈಸಿ ಬೈ ಸೈನ್ಸ್ ಆ್ಯಂಡ್ ಸೊ ವಿ ಹ್ಯಾವ್ ಟು ಟೇಕ್ ಅಪ್ ದಿಸ್ ಮೋಸ್ಟ್ ಡಿಫಿಕಲ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇನ್ನೆವಿಟಬಲ್ ಜಾಬ್ ಆಫ್ ಎಕ್ಸ್ಪ್ಲೋರಿಂಗ್ ಒನ್ಸ್ ಓನ್ ಸೆಲ್ಫ್. ಎಸ್ ಕ್ಯಾಪಿಟಲ್. ಇದು ಬಹಳ ಮುಖ್ಯವಾಗಿ ಬೇಕಾದದ್ದು. ಅದಕ್ಕಾಗಿ ಹೇಳ್ತಾನೆ ಇವೆಲ್ಲ ಇವತ್ತಿದ್ದು ನಾಳೆ ಅಳಿತಕ್ಕಂಥದ್ದು. ಶೋಭಾವ ಮರ್ತ್ಯಸ್ಯ ದಂತಕೈ ತತ್ ಸರ್ವೇಂದ್ರಿಯಾಣಾಂ ಜರಿಯಂತಿ ತೇಜ. ಎಲ್ಲ ಇಂದ್ರಿಯಗಳನ್ನು ಮುಪ್ಪು ಹಣ್ಣು ಮಾಡಿಬಿಡುತ್ತದೆ ಅಂತ. ಮುಪ್ಪನ್ನು ದೇಹ ಮೀರಬಹುದಾದರೂ ಮನಸ್ಸು ಮೀರುತ್ತದೆಯಾ? ಆ್ಯಂಡ್ ಫೆಟೀಗ್ಡ್ ಅಂತನೋ ಭಾವನೆ ಬರುತ್ತದೆ. ಸಾಕು ಅಂತ ಅನಿಸುತ್ತೆ, ಎಷ್ಟೋ ಬಾರಿ ಅನಿಸುತ್ತದೆ. ಈಗ ನನ್ನ ಕಣ್ಣೆದುರಿಗೆ 1,00,000 ಲಾಲಿಪಪ್ಗಳನ್ನು ಹಾಕಿದ್ರು ನನಗೇನಾದ್ರು ಚಪ್ಪರಿಸಬೇಕು ಅಂತ ಅನಿಸುತ್ತೆ. ಒಂದು ಕಾಲದಲ್ಲಿ ಇದ್ದಿರುತ್ತೆ ಅಪೇಕ್ಷೆ. ಅಷ್ಟ್ಯಾಕೆ ಒಂದು ಕಾಲದಲ್ಲಿ ಶಾಲು ಹೊದ್ಕೊಳ್ಬೇಕು ಅಂತ ಎರ್ರಾಬಿರ್ರಿ ಆಸೆ ಇತ್ತು. ಒಂದು ದೊಡ್ಡ ಲಲಿತ ಪ್ರಬಂಧವನ್ನೇ ಬರೆದಿದ್ದೀನಿ.
ನಮ್ಮ ತಾಯಿ ಅಯ್ಯೋ ಶಾಲೆಗೆ ಹೋಗೋ ಹುಡುಗನಿಗೆ ಶಾಲಿಂದ ಏನೋ ವ್ಯಾಮೋಹ, ಖಂಡಿತ ಬೇಡ, ಇದೇನು ವಯಸ್ಸಾದವ್ರ ಲಕ್ಷಣ ಅಂತಂತಿದ್ರು. ಇಲ್ಲ ಇಲ್ಲ, ಜರಿ ಶಾಲೆ ಹೊದ್ಕೊಳ್ಬೇಕು ಅಂತ. ಪ್ರಾಮಾಣಿಕವಾದ ಬೈಕೆಯನ್ನು ಭಗವಂತ ಈಡೇರಿಸ್ತಾನಂತೆ. ಅದು ಒಂದೇ ಅನಿಸುತ್ತೆ ನನ್ನ ಬದುಕಿನಲ್ಲಿ ಪ್ರಾಮಾಣಿಕವಾದ ಬೈಕೆ. ಅತಿವೃಷ್ಟಿ, ಸಾವಿರಗಟ್ಟಲೆ ಶಾಲೆಗಳು, ಎಲ್ಲ ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ಹಂಚಿದ್ದಾಯಿತು. ಎಲ್ಲಿವರೆಗೂ ಅಂದರೆ ಯಾರಾದರೂ ವಯಸ್ಸಾದವರು ಬಂಧುವರ್ಗದವ್ರಿಗೆ ಷಷ್ಠಬ್ದಿ ಅಥವಾ ಸಹಸ್ರಚಂದ್ರ ದರ್ಶನವೂ ಆಯಿತು ಅಂತ ಕೊಂಡಿದ್ದ ಶಾಲೆ ಓದಿಸಿದ್ರು ಬಿಟ್ಟಿ ಶಾಲೆ ಓದಿಸಿದ್ದಾನೆ ಅಂತಲೇ ಅಪಖ್ಯಾತಿ ಪಡೆಯೋ ತರಹ ಆಯಿತು. ಇಷ್ಟಾಗಿ ಬೆಂಗಳೂರಲ್ಲಿ ಈಗ ಬೇಸಿಗೆ. ಮೊದಲು ಚಳಿ ಇತ್ತು, ಚಳಿಗಾಲದಲ್ಲಿ ಶಾಲೆ ಇರಲಿಲ್ಲ. ಈಗ ಬೇಸಿಗೆ ಕಾಲದಲ್ಲಿ ಎಲ್ಲ ಶಾಲೆಗಳು ಎಷ್ಟು ಓದ್ದೇನು. ಈಗಂತೂ ಜರಿ ಶಾಲೆಗಳು ಬೆನ್ನಿಗೆ ಭಾರವಾಗಿಬಿಟ್ಟು ಬೆನ್ನು ನೋವಿಗೆ ಅದೂ ಬೇಡ ಅಂತ ಅನ್ನಿಸ್ತಾ ಇದೆ. ಹಾಗಂತ ನೋಡಿ ಅದು ಗೊತ್ತಾಗುತ್ತದೆ. ನನ್ನ ಸ್ನೇಹಿತರು ತಮಾಷೆ ಮಾಡ್ತಾಯಿದ್ರು, ನಿಮ್ಮ ವಾರ್ಡ್ರೋಬ್ಗೊಮ್ಮೆ ರೇಡ್ ಮಾಡಬೇಕು, ಎಷ್ಟು ಶಾಲೆಗಳನ್ನು ಅಕ್ರಮ ದಾಸ್ತಾನು ಮಾಡಿಕೊಂಡಿದ್ದೀರಾ ಅಂತ. ಒಂದು 25-30 ಶಾಲೆಗಳು ಇಟ್ಕೊಂಡಿದ್ದೀನಿ. ಅದು ಏನು, ಇಂಥ ಮಹಾನುಭಾವರು ಕೊಟ್ಟಿದ್ದು. ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳಿಗೆ ಇನ್ಯಾರೋ ಓದಿದ ಶಾಲು ಅವರು ಸಹಧರ್ಮಿಣಿ ಸರೋಜಮ್ನವ್ರು ಕೊಟ್ಟಿದ್ದಾರೆ. ಕೃಷ್ಣಮೂರ್ತಿಗಳು ಓದಿದ ಶಾಲು ಅದು ಅನುಗ್ರಹ. ಇದು ರಂಗನಾಥ ಶರ್ಮರು ಕೊಟ್ಟಿದ್ದ ಶಾಲು ಅನುಗ್ರಹ. ಇದು ಶೃಂಗೇರಿ ಸ್ವಾಮಿಗಳು ಕೊಟ್ಟಿದ್ದು ಮಹಾ ದೊಡ್ಡ ಸರ್ಟಿಫಿಕೇಟು. ಶೃಂಗೇರಿ ಸ್ವಾಮಿಗಳನ್ನು ನೂಲು ಹೊತ್ತಿಸಿದ್ರೂ ಕೂಡ ವಿದ್ವಲ್ಲೋಕದಲ್ಲಿ ತುಂಬ ಮರ್ಯಾದೆ ಇರ್ತದೆ, ಹಾಗಾಗಿ ಇದನ್ನು ಇಟ್ಕೋಬೇಕು. ಈ ರೀತಿಯಾಗಿ ಅತ್ತೆ ಕೊಟ್ಟ ಸೀರೆಯು, ಮುತ್ತಿನಂಚಿನ ಸೀರೆಯು, ಭಾವ ಕೊಟ್ಟ ಸೀರೆಯು, ಬನಾರಸಿನ ಸೀರೆಯು ಅಂತ ಹಾಗಿಟ್ಕೊಂಡು ಕೂತಿದ್ದೀನಿ ನಾನು. ಆದರೆ ಎಷ್ಟು ಓದ್ದದ್ದು, ಎಷ್ಟು ಇಟ್ಟುಕೊಳ್ಳೋದು ಸಾಕು ಅಂತ ಅನಿಸುತ್ತದೆ. ಬಾಲ್ಯದಲ್ಲಿ ಆಸೆ ಪಟ್ಟ ಶಾಲಿನ ಕಥೆಯೇ ಹೀಗಾದರೆ ಇನ್ನು ಸ್ಥಾನ ಮಾನಗಳ ಕಥೆ ಇನ್ನೆಂಥದ್ದು. ಆಲ್ವೇಸ್ ಅವರ್ ಚೈಲ್ಡ್ಹುಡ್ ಫ್ಯಾಂಟಸೀಸ್ ಆರ್ ವೆರಿ ವೆರಿ ರೊಮ್ಯಾಂಟಿಕ್. ಅದೇ ಸಾಕು ಅಂತ ಅನಿಸಿದ ಮೇಲೆ ಇನ್ನು ಯಾವುದಾಗುತ್ತದೆ, ಸಾಕೇ ಸಾಕು ಅಂತ ಅನಿಸುತ್ತದೆ. ಅಪಿ ಸರ್ವಂ ಜೀವಿತಂ ಅಲ್ಪಮೇವ. ಈ ವಿಶ್ವದ ಕಾಲಮಾನವನ್ನು ನೋಡಿದ್ರೆ ನಮ್ಮದು ತುಂಬ ಅಲ್ಪ. ಒಂದು ಲೌಕಿಕದ ಕಥೆ ಉಂಟಲ್ಲ, ವಿನೋದಾಸ್ಪದವಾದ ಕಥೆ, ಪ್ರಮಾಣಗಳು ಎಂಥವು ಅಂತ. ಇದು ಪರಮಾರ್ಥವಲ್ಲ, ಆದರೆ ಲೋಕಪ್ರಸಿದ್ಧವಾದ್ದರಿಂದ ಹೇಳ್ತೀನಿ. ಬ್ರಹ್ಮಶೌಚ ಅಂತ ಕಥೆ. ಬ್ರಹ್ಮ ಒಮ್ಮೆ ತಂಬಿಗೆ ಎತ್ಕೊಂಡು ಹೋದನಂತೆ. ಹೋಗುವಾಗ ಪ್ರಹರಿ, ಅವರಿಗೆಲ್ಲ ಗೌರವ ತಾನೆ. ಮಹಾಸ್ವಾಮಿಗಳು ಚತುರ್ಮುಖರು ಈಗ ಶೌಚಕ್ಕಾಗಿ ಹೋಗ್ತಾ ಇದ್ದಾರೆ, ಪರಾಕ್ ಅಂತ ಹೇಳ್ತಾನೆ. ಏನೋ ಸುದ್ದಿ ಅಂತಂದರೆ ರಾವಣ ಹುಟ್ಟದ ಮಹಾಸ್ವಾಮಿ ಎಂದಂತೆ. ಹೌದು ಅಂತ ಹೇಳಿ ಮತ್ತೆ ತಂಬಿಗೆ ವಾಪಸ್ ತೊಗೊಂಡು ಬಂದನಂತೆ. ಆಗಲೂ ಮತ್ತೆ ಶೌಚ ಮುಗಿಸ್ಕೊಂಡು ಬಂದಿದ್ದಾರೆ ಚತುರ್ಮುಖ ಸ್ವಾಮಿಗಳು, ಪರಾಕ್ ಅಂತ ಹೇಳ್ಬಿಟ್ಟು ಆಯಿತು. ಏನೋ ಸುದ್ದಿ ಅಂದರೆ ರಾವಣ ಬ್ರಹ್ಮ ಸತ್ತೋದ ಅಂತ. ಅಯ್ಯೋ ಪಾಪಿ, ಅಲ್ಪಾಯು ತುಂಬ ಅಂತಂದನಂತೆ. ದಶರಥ 60,000 ವರ್ಷ ಕಾಲ ಬದುಕಿದ್ದು ಅಂತ. ದಶರಥನ ಪೂರ್ವಜ ಅನರಣ್ಯ, ಅವನನ್ನು ಯುದ್ಧದಲ್ಲಿ ರಾವಣ ಕೊಂದದ್ದು ಅಂತ ಉತ್ತರಕಾಂಡದಲ್ಲಿಯೇ ಕಥೆ ಇದೆ. ಇನ್ನು ದಶರಥನ ಮಗ ದಾಶರಥಿ ರಾಮಚಂದ್ರನ ಕೈನಲ್ಲಿ ರಾವಣ ಸತ್ತಿದ್ದು ಅಂದರೆ ಎಷ್ಟು ಸಾವಿರ ವರ್ಷಗಳ ಕಾಲ, ಎಷ್ಟು ಲಕ್ಷ ವರ್ಷ ಕಾಲ ಅವನು ಬದುಕಿದ್ದು. ಇಂಥವನನ್ನು ಬ್ರಹ್ಮ ಅಲ್ಪಾಯು ಅಂತಿದ್ದಾನೆ. ಬ್ರಹ್ಮ ಕಾಲಮಾನದಲ್ಲಿ ಅಲ್ಪಾಯು ತಾನೇ, ಇನ್ನೇನು. ಒಂದು ನೊಣ ನಮಗೆ ಅಲ್ಪಾಯು, ಒಂದು ಆಮೆ ದೃಷ್ಟಿನಲ್ಲಿ ನಾವು ಅಲ್ಪಾಯುಗಳು. ಈ ಹೊತ್ತಿನ ಬಯಾಲಜಿ ಪ್ರಕಾರವೇ ಆಯುಷ್ಯ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಹೀಗಿದ್ದಾಗ ಅಪಿ ಸರ್ವಂ ಜೀವಿತಂ ಅಲ್ಪಮೇವ, ಬದುಕು ಅಲ್ಪಾತ್ಯಲ್ಪವೇ ಆಗಿರುತ್ತದೆ. ಹಾಗಾಗಿ ತಾವೈವ ವಾಹ, ತವ ನೃತ್ಯ ಗೀತೆ, ನಿನ್ನ ವಾಹನ, ನಿನ್ನ ಡಾನ್ಸು, ನಿನ್ನ ಸಂಗೀತ ಎಲ್ಲ ನಿಂದೇ ಹಾಳಾಗಿ ಹೋಗಲಿ ಅಂತಂತಾನೆ. ಕಂಟೆಂಪ್ಟ್ ನೋಡಿ, ತವೈವ ವಾಹ, ತವ ನೃತ್ಯ ಗೀತೆ, ನಿನ್ನ ವಾಹನ ನಿನಗೆ, ನಿನ್ನ ನೃತ್ಯ ಗೀತೆ ನಿನಗೆ. ಚಿಕೇತನಿಗೆ ಇವುಗಳ ಮೇಲೆ ಜುಗುಪ್ಸೆ ಇಲ್ಲ. ಆತ್ಮಕ್ಕೆ ಪ್ರತ್ಯಾಮ್ನಾಯವಾಗಿ ಆ್ಯಸ್ ಅನ್ ಆಲ್ಟರ್ನೇಟಿವ್ ಟು ಆತ್ಮ ಮಾತ್ರ ಇವು ಬೇಡ ಅಂತಾನೆ. ಅದಿದ್ದ ಮೇಲೆ ಎಲ್ಲ ಬೇಕು, ಅದಿಲ್ಲದ ಮೇಲೆ ಯಾವುದೂ ಬೇಡ ಅಂತ ಈ ರೀತಿಯಾಗಿ ಅವನು ಹೇಳ್ತಾನೆ. ಮತ್ತು ಇನ್ನೊಂದು ದೊಡ್ಡ ಮಾತು ಹೇಳ್ತಾನೆ, ನವಿತ್ತೇನ ತರ್ಪಣೀಯೋ ಮನುಷ್ಯೋ. ದುಡ್ಡು ಕೊಟ್ಟು ಯಾವನನ್ನು ಎಂದೂ ಯಾರೂ ತೃಪ್ತಿಪಡಿಸಿಲ್ಲ ಅಂತ. ಇಲ್ಲದೇ ಇದ್ದರೆ ಸೋನಿಯಾ ಗಾಂಧಿಗೆ ಏನ್ರಿ ಕಡಿಮೆ, ದೇವೇಗೌಡರಿಗೆ ಏನು ಕಡಿಮೆ, ಯಡಿಯೂರಪ್ಪಂಗೆ ಏನು ಕಡಿಮೆ ಅಲ್ಲ. ಇವರನ್ನು, ಇವರ ಸಂತತಿಯನ್ನು, 7 ಸಂತತಿಯನ್ನು ದುಡ್ಡಿನಲ್ಲೇ ಸುಡಬಹುದು. ಅದು 1000 ರೂಪಾಯಿನಲ್ಲೇ ಸುಡಬಹುದು, 10,000 ರೂಪಾಯಿ ಡೆನಾಮಿನೇಷನಲ್ಲಿ ಅದರೊಳಗೆ ಸುಡಬಹುದು. ಅದು ಏನು ಶಾಶ್ವತ ಧಾರ್ಯಾಗ್ನಿಗಳ ಥರ ಅವರ ಚಿತಿಯನ್ನು 1,000 ವರ್ಷ ಉರಿಸ್ತಾ ಇರ್ಬೋದು ಬೇಕಾದ್ರೆ ಅದೇ ದುಡ್ಡು ಹಾಕ್ಕೊಂಡು. ಅಷ್ಟು ದುಡ್ಡಿದೆ, ಇನ್ನೇನು ಮಾಡಿ ಯಾರು ಆದರೂ ಸಂಪಾದಿಸ್ತಾ ಇರ್ತಾನೆ. ಇಂಥದ್ದಿದು ಅರ್ಥ. ನ ವಿತ್ತೇನ ತರ್ಪಣೀಯೋ ಮನುಷ್ಯ ಲಪ್ಸ್ಯಾಮಹೇ ವಿತ್ತಂ ಅದ್ರಾಕ್ಷ್ಮಚೇತ್ವ. ನಿನ್ನನ್ನು ನೋಡಿದ ಮೇಲೆ ಬಾರದ ಸಂಪತ್ತು ಯಾವುದು? ಮೃತ್ಯುವನ್ನು ಕಂಡು ನಾನು ವಾಪಸ್ಸು ನನ್ನ ಊರಿಗೆ ಹೋಗ್ತೀನಿ ಅಂದರೆ ಇದಕ್ಕಿಂತ ದೊಡ್ಡ ಸಂಪತ್ತಿ ಯಾವುದು? ಇನ್ನೇನು ಬೇಕಾಗಿರ್ತಕ್ಕಂಥದ್ದು? ಹೀಗಾಗಿ ನೀನು ಕರ್ಮಸಾಕ್ಷಿಯಾದ ಸೂರ್ಯನ ಮಗ, ನೀನು ಧರ್ಮ,
ಸಮವರ್ತಿ. ನಿನ್ನನ್ನು ಕಂಡ ಮೇಲೆ ನನಗೆ ಸಂಪತ್ತಿಗೆ ಕೊರತೆಯ ಇಲ್ಲ. ಜೀವಿಷ್ಯಾಮೋ ಯಾವದೀಶಿಷ್ಯಸಿ ತ್ವಂ. ಇನ್ನು ನೀನು ಬದುಕಿರೋವರೆಗೂ ನಾನು ಬದುಕಿರ್ತೀನಿ. ಮೃತ್ಯುವನ್ನೇ ಕಂಡ ಮೇಲೆ ಮೃತ್ಯುವಿಗೆ ಅಂಜುತ್ತೀನ? ಮೃತ್ಯುವಿಗೆ ಅಂಜದೇ ಇದ್ಮೇಲೆ ಇನ್ನೇನಾಗಬೇಕಾಗಿರೋದು? ಹಾಗಾಗಿ ವರಸ್ತುಮೇ ವರಣೀಯ ಸಯೇವ. ನನಗೆ ಬೇಕಾಗಿರೋದು ಅದೇ ವರ, ಇನ್ಯಾವುದೂ ಅಲ್ಲ ಅಂತ. ಎಷ್ಟು ಸುಂದರವಾದ ಮಾತು! ಇದಕ್ಕಿಂತ ಕಾವ್ಯಾತ್ಮಕವಾದ ಮೌಲ್ಯಾತ್ಮಕವಾದ ಮಾತು ಜಗತ್ ಸಾಹಿತ್ಯದಲ್ಲಿ ಇದಕ್ಕೂ ಪ್ರಾಚೀನವಾಗೂ ಬರಲಿಲ್ಲ, ಇದಕ್ಕೂ ನವೀನವಾಗೂ ಬರಲಿಲ್ಲ. ಎಷ್ಟು ಸಾವಿರ ವರ್ಷಗಳಾಯಿತೋ ಏನೋ. ಹುಡುಗ 8 ವರ್ಷ ಇದೆಯೋ ಏನೋ ಗೊತ್ತಿಲ್ಲ. ಬುದ್ಧಿವಂತರಿಗೆ ಗರ್ಭ ಪಂಚಮದಲ್ಲಿ ಉಪನಯನ ಅಂತಾರೆ. ಇವನು ಮಹಾ ಮೇಧಾವಿಯೇ ಸರಿ ನಚಿಕೇತ. 5 ವರ್ಷಕ್ಕೆ ಅವನಿಗೆ ಉಪನಯನ ಮಾಡಿದ್ದಿರಬೇಕು. ಸರಿ ತಪ್ಪು ಗೊತ್ತಾಗೋದಕ್ಕೆ ಇನ್ನೊಂದು 2-3 ವರ್ಷ ಆಗಿದ್ದಿರಬೇಕು. ಹೆಚ್ಚಂದರೆ 7 ವರ್ಷ. 7 ವರ್ಷದ ಚೋಟುದ್ದ ಹುಡುಗ ಕಾಲವನ್ನು ಮೀರಿ ನಿಂತು ಬಿಟ್ಟಿದ್ದಾನೆ. ಯಾವ ಕ್ಷಣಕ್ಕೂ ರೋಮಾಂಚನವನ್ನು ಉಂಟು ಮಾಡೋ ಥರ ಇದ್ದಾನಲ್ಲ, ಅಸಾಮಾನ್ಯವಾದಂಥದ್ದು. ಇದು ಬ್ರಹ್ಮವಸ್ತು ಇದೆಯೋ ಇಲ್ವೋ ಅದು ಹಾಳಾಗಲಿ, ನಚಿಕೇತನ ವ್ಯಕ್ತಿತ್ವ ನೋಡಿದ್ರೆ ಸಾಕು ನಮಗೆ ಆಹಾ ಅಂತ ಅನಿಸದೇ ಇರೋದಿಲ್ಲ. ಹೀಗೆ ಬಾಳಬೇಕು ಬಾಳಿದ್ರೆ ಅಂತ ಅನಿಸದೇ ಇರೋದಿಲ್ಲ. ವರಸ್ತುಮೇ ವರಣೀಯ ಸಯೇವ. ಆಮೇಲೆ ಮುಂದಿನ ಮಾತು ಇನ್ನೂ ಪ್ರೌಢವಾಗಿದೆ. ಅಜೀರ್ಯತಾಂ ಅಮೃತಾನಾಂ ಉಪೇತ್ಯ ಜೀರ್ಯನ್ ಮರ್ತ್ಯ ಕ್ವಧಸ್ಥಃ ಪ್ರಜಾನನ್ ಅಭಿಧ್ಯಾಯನ್ ವರ್ಣರತಿ ಪ್ರಮೋದಾನ್ ಅತಿದೀರ್ಘೇ ಜೀವಿತೆ ಕೋರಮೇತ. ಇನ್ನು ಮುಪ್ಪಿಲ್ಲದ ದೇವತೆಗಳನ್ನು ಕಂಡಾಯಿತು, ಸಾವಿಲ್ಲದ ದೇವತೆಗಳನ್ನು ಕಂಡಾಯಿತು. ಹೀಗೆ ಕಂಡ ಮೇಲೆ ಈ ಲೋಕಾಂತರಗಳನ್ನು ಕಂಡ ಮೇಲೆ ಸುಮ್ಮನೆ ಉದ್ದವಾದ ಬದುಕು ಭೂಮಿನಲ್ಲಿ ಬೇಕು ಅಂತ ಅನ್ನುವಂಥದ್ದು ಯಾವುದು ತಾನೇ ಸಮಾಧಾನವನ್ನು ಕಾಣುತ್ತದೆ? ಅತಿ ದೀರ್ಘೇ ಜೀವಿತೆ ಕೋರಮೇತ. ಐ ಡೋಂಟ್ ಎಂಟರ್ಟೈನ್ ಲಾಂಗಿವಿಟಿ ಆಫ್ ಲೈಫ್ ಅಂತ. ಕಾರಣ ಮೊನಾಟನಿ ಅಂತ ಅನ್ನಿಸಿಬಿಡುತ್ತದೆ, ಸಾಕು ಅಂತ ಅನ್ನಿಸಿಬಿಡುತ್ತದೆ. ಏಕೆಂದರೆ ನಮ್ಮ ಬುದ್ಧಿಶಕ್ತಿಯನ್ನಂತೂ ನಾವು ಜಾಸ್ತಿ ಮಾಡ್ಕೊಳ್ಳೋಕ್ಕಾಗೋದಿಲ್ವಲ್ಲ. ದೇಹಕ್ಕೆ ಆಯುಷ್ಯವನ್ನು ಜಾಸ್ತಿ ಮಾಡಿಕೊಳ್ಳಬಹುದು, ಯೌವನವನ್ನು ಹೆಚ್ಚು ಮಾಡಿಕೊಳ್ಬಹುದು. ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದು ಹೇಗೆ? ಆಗುವಂಥದ್ದಲ್ಲ. ಮನಃಶಕ್ತಿ ಹೆಚ್ಚು ಮಾಡಿಕೊಳ್ಳೋದು ಹೇಗೆ? ಅದು ಆಗುವಂಥದ್ದಲ್ಲ. ಹಾಗಿರುವಾಗ ಮತ್ತೆ ಮತ್ತೆ ಬೋರ್ಡಮ್ ಅನ್ನುವಂಥದ್ದು ಬರುತ್ತೆ. ಎಷ್ಟೋ ಬಾರಿ ಕೆಲವರಿಗೆ ಅವರಿಗೆ ಪ್ರಿಯವಾದ ವಿದ್ಯೆಗಳೇ ಸಾಕು ಅಂತ ಅನಿಸಿಬಿಡುತ್ತದೆ. ಸಂಗೀತ ಸಾಕು ಅನಿಸುತ್ತೆ, ನೃತ್ಯ ಸಾಕು ಅನಿಸುತ್ತದೆ, ಎಲ್ಲ ಸಾಕು ಅಂತ ಅನಿಸುತ್ತದೆ. ಈ ರೀತಿಯಾಗಿದ್ದಾಗ ಬದುಕು ಸಾಕು ಅನ್ನಿಸದೇ ಇರುತ್ತೀಯ ಅಂತ. ಈ ಒಂದು ಮಾತಿನ ಪ್ರಖರವಾದ ಅರ್ಥಾನುಸಂಧಾನವನ್ನು ನನಗೆ ಮಾಡಿಸಿದವರು ನನ್ನ ಗುರುಗಳು ರಂಗನಾಥ್ ಶರ್ಮರು. ಅವರು ತುಂಬು ಹಣ್ತನದ 98ರ ವಯಸ್ಸಿನ ವಿದ್ವಾಂಸರು, ವಯಸ್ಸ ವಚಸ ಮಹಸ ದೊಡ್ಡವರಾದಂಥ ಮಹಾನುಭಾವರು. ಅವರು ಈಗೊಂದು 4-5 ವರ್ಷಗಳ ಕೆಳಗೆ ಹೇಳಿದರು, ಅಲ್ರೀ ಆ ಹುಡುಗ ನಚಿಕೇತ ಹೇಳ್ತಾನೆ ಅತಿ ದೀರ್ಘೇ ಜೀವಿತೆ ಕೋರಮೇತ ಅಂತ. ನನ್ನ ಏನೇನೋ ಸ್ವಾಮಿಗಳೆಲ್ಲ ಸನ್ಮಾನ ಮಾಡ್ತೀವಿ ಅಂದರು. ನಾನು ಕೇಳಿದೆ, ನಿಮಗೆ ಮರಣ ನನಗೆ ಕೊಡೋದಕ್ಕಾದರೆ ಸನ್ಮಾನ ಮಾಡಿ, ಅದೇ ನನಗೆ ನಿಜವಾದ ಸನ್ಮಾನ ಇದು ಯಾವುದು ಬೇಡ ಅಂತಂದೆ ಅಂತ. ಸಾಕಾಗಿದೆ ಬದುಕು, ಇನ್ನೆಷ್ಟು ಬದುಕೋದು? ನಮಗೆ ಸಾಯೋಕ್ಕಾಗ್ತಾ ಇಲ್ಲ, ಅದು ಸಾವು ಬರ್ತಾ ಇಲ್ಲ, ಏನಿದು ಅಂತ. ಅಂದರೆ ಕಹಿಯಿಂದ ಹೇಳ್ತಾ ಇಲ್ಲ, ಸಾಕು ಬದುಕು ಅಂತ ಅನಿಸುವಂಥದ್ದಾಗಿದೆ. ಹಿಂದೆ ಎಲ್ಲ ಪ್ರಾಯೋಪವೇಶ ಮಾಡ್ತಾಯಿದ್ರು, ಭೃಗುಪತನ ಅಂತ ಮಾಡ್ತಾಯಿದ್ರು, ಮತ್ತು ಅಕ್ಷಯ ವಟದಿಂದ ಬೀಳುವಂಥದ್ದು ಅಂತ ಮಾಡ್ತಾಯಿದ್ರು. ಜೈನರಲ್ಲಿ ಸಲ್ಲೇಖನ ಅನ್ನುವಂಥದ್ದೆಲ್ಲ ಉಂಟು, ಮತ್ತು ಮಹಾಪ್ರಸ್ಥಾನ ಅನ್ನುವುದೆಲ್ಲ. ಇದು ಯಾತಕ್ಕಾಗಿ ಬಂದದ್ದು? ಸಾಕು ಅನ್ನುವಂಥ ಭಾವ ಎಷ್ಟೋ ಜನಕ್ಕೆ ಅನಿಸುತ್ತದೆ. ಇನ್ನು ಇದರ ಮೇಲೆ ಮಾಡಬೇಕಾದ್ದಿಲ್ಲ. ಸೇಡಿಯಾಪು ಕೃಷ್ಣ ಭಟ್ರನ್ನು ಒಮ್ಮೆ ನಾನು ಕೇಳಿದೆ, ಛಂದಸ್ಸಿನ ಬಗ್ಗೆ ಏನೇನಾದ್ರು ಬರಿತೀರಾ ಅಂತ. ಇನ್ನು ಜನ್ಮದಲ್ಲಿ ಛಂದಸ್ಸಿನ ಬಗ್ಗೆ ಬರೆಯೋಲ್ಲ ಅಂತಂದರು. ಆಯಿತು, ನಾನು ಏನು ಯೋಚನೆ ಮಾಡಿದ್ದೋ ಆಗಿದೆ, ಇನ್ನು ನನಗೆ ಹೊಸ ಸಮಸ್ಯೆ ಇಲ್ಲ, ಹೊಸ ವಿಷಯ ಇಲ್ಲ, ಇನ್ನೇನು ಬರೆಯೋದಕ್ಕಿಲ್ಲ ಅಂತನ್ನುವಂಥದ್ದನ್ನು. ಅಂದರೆ ಎಂಥವರಿಗೂ ಜ್ಞಾನಶಾಖೆಗಳಲ್ಲಿ ಕೂಡ ಹೀಗಾಗುತ್ತದೆ ಅಂತಂದರೆ ಜೀವಿತದ ಬಗ್ಗೆಗೆ ಒಂದು ತೃಪ್ತಿ ಎನ್ನುವುದು ಬೇಕಾಗುತ್ತದೆ. ಹಾಗಾಗಿ ಯಸ್ಮಿನ್ನಿದಂ ವಿಚಿಕಿತ್ಸಂತಿ ಮೃತ್ಯೋ ಯತ್ ಸಾಂಪರಾಯೇ ಮಹತಿ ಬ್ರೂಹಿನಸ್ತತ್ ಯೋಯಂ ಬರೋ ಗೂಢಂ ಅನುಪ್ರವಿಷ್ಟೋ ನಾಣ್ಯಂ ತಸ್ಮಾನ್ ನಚಿಕೇತ ವೃಣೀತೆ. ಹಾಗಾಗಿ ನಮಗಿರುವಂಥದ್ದು ಒಂದೇ, ಸಾವಿನ ಬಳಿಕದ ಬದುಕೇನು. ಆ ಕಾರಣದಿಂದ ಈ ಸಂಪ್ರದಾಯದ ಬಗೆಗೆ ಅಂತಂದರೆ ಮತ್ತೊಂದು ಲೋಕಾಂತರದ ಬಗೆಗೆ, ಜನ್ಮಾಂತರ ಇತ್ಯಾದಿಗಳ ಗುಟ್ಟು ಏನು ಅನ್ನೋದನ್ನು ಬಿಟ್ಟು ನನಗಿನ್ನೇನು ಬೇಕಾಗಿಲ್ಲ, ಈ ನಚಿಕೇತ ಅದೊಂದನ್ನೇ ಕೇಳ್ತಾನೆ ಅಂತ ಹೇಳ್ಬಿಟ್ಟಂತೆ. ಹಾಗೆ ಅಂದ ತತ್ಕ್ಷಣವೇ ಇವನು ನಿಜವಾಗಲೂ ಉತ್ತಮ ಅಧಿಕಾರಿ, ಉತ್ತಮೋತ್ತಮ ಅಧಿಕಾರಿ ಅಂತ ಅಂದುಕೊಳ್ತಾನೆ.
ಇಷ್ಟು ಪರೀಕ್ಷೆ ಮಾಡಿದ್ರೂ ಒಂದು ಕಡೆಯಲ್ಲೂ ಕೂಡ ಜಾರಿ ಬೀಳಲಿಲ್ವಲ್ಲ. ಏಕೆಂದರೆ ಎಷ್ಟೋ ಜನ ಯಾವುದೋ ದೊಡ್ಡದು ಮತ್ತಾವುದೋ ಮಹೀಯವಾದದ್ದು ಮಹಿಷ್ಠವಾದದ್ದು ಅಂತ ಅಂದುಕೊಂಡು ಕೇಳೋದಕ್ಕೆ ಬರ್ತಾರೆ. ಸ್ವಲ್ಪ ಕೆದಕದ ಮೇಲೆ ಇನ್ನೆಲ್ಲಿಯೋ ಅಡ್ಡದಾರಿ ಇರುತ್ತೆ ಅಂತ ಗೊತ್ತಾಗುತ್ತದೆ. ಇದು ಲೋಕದಲ್ಲಿ ನಾವು ಕಾಣುವಂಥದ್ದೇ. ತಪ್ಪು ಸರಿಗಳೆಲ್ಲ ಲೋಕದಲ್ಲಿ ವರ್ತಮಾನ ಸ್ಥಿತಿ ಅಂತ ಗೊತ್ತಾಗುತ್ತದೆ. ಡಾನ್ಸ್ ಈಸ್ ಬೈ ಪ್ಯಾಷನ್ ಅಂತ ಹೇಳ್ತಾರೆ. ಒಂದು 4 ವರ್ಷ ಕಾರ್ಯಕ್ರಮ ಕೊಡಬೇಡ, 4 ಗೋಡೆ ಮಧ್ಯೆ ಕುಣಿತಾ ಇರು ಅಂತಂದರೆ ಪ್ಯಾಷನ್ನೂ ಇಲ್ಲ ಪೀಷನ್ನೂ ಇಲ್ಲ, ಎಲ್ಲ ಹೊರಟೋಗ್ಬಿಡುತ್ತೆ. ಅದು ಫ್ಯಾಷನ್ ಅಷ್ಟೇ ಅಂತ ಗೊತ್ತಾಗುತ್ತದೆ. ಅಂದರೆ ಲೋಕೈಷಣೆಯಿಂದ ಬಂದದ್ದು ಅಂತ ಗೊತ್ತಾಗುತ್ತದೆ. ಎಷ್ಟು ಜನಕ್ಕೆ ನಮ್ಮ ಶಂಕರನ್ ತರಹ, ನಮ್ಮ ಅವಧಾನಿ ಕವಿ ಶಂಕರನ್ ತರಹ ಯಾರಿಗೆ ತೋರಿಸ್ದೇ ಇದ್ದರೂ ಪರವಾಗಿಲ್ಲ ಕಾವ್ಯ ಬರೀಬೇಕು ಅಂತಿರ್ತದೆ. ಕವಿತೆ ಬರೆಯೋಕ್ಕಿಲ್ಲ, ಪಬ್ಲಿಷರ್ಸನ್ನು ಹುಡ್ಕೋದಿಕ್ಕೆ ಶುರು ಮಾಡ್ತಾರೆ. ಪ್ರಿಂಟ್ ಆಗೋದಕ್ಕಿಲ್ಲ, ವಿಮರ್ಶಕರನ್ನು ಹುಡ್ಕೋದಿಕ್ಕೆ ಶುರು ಮಾಡ್ತಾರೆ. ವಿಮರ್ಶಕರ ಕೈಗೆ ಹೋಗೋಕ್ಕಿಲ್ಲ, ಪ್ರಶಸ್ತಿಗಳ ಕಡೆ ಗಮನ ಇಡ್ತಾರೆ. ಹೀಗಿರುವಾಗ ಶಂಕರನ್ ಥರ ಇರುವಂಥವ್ರು ಯಾರು? ಅದಕ್ಕಾಗಿ ಅದನ್ನು ಮಾಡ್ತೀವಿ ಅನ್ನುವಂಥವ್ರು ಬಹಳ ಕಷ್ಟ. ನಮ್ಮ ಸುಂದರಿ ಸಂತಾನಂ ತರಹ ಹತ್ತತ್ರ 14 ವರ್ಷ ಒಬ್ಬ ವಿದ್ಯಾರ್ಥಿ ಇಲ್ಲ, ಒಂದು ಕಡೆ ಪ್ರೋಗ್ರಾಮ್ ಇಲ್ಲ, 4 ಗೋಡೆಗಳ ಮಧ್ಯೆ ಪ್ರತಿದಿನ ತಪ್ಪದೆ 108 ಕರ್ಣಗಳನ್ನು ಅಭ್ಯಾಸ ಮಾಡ್ತಾಯಿದ್ರು. ಈ ತಪಸ್ಸು ಯಾರಿಗೆ ಬರುತ್ತದೆ? ಹಾಗಾಗಿ ಇಂಥದ್ದು ಉತ್ತಮಾಧಿಕಾರಿತ್ವ. ಇನ್ಯಾವುದೋ ಪ್ರಲೋಭನೆಗೆ ಮತ್ತಿನ್ಯಾವುದೋ ಆಕರ್ಷಣೆಗೆ ತುತ್ತಾಗಿ ಮಾಡುವಂಥದ್ದು ಅಲ್ಲ ಅಂತ ಯಮನಿಗೆ ಗೊತ್ತಾಯಿತು. ಪರೀಕ್ಷೆ ಶಿಷ್ಯ ಶಿಷ್ಯಂ ವಿದ್ಯಾಯೋಗ್ಯತಾಂಚ ಅವಗಮ್ಯ ಆಹ ಅನ್ಯಚ್ಛ್ರೇಯೋನ್ಯದ್ ಉತೈವ ಪ್ರೇಯಸ್ತೆ ಉಭೇ ನಾನಾರ್ಥೇ ಪುರುಷಗಂಸಿ ನೀತಃ ತ್ರಯೋಶ್ರೇಯ ಆದದಾನಸ್ಯ ಸಾಧು ಭವತಿ ಹೀಯತೆರ್ಥಾತ್ ಯವು ಪ್ರೇಯೋ ವೃಣೀತೆ. ಅನ್ಯಚ್ಛ್ರೇಯ ಅನ್ಯತ್ ಪ್ರೇಯ, ಶ್ರೇಯಸ್ಸು ಪ್ರೇಯಸ್ಸು ಅಂತ 2 ಉಂಟು. ಇವೆರಡೂ ಬೇರೆ ಬೇರೆ ಆಗಿರ್ತಕ್ಕಂಥವು. ಅವೆರಡೂ ನಾನಾರ್ಥೇ ಪುರುಷಗಂಸಿ ನೀತಃ, ಬೇರೆ ಬೇರೆ ರೀತಿಯಲ್ಲಿ ಜೀವನಿಗೆ ಪ್ರಯೋಜನ ಆಗತಕ್ಕಂಥವು. ಹಾಗಾಗಿ ತಯೋ ಶ್ರೇಯ ಆದದಾನಸ್ಯ ಸಾಧು ಭವತಿ ಹೀಯತೆ ಅರ್ಥಾತ್ ಪ್ರಿಯ. ಅಂದರೆ ಶ್ರೇಯಸ್ಸು ಅವನಿಗೆ ಅತ್ಯಂತ ಉತ್ತಮವಾಗುವಂಥದ್ದು, ಪ್ರೇಯಸ್ಸು ಹಾಗಲ್ಲ. ಇದನ್ನು ವೇದಗಳಲ್ಲಿ ಮತ್ತೆ ಮತ್ತೆ ಅಭ್ಯುದಯ ನಿಶ್ರೇಯಸ ಅಂತ 2 ಪದಗಳಲ್ಲಿ ಬಳಸ್ತಾರೆ. ಅಭ್ಯುದಯ ಅಂತಂದರೆ ಈ ಕರ್ಮದಂತೆ ಚಿತ್ತಶುದ್ಧಿಗೆ ಕಾರಕವಾಗಿ ಮತ್ತೆ ಜ್ಞಾನಾರ್ಹತೆಯನ್ನು ಕೊಡ್ತಕ್ಕಂಥವು. ತ್ರಿವರ್ಗ ಅಂತ ಸಾಮಾನ್ಯವಾಗಿ ಹೇಳ್ಬೋದು. ಅದೇ ಅರ್ಥದಲ್ಲಿಯೇ ಆಚಾರ್ಯರುಗಳು ಭಾಷ್ಯವನ್ನು ಬರೀತಾರೆ. ಯದ್ಯಪಿ ಏಕೈಕ ಪುರುಷಾರ್ಥ ಸಂಬಂಧಿನಿ ವಿದ್ಯಾರೂಪತ್ವಾತ್ ವಿರುದ್ಧೇ ಅಂತನ್ನುವ ಮಾತಿನಲ್ಲಿ ಶ್ರೇಯಃ ಪ್ರೇಯಸೋರ್ಹಿ ಅಭ್ಯುದಯಾಮೃತ ತತ್ವಾರ್ಥಿ ಪುರುಷ ಪ್ರವರ್ತತೆ. ಅಭ್ಯುದಯ ತ್ರಿವರ್ಗ ಮತ್ತು ಅಮೃತತ್ವ ಅಪವರ್ಗ ಮೋಕ್ಷ. ಅಂದರೆ ಧರ್ಮಾರ್ಥ ಕಾಮದ ರೂಪದಲ್ಲಿ ಪ್ರೇಯಸ್ಸಾದರೆ ಮೋಕ್ಷ ರೂಪದಲ್ಲಿ ಶ್ರೇಯಸ್ಸು ಅಂತ. ವಸ್ತುತಃ ಇರುವುದೊಂದೇ ಮೌಲ್ಯ, ಅದು ಮೋಕ್ಷ. ಮಿಕ್ಕದ್ದು ಅದಕ್ಕೆ ಪೂರಕವಾದ ಮೌಲ್ಯ. ಇದು ಆಚಾರ್ಯ ಎಂ ಹಿರಿಯಣ್ಣನವರ ಮಾತು. ಅವ್ರು ಹೇಳ್ತಾರೆ ದಿ ಅಲ್ಟಿಮೇಟ್ ವ್ಯಾಲ್ಯೂ ಅನ್ನೋದು ಒಂದೇ, ಮಿಕ್ಕಿದ್ದೆಲ್ಲ ಇನ್ಸ್ಟ್ರುಮೆಂಟಲ್ ವ್ಯಾಲ್ಯೂ. ಅಂತಂದರೆ ಉಪಮೌಲ್ಯಗಳು, ಪರಮಮೌಲ್ಯ ಪ್ರಧಾನ ಮೌಲ್ಯ ಆನಂದವೇ. ಆನಂದ ಬಿಟ್ಟು ಮತ್ತಾವುದೂ ಇಲ್ಲ. ಆನಂದವನ್ನು ಪಡ್ಕೊಳ್ಳುವ ದಾರಿಯಾಗಿ ಧರ್ಮಾರ್ಥ ಕಾಮಗಳು ಬಂದು ಸೇರುತ್ತವೆ ಅಂತ. ಹೀಗಾಗಿ ಇವನ್ನು ಪೃಥಕ್ಕರಣ ಮಾಡಿಕೊಳ್ಳಬೇಕು. ಈ ಪ್ರೇಯಸ್ಸಿನಲ್ಲಿಯೇ ಸ್ವರ್ಗಾದಿಗಳು ಬರ್ತವೆ, ಜನ್ಮಾದಿಗಳು ಬರ್ತವೆ, ನರಕಾದಿಗಳು ಬರ್ತವೆ. ಏನೆಲ್ಲ ಊಹೆ ಮಾಡ್ಕೊಳ್ತೀವಿ, ವೈಕುಂಠ, ಕೈಲಾಸ, ಈಡನ್ ಗಾರ್ಡನ್ನು, ಜನ್ನತ್ತು, ಜಹನ್ನತ್ತು ಎಲ್ಲ ಅಲ್ಲಿಗೆ ಬಂದು ಕೂತ್ಕೊಳ್ಳುತ್ತವೆ. ಅದು ಬಿಟ್ಟು ಇನ್ಯಾವುದೂ ಇಲ್ಲ ಅಂತ ನಮಗೆ ಗೊತ್ತಾಗುತ್ತದೆ. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಸ್ತೌ ಸಂಪರೀತ್ಯ ವಿವಿನಕ್ತಿ ಧೀರ ಶ್ರೇಯೋ ಹಿ ಧೀರೋಭಿಪ್ರೇಯಸೋ ವೃಣೀತೆ ಪ್ರೇಯೋ ಮಂದೋ ಯೋಗಕ್ಷೇಮಾದ್ ವೃಣೀತೆ. ಈ ಶ್ರೇಯಸ್ಸು ಪ್ರೇಯಸ್ಸು ಎರಡೂ ಮನುಷ್ಯನ ಬಳಿಗೆ ಬರುತ್ತವೆ, ಎರಡೂ ಬೇಕು. ಆದರೆ ಧೀರನಾದವನು ಶ್ರೇಯಸ್ಸೇ ದೊಡ್ಡದು ಅಂತ ಅಂದ್ಕೋತಾನೆ, ಪ್ರೇಯಸ್ಸು ಅನುಗಾಮಿ ಅಂದ್ಕೋತಾನೆ. ಒಮ್ಮೆ ಶ್ರೇಯಸ್ಸನ್ನು ಇಟ್ಟುಕೊಂಡ್ರೆ ಅದಕ್ಕೆ ಪ್ರೇಯಸ್ಸು ಸೇರಿರುತ್ತದೆ, ತಾನಾಗಿಯೇ ಬರುತ್ತದೆ. ಅದೇನು ಕೊಡಬೇಕೋ ಕೊಡುತ್ತದೆ, ಅದು ಇಲ್ಲದೆಯೂ ಕೆಲವೊಮ್ಮೆ ಆಗುತ್ತದೆ. ಇದು ಉಪನಿಷತ್ತಿನ ಧೀರವಾದ ಲಕ್ಷಣ. ಅಂದರೆ ಒಮ್ಮೆ ನೀವು ರಸವನ್ನು ಗಟ್ಟಿಯಾಗಿ ಹಿಡಿದರೆ ಧ್ವನಿಯ ಅಲಂಕಾರ ಇತ್ಯಾದಿಗಳು ತಾನಾಗಿ ಬರುತ್ತವೆ. ಆತ್ಮವನ್ನು ಹಿಡಿದರೆ ಮಿಕ್ಕದ್ದು ಎಲ್ಲ ಬರುತ್ತೆ. ಮೂಗಿಡಿದ್ರೆ ಮೈ ಬರುತ್ತೆ ಅಂತ ಗಾದೆ ಇದೆಯಲ್ಲ. ಮೊನ್ನೆ ತಾನೇ ಉಪನಿಷತ್ತುಗಳ ಪರಿಚಯ ಮಾಡಿಕೊಡುವಾಗ ಯಾವ್ಯಾವ ಇಂದ್ರಿಯಗಳು ತಾವು ಮೇಲು ಅಂತ ಜಂಬ ಮಾಡೋಕ್ಕೆ ಹೋದಾಗ ಪ್ರಾಣ ಕಡೆಗೆ ತಾನು ಹೊರಡ್ತೀನಿಂದಾಗ ಮಿಕ್ಕವೆಲ್ಲ ಅಯ್ಯಯ್ಯೋ ನೀನಿಲ್ಲದೆ ನಾವು ಬದುಕೋಕ್ಕೆ ಆಗೋಲ್ಲ ಅಂತ ಹಿಡ್ಕೊಂಡ್ವು ಅಂತ ಎಳೆದು ತಂದು ಕೂಡಿಸ್ಕೊಂಡ್ವು ಅಂತ ಉಂಟಲ್ಲ, ಆ ಛಾಂದೋಗ್ಯ ಬೃಹದಾರಣ್ಯಕಾದಿಗಳಲ್ಲಿ ಬರುವಂಥ ಕಥೆ. ಅದು ನಮಗೆ ಇಲ್ಲಿ ಜ್ಞಾಪಕಕ್ಕೆ ಬರುವಂಥದ್ದು.
ಇದನ್ನು ನಮಗೆ ಆತ್ಯಂತಿಕ ಶ್ರೇಯಸ್ಸು ಯಾವುದು ಅನ್ನೋದನ್ನು ಹಿಡ್ಕೊಳ್ಳಬೇಕು. ಅದು ಹಿಡ್ಕೊಳ್ಳುವಲ್ಲಿ ತುಂಬ ಕಷ್ಟ. ಬೇರೆ ಬೇರೆ ಪ್ರಲೋಭನೆಗಳು, ವಿಕ್ಷೇಪಗಳು ಅಡ್ಡಿಯನ್ನು ಮಾಡ್ತಾ ಇರ್ತವೆ. ಅದನ್ನು ನಚಿಕೇತ ಮೀರಿದವನು ಅಂತ ಗೊತ್ತಾಗಿ ಅವನಿಗೆ ತುಂಬ ತುಂಬ ಸಂತೋಷವಾಗಿದೆ. ಯಾತಕ್ಕಾಗಿ ಧೀರ ಶ್ರೇಯೋಹಿ ಅಭಿಪ್ರೇಯಸೋ ವೃಣೀತೆ, ಪ್ರೇಯಸ್ಸಿಗಿಂತ ಮಿಗಿಲಾಗಿ ಶ್ರೇಯಸ್ಸು ಅಂತ ಧೀರನಾದವನು, ಧಿಯ ಅಂತ ಬುದ್ಧಿಯ ಪ್ರಕಾಶ ಯಾರಿಗೆ ಉಂಟು ಅವನು ಧೀರ. ಇನ್ನು ಮಂದ ಅಜ್ಞಾನಿಯಾದವನು ಯೋಗಕ್ಷೇಮಾತ್ ಚಾನ್ಸ್ ಆಫ್ ಗೆಟಿಂಗ್ ಎ ಥಿಂಗ್ ಆ್ಯಂಡ್ ಪರ್ಸಿಸ್ಟೆಂಟ್ಲಿ ಹ್ಯಾವಿಂಗ್ ಇಟ್, ಯಾವುದೋ ಒಂದನ್ನು ಹಿಡ್ಕೊಳ್ಳೋದು ಮತ್ತು ಸದಾಕಾಲ ಅದನ್ನು ಕಾಪಾಡಿಕೊಳ್ಳೋದು, ಅದು ಯೋಗಕ್ಷೇಮ. ಆ ಯೋಗಕ್ಷೇಮ ದೃಷ್ಟಿಯಿಂದ ಇದನ್ನು ಹಿಡ್ಕೊಳ್ತಾನೆ. ತುಂಬ ಜನರಲ್ಲಿ ಆ ಥರ ಇರುತ್ತದೆ. ಆದರೆ ಯಾರು ಶಾಶ್ವತವಾದ ಸ್ಥಾನವನ್ನು ಅಲಂಕರಿಸಿದ್ದಾರೆ, ಅದು ಕೇವಲ ಆತ್ಮದೃಷ್ಟಿಯಿಂದ ಮಾತ್ರವಲ್ಲ, ಬಹುಕಾಲದ ಬಹುಜನ ಪೂಜಿತವಾದ ಬಹುಕಾಲಾರ್ಚಿತವಾದ ಸ್ಥಾನ ಹೊಂದಿದ್ದಾರೆ ಅಂದರೆ ಅವರು ಶ್ರೇಯಸ್ಕಾಮಿಗಳೇ. ಒಮ್ಮೆ ಒಂದು ಕನ್ನಡ ರಾಜ್ಯೋತ್ಸವದ ಸಂದರ್ಭಕ್ಕೆ ಚಿದಾನಂದ ಮೂರ್ತಿಗಳ ಜೊತೆಯಲ್ಲಿ ವೇದಿಕೆಯ ಮೇಲೆ ಕೂತುಕೊಳ್ಳಬೇಕಾದ ಸಂದರ್ಭ ಬಂದಿತ್ತು, ಅವಕಾಶ ಬಂದಿತ್ತು. ಆಗ ಚಿದಾನಂದ ಮೂರ್ತಿಗಳು ತುಂಬ ಹಿಂದೆ 20 ವರ್ಷಕ್ಕೂ ಹಿಂದಿನ ಮಾತಿದು, ಒಂದು ಮಾತು ಹೇಳಿದ್ರು. ತ್ಯಾಗ ಮಾಡದವನನ್ನು ಇತಿಹಾಸ ನಿರ್ದಯವಾಗಿ ಒರೆಸಿ ಹಾಕಿದೆ, ತ್ಯಾಗ ಇಲ್ಲದವನನ್ನು ಇತಿಹಾಸ ಎಂದೂ ಆದರದಿಂದ ಕಂಡಿಲ್ಲ ಅಂತ. ಹೀಗೆ ನೋಡಿದ್ರೆ ಈ ಮಾತಿಗೇನೋ ಅಂಥ ದೊಡ್ಡ ಅದ್ಭುತವಾದಂಥ ಎನ್ಲೈಟನಿಂಗ್ ಸ್ಟೇಟ್ಮೆಂಟ್ ಅಂತ ಅನ್ನಿಸದೇ ಇರ್ಬೋದು. ಆ ಹೊತ್ತು ನನಗನ್ನಿಸ್ತು ಅದು ವ್ಯಕ್ತಿ ವಿಶೇಷ, ಸ್ಥಾನ ವಿಶೇಷ, ಸಂದರ್ಭ ವಿಶೇಷ ಹೇಗೋ ಕೂಡುತ್ತದೆ ಪ್ರತಿಯೊಬ್ಬರಿಗೂ. ಅದರಿಂದಲೇ ದೊಡ್ಡ ಮಾತು ಅಂತ ಅನಿಸೋದು, ಗುರು ಅಂತ ಅನಿಸೋದು, ಉಪದೇಶ ಅಂತ ಅನಿಸೋದು ಯಾವಾಗ? ಎಲ್ಲವೂ ಉಪದೇಶವೇ. ಆದರೆ ಯಾವುದು ನಿಜವಾದ ಉಪದೇಶ? ನಮ್ಮ ಮನಸ್ಸು ಮುಟ್ಟಿದಾಗ ಉಪದೇಶ. ಅಂದರೆ ಆ ಥರ ಆ ಹೊತ್ತಿನಲ್ಲಿ ನನಗನ್ನಿಸಿದ್ದು, ಇದು ನಿಜವಾದ ದೊಡ್ಡ ಮಾತಲ್ವಾ, ಅಷ್ಟೇ. ತ್ಯಾಗ ಇಲ್ಲದೆ ಇದ್ದರೆ ಲೋಕದಲ್ಲಿ ಜಾಗ ಇಲ್ಲ ಅಂತ. ತ್ಯಾಗೈನೇಕೆ ಅಮೃತತ್ವ ಮಾನಶು ಅಂತ ಯತಿವಂದನೆಯಲ್ಲಿ ನ ಕರ್ಮಣ ನ ಪ್ರಜಯಾಧನೇನ ತ್ಯಾಗೈನೇಕೆ ಅಮೃತತ್ವ ಮಾನಶು ಪರೇಣ ನಾ ಕನ್ನಿಹಿತಂಗುಹಾಯಾಮ್ ಅಂತ ವಿಭ್ರಾಜಯೇ ತದ್ಯತೆಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾ ಸನ್ಯಾಸ ಯೋಗಾತ್ ಯತೆಯ ಶುದ್ಧ ಸತ್ವಾ. ಸನ್ಯಾಸ ಯೋಗ ಅಂದರೆ ಬೇರೆ ಅದನ್ನು ಪಕ್ಕಕ್ಕಿಟ್ಟು ತನ್ನನ್ನು ಇದಕ್ಕೆ ಅರ್ಪಣೆ ಮಾಡಿಕೊಂಡದ್ದು. ಡಿ ವಿ ಜಿ ಬರೀತಾರಲ್ಲ ಹನುಮಂತನ ಬಗೆಗೆ, ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು, ಅದಕ್ಕೆ ಅಹೋರಾತ್ರವೂ ಮಗ್ನವಾಗಿರ್ತಕ್ಕಂಥದ್ದು. ಜಪ ಅಂದರೆ ಅದೇ ತಜ್ಜಪಸ್ತಲ್ಲಯ ಸ್ಮೃತಃ, ಅದರೊಳಗೆ ತಾದಾತ್ಮ್ಯವನ್ನು ಹೊಂದುವುದು. ಅದಕ್ಕೆ ತೆತ್ತುಕೊಳ್ಳದೆ ಯಾವುದೂ ಸಿಗೋಲ್ಲ. ಒಂದು ಹಂಚಿ ಕಡ್ಡಿನೂ ಕೂಡ ಅದಕ್ಕೆ ತೆತ್ತುಕೊಳ್ಬೇಕು, ಇಲ್ಲದೇ ಇದ್ದರೆ ಅದು ಗುಡಿಸೋದಿಲ್ಲ, ಕೆಲಸ ಮಾಡೋದಿಲ್ಲ. ಯಾವುದೊಂದಕ್ಕೂ ಪ್ರೀತಿ ಕೊಡಬೇಕು, ಸಮಯ ಕೊಡಬೇಕು, ಮಿಕ್ಕದ್ದನ್ನು ಬಿಡಬೇಕು, ಆಗಲೇ ಅದಾಗುವಂಥದ್ದು. ಇವರು ತ್ಯಾಗ ಮಾಡದೆ ಬರುವುದಕ್ಕೆ ಸಾಧ್ಯವಿಲ್ಲ ಅಂತಂದರು ಚಿದಾನಂದ ಮೂರ್ತಿಗಳು. ಇದು ತುಂಬ ದೊಡ್ಡ ಮಾತು ಅಂತ ನನಗನ್ನಿಸ್ತು. ಅಂದರೆ ಅದು ಮನಸ್ಸಿಗೆ ಮುಟ್ಟಿತು ಅಂದರೆ ಬದುಕಿನಲ್ಲಿ ಹೇಗೋ ತೋರ್ಕೊಳ್ಳೇಬೇಕು, ಇಲ್ಲದೇ ಇದ್ದರೆ ಮನಸ್ಸಿಗೆ ಮುಟ್ಟಿಲ್ಲ ಅಂತ ಅರ್ಥ. ಅದು ಹಾಗೆ ಟಚ್ ಮಾಡಿ ಹೋಗ್ತಕ್ಕಂಥದ್ದು, ಟಚ್ ಪ್ರತ್ಯಯ ಅಷ್ಟೇ, ಅದು ಇನ್ನೇನೂ ಅಲ್ಲ. ಈ ರೀತಿಯಲ್ಲಿ ಶ್ರೇಯಸ್ಸಿನ ಕಡೆಗೆ ಗಮನ ಕೊಡಬೇಕು ಅಂತ ಹೇಳ್ತಾನೆ. ಅದು ಧೀರ ಲಕ್ಷಣ. ಯೋಗಕ್ಷೇಮ ನಿಮಿತ್ತಂ ಆಚಾರ್ಯರು ಹೇಳ್ತಾರೆ, ಶರೀರಾದ್ಯುಪಚಯ ಲಕ್ಷಣ ನಿಮಿತ್ತಂ ಇತ್ಯೇತತ್, ದೇಹಪುಷ್ಟಿಗೋಸ್ಕರವಾಗಿ ಅಂತ. ಆ ಅರ್ಥದಲ್ಲಿಯೇ ಶ್ರೇಯಸ್ಸು ತುಂಬ ಕಷ್ಟ. ಯಾಕೆಂದರೆ ಮಿಕ್ಕವನ್ನು ಎಷ್ಟನ್ನು ನಿರ್ದಯವಾಗಿ ಪಕ್ಕಕ್ಕೆ ಇಡಬೇಕಾಗುತ್ತದೆ. ನನ್ನ ತುಂಬ ದೊಡ್ಡ ವಿಭೂತಿ ಅಂತ ನಾನು ಭಾವಿಸುವಂತಹ ಒಬ್ಬರಾದ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವ್ರನ್ನ ನಾನು ಕೇಳಿದ್ದೆ. ಬಂಗಾರದ ಚಮಚೆಯನ್ನು ಬಾಯಿನಲ್ಲಿ ಕಚ್ಚಿಕೊಂಡು ಹುಟ್ಟಿದಂಥವರು ಆಕೆ. ರಾಜಕೀಯದ ಮಹಾ ವ್ಯಕ್ತಿಗಳು, ಕಲೆಯ ಮಹಾವ್ಯಕ್ತಿಗಳು, ಸಮಾಜ ಸುಧಾರಕರು, ಸನ್ಯಾಸಿಗಳು, ವಿದ್ವಾಂಸರು, ಕಲಾವಿದರು ಎಲ್ಲರೂ ಮನೆಗೆ ನಿತ್ಯವೂ ಕಾಶಿ ಯಾತ್ರೆ ಮಾಡೋ ಥರ ಬರ್ತಾಯಿದ್ರು, ಹೋಗ್ತಾಯಿದ್ರು. ಹೀಗೆಲ್ಲ ಇದ್ದಂಥ ಜಾಗದಲ್ಲಿ ಸಿನಿಮಾಗೆ ಪ್ರವೇಶ ಅನ್ನೋದು ಸುಲಭವಾಗಿತ್ತು. ಈಚೆಗೊಂದು ವರ್ಷದ ಕೆಳಗೆ ಕೊಲೆವೆರಡಿ ಅಂತ ಎಲ್ಲ ಕಡೆಗೂ ಕೋಲಾಹಲ ಮಾಡ್ತಲ್ಲ, ಆ ಕೊಲೆವೆರಿ ಹಾಡನ್ನು ಟ್ಯೂನ್ ಮಾಡೋದಾತ ಪದ್ಮಾ ಸುಬ್ರಹ್ಮಣ್ಯಂ ಅವರ ಸಹೋದರನ ಮಗ. ಈ ಥರ ಎಲ್ಲ ರೀತಿಯಾದಂಥ ಒಂದು ಫ್ಯಾಸಿನೇಟಿಂಗ್ ಆದಂಥ ವಾತಾವರಣ ಇದ್ದದ್ದು. ಅವ್ರ ತಾಯಿ ವಿದುಷಿಯಾಗಿದ್ದರು, ಅವರ ಚಿಕ್ಕಮ್ಮ ದೊಡ್ಡ ನರ್ತಕಿ ಆಗಿದ್ದರು, ಅವರ ಅಣ್ಣ ಸಿನಿಮಾ ಡೈರೆಕ್ಟರ್ ಆಗಿದ್ದರು, ಅವ್ರ ತಂದೆಯೇ ಸಿನಿಮಾ ಡೈರೆಕ್ಟರ್ ಆಗಿದ್ದರು, MS ಸುಬ್ಬಲಕ್ಷ್ಮಿನೇ ಸಿನಿಮಾಗೆ ತಂದವರು ಅವ್ರ ತಂದೆ. ಈ ಥರದ್ದು ಹೀಗೆಲ್ಲ ಇತ್ತು. ಅರೆ ಅವರು ಸಿನಿಮಾಗೆ ಕಾಲಿಡಲಿಲ್ಲ. ರಾಜ್ ಕಪೂರ್ ಬಂದು ಬೇಡಿಕೊಂಡಿದ್ದು, ನೀನು ಮಾಡಬೇಕಮ್ಮ ಸಿನಿಮಾದಲ್ಲಿ ಅಂತ. ಆಗ ಹೇಮಮಾಲಿನಿ ಈಕೆ ತೋರಿಸಿದ್ರು, ನನ್ನ ಪರಿಚಿತರಿದ್ದಾರೆ, ಆಕೆ ಮಾಡಬಲ್ಲರು, ನಿಮ್ಮ ಸಿನಿಮಾಗೆ ನಾನು ಮಾಡೋಲ್ಲ ಅಂತ. ನಾನು ಕೇಳಿದೆ, ನೀವು ಹೇಗೆ ಈ ಪ್ರಲೋಭನೆಯನ್ನು ದಾಟ್ಕೊಂಡ್ರಿ, ಇಷ್ಟೆಲ್ಲ ಇತ್ತಲ್ಲ ಅಂತಂದರೆ, ಹೌದು
ನನಗಿದು ಬೇಕು ಅನ್ನಿಸ್ತು, ಅದಕ್ಕಾಗಿ ಇದಕ್ಕೆ ನಾನು ಬದ್ಧಳಾದೆ, ಇನ್ನು ಮಿಕ್ಕಿದ್ದನ್ನು ಬಿಟ್ಟೆ. ಅಂದರೆ ಅವ್ರು ಹೇಳ್ತಾರೆ, ಐ ಆಮ್ ಪರ್ಮಿಸಿವ್ ಟು ಮೆನಿ ಥಿಂಗ್ಸ್ ಬಟ್ ಐ ಪ್ರಿಫರ್ ಫ್ಯೂ ಥಿಂಗ್ಸ್ ಅಂತಂದರು. ಅದೊಂದು ಮಹಾವಾಕ್ಯವೇ. ನನಗೆ ನಿರಾಕರಣೆ ಇಲ್ಲ, ಎಷ್ಟೋ ವಿಷಯಗಳಲ್ಲಿ ಅಂಗೀಕಾರ ಬುದ್ಧಿ ಇದೆ. ಅರೆ ನಾನು ಅನುಷ್ಠಾನ ಮಾಡುವುದು ಕೆಲವನ್ನೇ. ಈಗ ಎಲ್ಲ ಮತವನ್ನು ನಾವು ಅಂಗೀಕರಿಸೋಣ, ಯಾವ ರೀತಿಯಲ್ಲೂ ತಪ್ಪಿಲ್ಲ. ಎಲ್ಲ ಮತಗಳು ಅವರವರ ಅನುಕೂಲಕ್ಕಾಗಿ ಇರುವಂಥದ್ದು. ಇದೆ ಅಂತಂದರೆ ಲೋಕಕ್ಕೆ ಅದು ಯಾರ್ದೋ ಅಪೇಕ್ಷೆಗೆ ಇದೆ ಅಂತ ಅರ್ಥ. ಅಂಗಡಿಯಲ್ಲಿ ಯಾವುದೋ ಒಂದು ಪದಾರ್ಥ ಇಟ್ಟಿದ್ದರೆ ಯಾರು ಕೊಳ್ಳದೇ ಇದ್ದರೆ ಇಡ್ತಾನೆಯಾ? ಪ್ರೊಡ್ಯೂಸ್ ಮಾಡ್ತಾರಾ? ಒಂದಿಷ್ಟು ಮಾರ್ಕೆಟ್ ಸರ್ವೆ ಮಾಡಿಬಿಟ್ಟೆ ಮಾಡ್ತಾರೆ. ಹಾಗೆ ಯಾರೋ ಒಬ್ಬರು ಗಿರಾಕಿ ಇದ್ದಾರೆ. ಅರೆ ನಾನು ಕೊಳ್ಳಬೇಕು ಅಂತ ಆಗ್ರಹ ಮಾಡಿದ್ರೆ ಕಷ್ಟ. ಆ ಸಾಮಾನು ಅಂಗಡಿಯಲ್ಲಿರಲಿ, ನನಗೇನೂ ಚಿಂತೆ ಇಲ್ಲ. ಈಗಂತೂ ಮಹಾ ಮಾಲ್ಗಳಲ್ಲಿ, ಮೆಟ್ರೋಗಳಲ್ಲಿ ಎಲ್ಲ 4 ಕಾಲಿಂದು 2 ಕಾಲಿಂದು ಎಲ್ಲ ಜೀವಿಗಳು ಸಿಗುತ್ತವೆ ಭಕ್ಷ್ಯಕ್ಕೆ. ಅದ್ರ ಜೊತೆಗೆ ಸಸ್ಯಾಹಾರಿಗಳಿಗೆ ಬೇಕಾದ್ದು ಸಿಗುತ್ತೆ. ಅಲ್ಲಿ ಮೀನು ಮಾರ್ತಾರೆ, ಮೊಟ್ಟೆ ಮಾರ್ತಾರೆ ಅಂತ ಮಡಿ ಮಾಡ್ತೀವಿ. ಅದು ಆ ಕಡೆ ಇರುತ್ತೆ, ನಾವು ಈ ಕಡೆ ಇರ್ತೀವಿ ಅಂತ ಅಂದ್ಕೋತೀವಿ. ಹಾಗಾಗಿ ನಮಗೇನು ಬೇಕೋ ಅದನ್ನು ನಾವು ಸ್ವೀಕರಿಸ್ತೀವಿ. ಈ ರೀತಿಯಲ್ಲಿ ನಮಗೆ ಏನು ಬೇಕೋ ಅದರೊಳಗೆ ವಿ ಶುಡ್ ನೆವರ್ ಗೆಟ್ ಡಿಸ್ಟ್ರ್ಯಾಕ್ಟೆಡ್ ಬೈ ದಟ್ ಅಂತ ಅವರು ಅದೇ ಹೇಳಿದ್ರು. ನನಗೆಷ್ಟು ಪ್ರಲೋಭನೀಯವಾದ ಪ್ರಪಂಚ ಇದ್ದರೂ ನನಗೆ ಡಿಸ್ಟ್ರ್ಯಾಕ್ಷನ್ ಬರಲಿಲ್ಲ ಅಂತ. ಪಿ ವಿ ಕಾಣಿಯವರಿಗೆ ಆ ತರಹ ತುಂಬ ದೊಡ್ಡ ಕೋಲಾಹಲದ ವಾತಾವರಣ ಇದ್ದಾಗಲೂ ಅವರು ಅದಕ್ಕೆ ಬದ್ಧರಾಗಿ ನಿಷ್ಠರಾಗಿ ಬಾಳಿದರು. ಇದು ತುಂಬ ದೊಡ್ಡ ತಪಸ್ಸು ಅಂತ ಅನಿಸುತ್ತದೆ. ಆ ಅರ್ಥದಲ್ಲಿ ಶ್ರೇಯಸ್ಸು ಪ್ರೇಯಸ್ಸುಗಳನ್ನು ನಾವು ಇನ್ನೂ ವಿಸ್ತರಿಸಿ ತಿಳ್ಕೊಳ್ಬಹುದಾಗುತ್ತದೆ. ಪ್ರತಿಯೊಂದು ಕಾಲದಲ್ಲೂ ದೊಡ್ಡ ದೊಡ್ಡ ಪ್ರಲೋಭನೆಗಳಿದ್ವು. ಅಯ್ಯೋ ನಮ್ಮ ಕಾಲದಲ್ಲಿ ಟೆಂಪ್ಟೇಷನ್ ಜಾಸ್ತಿ ಅಂತ, ಆ ಕಾಲಕ್ಕೆ ಅದೇ ಜಾಸ್ತಿ ಇರುತ್ತೆ. ಈ ಕಾಲಕ್ಕೆ ದಿವಸಕ್ಕೆ 30 ಸಿನಿಮಾಗಳ ಬಗ್ಗೆ ಮಾತಾಡಬಹುದು ಅಂತಂದರೆ ಆ ಕಾಲದಲ್ಲಿ 30 ದಿವಸ ಒಂದೇ ಸಿನಿಮಾ ಮಾತಾಡ್ತಾಯಿದ್ರು. ಮಾತಾಡ್ತಾನೇ ಇದ್ದದ್ದುಂಟು, ಮಾತು ಮಾತ್ರ ಆಡ್ತಾನೆ ಇತ್ತು ಬಾಯಿ. ಕಣ್ಣು ಒಂದು ಸಿನಿಮಾನ ಕಂಡು ಬಂದರೂ 30 ದಿವಸವೂ ಅದನ್ನೇ ಮೆಲುಕು ಹಾಕ್ತಾ ಇತ್ತು. ಅಂದರೆ ಮೈಂಡಲ್ಲಿ ಮತ್ತೆ ಫಸ್ಟ್ ಶೋ, ಸೆಕೆಂಡ್ ಶೋ, ನೂನ್ ಶೋ, ಮ್ಯಾಟ್ನಿ ಎಲ್ಲ ಆಡ್ತಾ ಇದ್ವು. ಅಲ್ಲಿಗೆ ಮನಸ್ಸಿನಲ್ಲಿ ಅದು ಇತ್ತು ಅಂದರೆ ಮುಗಿಯಿತಲ್ವ. ಹೀಗಾಗಿ ಪ್ರತಿ ಕಾಲದಲ್ಲೂ ಕೂಡ ಸವಾಲುಗಳಿದ್ದವು. ಹಾಗೆ ಸವಾಲುಗಳು ಇದ್ದು ಅಂತಂದರೆ ಗೊತ್ತಾಗುತ್ತದೆ. ಇಲ್ಲಿಗೆ ನಾನು ಬರೋಕ್ಕೆ ಮುನ್ನ ಮನೆಯಲ್ಲಿ ವಿ ಸೀತಾರಾಮಯ್ಯನವರ ಲಲಿತ ಪ್ರಬಂಧಗಳನ್ನು ಓದ್ತಾ ಇದ್ದೆ. ಅದು ಒಂದು ಸುಖ ಓದುವುದು. ಹಾಗೆಯೇ ಅದರ ಪ್ರಸ್ತಾವನೆಯಲ್ಲಿ ಕುರ್ತಕೋಟಿಯವರು ಬರೆದಂಥದ್ದನ್ನು, ಕೀರ್ತಿನಾಥ ಕುರ್ತಕೋಟಿಯವರ ಬರವಣಿಗೆಯನ್ನು ಓದ್ತಾ ಇದ್ದೆ. ಅವರು ವಿ ಸೀತಾರಾಮಯ್ಯನವರಲ್ಲಿರುವಂಥ ಅನನ್ವಯವನ್ನು ತೋರಿಸ್ತಾರೆ, ಅಂದರೆ ದ್ವಂದ್ವ. ವಿ ಸೀತಾರಾಮಯ್ಯನವರು ತಾವು ಪ್ರಾಚೀನ ಕವಿಗಳಲ್ಲಿ ವರ್ಣನೆ ಹೆಚ್ಚಾಯಿತು, ಮತ್ತೊಂದು ಹೆಚ್ಚಾಯಿತು, ಕೃತ್ರಿಮ ಆಯಿತು, ಬಿ ಎಂ ಶ್ರೀಕಂಠಯ್ಯನವರ ಪ್ರೀಶಿಷ್ಯರಲ್ವ, ಹಾಗೆ ಅಂತ ಅವ್ರ ಮೇಲೆ ಸ್ವಲ್ಪ ಅಸಮಾಧಾನ ಮಾಡಿಕೊಂಡು ಸರಳವಾಗಿರಬೇಕು, ಈ ಕಾಲದ ಭಾಷೆ ಆಗಬೇಕು, ಅಲಂಕಾರ ಜಾಸ್ತಿ ಇರಬಾರ್ದು, ಅವ್ರಿಗೆಲ್ಲ ನಸನಸೆ ಹೆಚ್ಚು, ಹಾಗೆ ಅಂತ ಕವಿತೆ ಬರೆದರು. ಅವ್ರು ಬರೆದ್ರು. ಪಾಪ ನಾಗವರ್ಮ, ಬಾಣಭಟ್ಟ ಎಲ್ಲ ಯಾವುದೋ ಕಾಲದಲ್ಲಿದ್ದರು, ಅವ್ರನ್ನ ಬರ್ಬರ ಅಂತೆಲ್ಲ ಅಂದರು. ಅವರು ನಡೀತು. ವಿ ಸೀತಾರಾಮಯ್ಯನವರು ಬರೆದ್ರು ಕವಿತೆ. ದ್ರಾಕ್ಷಿ ದಾಳಿಂಬೆ ಬರೆದ್ರು, ಹೆಜ್ಜೆ ಪಾಡು ಬರೆದ್ರು, ಅರ್ಲು ಬರಲು ಬರೆದ್ರು, ಎಲ್ಲ ಬರೆದ್ರು. ಆಮೇಲೆ ಬರಲು ತೊಗೊಂಡ್ರು ಅನಂತಮೂರ್ತಿ. ರೂಪಾರಾಧಕ ಅಂತ ಆಕ್ಷೇಪ ಮಾಡಿದ್ರು, ಕೆತ್ತಿದ್ರು ಇವರ ಕೃತಿ ಮೇಲೆ ವಿಮರ್ಶೆ. ಆಗ ಇವರು ತಮ್ಮದೊಂದು ಪ್ರಸ್ತಾವನೆಯಲ್ಲಿ ಬರೀತಾರೆ. ಇವರು ಬರೀತಾರೆ, ಹೊಸ ಹೊಸ ವಿಷಯಗಳನ್ನು ಹೇರ್ತಾರೆ, ಪಾಶ್ಚಾತ್ಯದ್ದು ಅರಬೆಂದಿದ್ದ ವಿಷಯಗಳನ್ನೆಲ್ಲ ತಂದು ನಮ್ಮ ಮೇಲೆ ಹೇರ್ತಾರೆ ಅಂತ. ಅದಕ್ಕೆ ಕುರ್ತಕೋಟಿ ಇವರು ತೊಗೊಂಡ್ರು ಸೀತಾರಾಮಯ್ಯನವ್ರನ್ನ ತರಾಟಿಗೆ. ಅಲ್ಲ, ಇವರು ತಮ್ಮ ಪೂರ್ವ ಕವಿಗಳ ಮೇಲೆ ಹೀಗಂದರು, ಇವ್ರ ಮೇಲೆ ಅನಂತಮೂರ್ತಿ ಹೀಗಂತಾರೆ, ಅದರೊಳಗೆ ಏನು ತಪ್ಪಿದೆ ಅಂತ. ಆಮೇಲೆ ಒಂದು ಒಳ್ಳೆ ಮಾತನ್ನು ಆಡ್ತಾರೆ. ಸಮಕಾಲೀನತೆ ಅಂತ ತುಂಬ ಜನ ಭಾವಿಸಿಕೊಳ್ಳೋದು ತಮ್ಮ ಯೌವನದ ಕಾಲದ ಅನುಭವಗಳನ್ನೇ. ಅರೆ ಯೌವನ ಹೊರಟೋಗ್ತಾ ಇರುತ್ತೆ, ಹಳೆ ಕಾಲದನ್ನು ತಮ್ಮ ಸಮಕಾಲೀನ ಅಂದ್ಕೋತಾರೆ ಅಂತ. ಇದು ತುಂಬ ಸತ್ಯವಾದ ಮಾತಲ್ವ. ನಾವು ಯಾವತ್ತೂ ನಮ್ಮ ಅಳತೆಗೋಲಲ್ಲೇ ನೋಡ್ಕೊಳ್ತೀವಿ. ಯಾರನ್ನೇ ಕೇಳಿ ನೋಡಿ, ಇದು ಸರಿಯಾದದ್ದು ಅಂತ. ಅದು ಸರಿಯಾದದ್ದು ಯಾತಕ್ಕೆ ಅಂದರೆ ಅವ್ರಿಗೆ ಸರಿಯಾದದ್ದು. ನಮ್ಮ ಯೌವನ ಕಾಲದ ಮನೋದೇಹಗಳ ಪಟುತ್ವದ ಕಾಲದಲ್ಲಿ ಇದ್ದಂಥದ್ದು ಸಾರವತ್ತಾಗಿ ಕಂಡಿರುತ್ತೆ. ಕಣ್ಣು ತಿಳಿಯಾಗಿರುತ್ತೆ, ಮನಸ್ಸು ಹಸನಾಗಿರುತ್ತೆ, ದೇಹ ಪಟುವಾಗಿರುತ್ತೆ, ಬುದ್ಧಿ ಪ್ರಗಲ್ಭವಾಗಿರುತ್ತದೆ. ಆಮೇಲೆ ಕಣ್ಣು ಮಂಜಾಗುತ್ತೆ, ಬುದ್ಧಿ ಮಂಕಾಗುತ್ತೆ, ದೇಹ ಕುಗ್ಗುತ್ತೆ, ಇನ್ನೊಂದನ್ನು ಸ್ವೀಕರಿಸೋಕ್ಕಾಗೋಲ್ಲ, ಸ್ಯಾಚುರೇಷನ್ ಪಾಯಿಂಟ್ ಬಂದಿದೆ. ಹಾಗಾಗಿ ಈಗ ಸರಿಗಿಲ್ಲ, ಹಾಗಿಲ್ಲ, ಹೀಗಿಲ್ಲ ಅಂತ ಆಗುತ್ತದೆ. ನಮ್ಮ ಕಾಲದಲ್ಲೂ ಸರಿ ಇಲ್ಲದೆ ಇದ್ದಂಥದ್ದು ಇತ್ತು, ಈಗಲೂ ಸರಿ ಇಲ್ಲದೆ ಅಂಥದ್ದು ಇದೆ ಅಂತ ನಾವು ತಿಳ್ಕೊಳ್ಳೋದು ಹೇಗೆ? ಹೀಗೆ ಕಂಡಾಗ ನಮಗೆ ಗೊತ್ತಾಗುತ್ತದೆ ಶಾಶ್ವತ ಅಶಾಶ್ವತ ಅನ್ನುವಂಥದ್ದು ನಾಮರೂಪಾಶ್ರಿತವಾದದ್ದು ಅಲ್ಲ. ನಾಮರೂಪಾಶ್ರಿತವಾದದ್ದು ಎಲ್ಲ ಪ್ರೇಯಸ್ಸು, ನಾಮರೂಪಾತೀತವಾದದ್ದೆಲ್ಲ ಶ್ರೇಯಸ್ಸು ಅಂತ ಗೊತ್ತಾಗುತ್ತದೆ. ಹಾಗಾಗಿ ಯಮ ಹೇಳ್ತಾನೆ, ನೋಡಪ್ಪ,
ಈ ವಿದ್ಯಾವಿದ್ಯೆಗಳು ದೂರಮೇತೆ ವಿಪರೀತೆ ವಿಶೂಚಿ ಅವಿದ್ಯಾಯ ವಿದ್ಯೇತಿ ಜ್ಞಾತ ಅವಿದ್ಯಾಯ ಚ ವಿದ್ಯೇತಿ ಜ್ಞಾತ ವಿದ್ಯಾಭಿಪ್ಸಿನಂ ನಚಿಕೇತ ಸಮ್ಮನ್ಯೆ ನತ್ವಾ ಕಾಮ ಬಹವೋಲೋಲುಪಂತ. ನೀನು ಅಲೋಲುಪ, ಹಾಗಾಗಿ ಕಾಮಗಳು ನಿನ್ನನ್ನು ಕೆರಳಿಸ್ತಾ ಇಲ್ಲ. ಶ್ರೇಯಸ್ಸು ಅನ್ನುವುದು ವಿದ್ಯೆ, ಪ್ರೇಯಸ್ಸು ಅನ್ನುವುದು ಅವಿದ್ಯೆ. ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತವಿಷ್ಣುತೆ, ಅದೇನೆ ಪರವಿದ್ಯೆ ಅಪರವಿದ್ಯೆ ಅಂತ ಮುಂಡಕ ಮುಂದೆ ಹೇಳುವುದು ಅದೇ. ಶ್ರೇಯಸ್ಸು ಅನ್ನುವುದು ಪರವಿದ್ಯೆ, ಪ್ರೇಯಸ್ಸು ಅನ್ನೋದು ಅಪರವಿದ್ಯೆ ಅಂತ ಗೊತ್ತಾಗುತ್ತದೆ. ಈ ಅಶ್ರೇಯಸ್ಸಾದಂತಹ ಅಪರವಿದ್ಯೆಯಾದ ಮತ್ತು ಅವಿದ್ಯೆಯಾದ ಪ್ರೇಯಸ್ಸಿನಲ್ಲಿಯೇ ಜನ ಒದ್ದಾಡ್ತಾರೆ. ಅವಿದ್ಯಾಯಾಮಂತರೇ ವರ್ತಮಾನಾ ಸ್ವಯಂ ಧೀರಾ ಪಂಡಿತಂ ಮನ್ಯಮಾನಾ ದಂಧ್ರಮ್ಯಮಾಣಾ ಪರ್ಯಂತಿ ಮೂಢಾ ಅಂಧೇನೈವ ನಿಯಮಾನ ಯಥಾಂಧಾ. ಮುಂಡಕದಲ್ಲಿಯೂ ಬರ್ತದೆ ಈ ಮಾತು. ಅವಿದ್ಯೆಯ ನಡುವೆಯೇ ಓಡಾಡ್ಕೊಂಡಿರ್ತಕ್ಕಂಥವರು ತಾವೇ ವಿದ್ವಾಂಸರು, ತಾವೇ ಜಾಣರು, ತಾವೇ ಮೇಧಾವಿಗಳು ಅಂತ ಅಂದುಕೊಂಡು ತಿರುಗ್ತಾ ಇರ್ತಕ್ಕಂಥವರು ದಂಧ್ರಮ್ಯಮಾಣ ತತ್ತರಿಸಿಕೊಂಡು ಇಟ್ಟಾಡಿಸಿಕೊಂಡು ಅಲ್ಲಾಡಿಕೊಂಡು ವಕ್ರವಕ್ರವಾಗಿ ನಡೀತಾ ಇರ್ತಾರೆ. ಅಲ್ಲಲ್ಲೇ ಸುತ್ತಿ ಸುತ್ತಿ ಬರ್ತಾ ಇರ್ತಾರೆ. ಅದೇ ಇನ್ವೆಲ್ಯೂಟ್ಸಲ್ಲಿ ಅಲ್ಲಲ್ಲಿಯೇ ಒದ್ದಾಡ್ಕೊಂಡಿರ್ತಾರೆ. ಕುರುಡರನ್ನು ನಡೆಸೋ ಹಾಗೆ ಇವರು ಮಿಕ್ಕವರನ್ನು ನಡೆಸ್ತಾರೆ ಅಂತ. ಅಂದರೆ ಪ್ರೇಯಸ್ಸಿಗೆ ಒಲಿದವನು ಏನು ಹೇಳಿದ್ರೂ ಅದು ಶ್ರೇಯಸ್ಸಾಗೋದಿಲ್ಲ. ದೊಡ್ಡದಕ್ಕೆ ತೆತ್ತುಕೊಳ್ಳಬೇಕು, ಮಹತ್ತಿಗೆ ಶ್ರುತಿ ಆಗಬೇಕು, ಆ ಭೂಮಕ್ಕೆ ಮನಸ್ಸನ್ನು ಅರ್ಪಣೆ ಮಾಡಿಕೊಳ್ಳಬೇಕು. ಯೋ ವೈ ಭೂಮ ತತ್ಸುಖಂ ನಾಲ್ಪೇ ಸುಖಮಸ್ತಿ ಅಂತನ್ನುವ ವೇದವಾಕ್ಯ ಯಾವುದುಂಟು ಅದು ಅನುಸಂಧೇಯ ಅಂತ ಹೇಳ್ತಾನೆ. ಹೀಗೆ ಆ ಜನ್ಮಾಂತರದ ಎಲ್ಲದರ ವಿಷಯಕ್ಕೂ ಬುನಾದಿಯಾಗಿರ್ತಕ್ಕಂಥದ್ದು ಈ ಪ್ರೇಯಸ್ಸು ಶ್ರೇಯಸ್ಸುಗಳ ವಿವೇಕ ಅಂತ ಮುಂದೆ ತೋರಿಸ್ತಾನೆ. ನೋಡೋಣ. ನಮಸ್ಕಾರ.